ಒಬ್ಬ ರಾಜ್ಕುಮಾರ್ ಓದಿದ್ದು 4ನೇ ಕ್ಲಾಸ್ ಆದ್ರೂ ಯಾಕೆ ಜನಮನದಲ್ಲಿ ಅಷ್ಟು ಅಚ್ಚೊತ್ತದಕ್ಕಾಯಿತು ಅಂತಂದರೆ ಅವರು ರಂಗಭೂಮಿಯಲ್ಲಿ ಮಾಡಿದಂತಹ ಪಾತ್ರಗಳು ನಮ್ಮ ಜೀವನದಲ್ಲಿ ನಾವು ಹೇಳೋದಾಯ್ತು ಅಂತಂದರೆ ರಾಜ್ಕುಮಾರ್ ಅವ್ರನ್ನ ನೋಡೋದಕ್ಕೆ ನಾವು ಯಾವಾಗಲೂ ಅವಾಗೆಲ್ಲ ಮಡ್ರಾಸಲ್ಲಿ ಇರ್ತಾ ಇದ್ದಿದ್ದು, ಮಡ್ರಾಸ್ ಹೋಗಲೇಬೇಕು. ಹಾಗಾಗಿ ಮಡ್ರಾಸ್ ಹೋದಾಗ ಅಣ್ಣ ಇದ್ದಾರೆ ಏರಿಯಾದಲ್ಲಿ ವಿಷಯ ಗೊತ್ತಾಯ್ತು. ಸರಿ ಹೋದಾಗ ಅಟ್ಲೀಸ್ಟು ಎಲ್ಲರೂ ಯಾರ್ಯಾರು ಬಂದಿದ್ದಾರೆ, ಏನು ಯಾವ್ಯಾವ ಫ್ಲೋರಲ್ಲಿ ಏನೇನು ನಡೀತಾ ಇದೆ ಅಂತ ಕೇಳೋರು. 10 ಫ್ಲೋರು 11 ಫ್ಲೋರ್ ಹಿಂಗೆಲ್ಲ ಇರೋದು. ರಾಜ್ಕುಮಾರ್ ಹೋಗಿ ಒಂದ್ಸತಿ ಕಾಲಿಗೆ ನಮಸ್ಕಾರ ಮಾಡಿ ಅಟೆಂಡೆನ್ಸ್ ಹಾಕ್ಬಿಟ್ರೆ ಬಂದಿದ್ದೀವಿ ಅಂತ ನಮಗೂ ತೃಪ್ತಿ, ಅವ್ರಿಗೂ ಬಂದು ನನ್ನನ್ನು ಮಾತಾಡ್ಸ್ಕೊಂಡೋದ್ರು ಅಂತ. ಈ ಥರ ಅಭಿಮಾನ. ಹಾಗಾಗಿ ಓದ್ಬೇಕು ಕಂಡಾಗ ಯಾರ್ಯಾರು ಬಂದಿದ್ದಾರೆ, ಯಾವ ಸಿನಿಮಾ ಎಲ್ಲ ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಡೈರೆಕ್ಟ್ರು ಒಂದು ಹೇಳಿದ್ರು, ಅಲ್ಲ ಸ್ಟಾರ್ಟ್ ಆಗಿ ಹಿರಣ್ಯಕಶಿಪುರ ಭಕ್ತ ಪ್ರಹ್ಲಾದ ಶೂಟಿಂಗು. ಅವಾಗ ಮಾತಾಡ್ತಾಯಿದ್ರು, ಹಂಗಂಗೆ ಆಗ್ತಿರ್ತಿರ್ಬೋದು. ಒಂದು ಸತಿ ತಿರುಗಿ ಕ್ಲೀನಾಗಿ ನಡ್ಕೊಂಡೋದು. ಅಲ್ಲಿಂದ ವಾಪಸ್ ಬಂದು ಟೇಕ್ ಹೋಗಿ ದಾನ್ 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 ಹೊಟ್ಟೆ ತಕ್ಕಣೆ ನಮಗೆ ಗೊತ್ತಿಲ್ಲದ ಜೋರಾಗಿ ಇಷ್ಟಪಡ್ತೀವಿ ನಾವು. ಯಾಕೆಂದರೆ ಆ ಪಾತ್ರದಲ್ಲಿ ಅಷ್ಟು ತನ್ಮಯರಾಗಿ ನಟಿಸ್ತಾ ಇದ್ರು. ಅದಕ್ಕೆ ಕಾರಣ ಏನು ಅಂದರೆ ರಂಗಭೂಮಿಗಿಂತಲೂ ಮಿಗಿಲಾದ್ದು ನನ್ನ ದೃಷ್ಟಿಯಲ್ಲಿ ಇನ್ನೊಂದಿಲ್ಲ. ಅದರೊಳಗಾದ್ರೂ ಒಬ್ಬ ಮಹಾನ್ ನಟನ ನೀವು ನೋಡಿದ್ರೆ ಒಂದು ಡಾಕ್ಟರೇಟ್ ತಗೊಂಡಷ್ಟು ನಿಮಗೆ ಅನುಭವಗಳು ಬರ್ತವೆ, ನಿಮ್ಗೆ ಗೊತ್ತಿಲ್ಲ. ನಮ್ಗೆ ಈ ಅನುಭವಗಳು ಹೆಂಗಾಯ್ತು ಅಂತಂದರೆ, ಹಾಸನದಲ್ಲಿ ವಿಘ್ನೇಶ್ವರ ಕಲಾ ಸಂಘ ಅಂತ ನಾವು ಪ್ರಾರಂಭ ಮಾಡಿದ್ದು. ಹಂಗಾಗಿ ಪ್ರಾರಂಭ ಮಾಡಿದಾಗ ಎಲ್ಲ ಹಿರಿಯರಿದ್ರು, ಅವ್ರ ಜೊತೆ ನಾವು ಪಾತ್ರ ಮಾಡಬೇಕಾಗಿತ್ತು. ಯಾಕೆಂದರೆ ಆರಂಭದ ದಿವಸಗಳಲ್ಲಿ ನಾವೆಲ್ಲ ಮಾಡಿದ್ದು ಹೆಣ್ಣು ಪಾತ್ರಗಳು. ಯಾಕೆಂತಂದರೆ ಈ ಹೈಟಿಗೆ ಹಿಂಗೆ ಅಂತಂತ ನೀವು ಕೇಳ್ಬೋದು, ಅವಾಗ ಇಷ್ಟು ಹೈಟ್ ಇರಲಿಲ್ಲ ನಾನು. ಹಂಗಾಗಿ ನಾವೇನು ಮಾಡ್ತಾ ಇದ್ವಿ, ಪಾತ್ರ ಮಾಡೋದು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಎಕ್ಸ್ಪೀರಿಯನ್ಸ್ಗೆ 2 ಮಾತು ಹೇಳ್ಬಿಡ್ತೀನಿ. ಬ್ಲೌಸು ಸ್ಯಾರೀಸ್ನ ನಾವೇ ಹೊಂದಿಸ್ಕೋಬೇಕಾಗಿತ್ತು. ಹಂಗಾಗಿ ನಿನ್ಸಿದ್ದು ಯಾರು ಇಲ್ಲ ಕಣೋ, ಅಮ್ರಾಬಾಯಿ ಅಂತ ಅವಳು ಮರಾಠಿ ಹೆಣ್ಮಗಳು, ಅವಳದು ಮಾತ್ರ ನಿಂಗೆ ಆಗತ್ತೆ ಅನ್ನೋರು. ಹಂಗಾಗಿ ಹೋಗಿ ತಗೊಂಡ್ಬರ್ತಾ ಇದ್ದೆ ನಾನು. ಯಾಕೆಂದರೆ ಅಮ್ರಾಬ್ರು ಹೋಗಿ ಹಿಂಗೆ ಬ್ಲೌಸ್ ಹೊಡಿದ್ರೆ ಅವ್ರಿಗೇನಾಸೆ, ನಾವು ಉಟ್ಕೊಳ್ಳುವಂಥ ರೇಷ್ಮೆ ಸೀರೆ ಜೊತೆಯಲ್ಲಿ ಆ ಬ್ಲೌಸ್ ಹಾಕೊಂಡು ಸ್ಟೇಜ್ ಮೇಲೆ ಬರ್ತಾರಲ್ಲ ನನ್ನ ತಮ್ಮ ಅನ್ನೋ ಒಂದು ಸಡಗರಾಯಿತು. ಹಂಗಾಗಿ ಪಾತ್ರ ಮಾಡ್ತಾ ಇದ್ವಿ. ಹಾಸನದಲ್ಲಿ ನಾವು ಮಾಡ್ತಾ ಇದ್ದಾಗ ವಸ್ತು ಪ್ರದರ್ಶನದ ರಂಗಮಂಟಪ ಅಂತ ರಾತ್ರಿ 10 ಗಂಟೆ ಮೇಲೆ ಏನಾಗೋದು ಅಂತಂದರೆ ವೃತ್ತಿ ನಾಟಕ ರಂಗಭೂಮಿಯ ದಿಗ್ಗಜರಿಗೆ ಕೊಡ್ತಾ ಇದ್ವಿ. ನಾನಲ್ಲಿ ಎಂತೆಂಥ ಮಹಾನುಭಾವರನ್ನು ನೋಡಿದೆ ಅಂದರೆ, ಕಲಿಯುಗದ ಕಾರಣ ದಾನಶೂರ ಕೊಟ್ಟೂರಮ್ಮನವ್ರನ್ನ ನೋಡಿದ್ದು ಅದೇ ವೇದಿಕೆ ಮೇಲೆ, ಮಂಜುಳಮ್ಮ ಅವ್ರನ್ನ ನೋಡಿದ್ದು ನಾನು ಅದೇ ವೇದಿಕೆ ಮೇಲೆ, ನಂಜನಗೂಡು ನಾಗಪ್ಪನವ್ರು ನೋಡಿದ್ದು ನಾನು ಅದೇ ವೇದಿಕೆ ಮೇಲೆ, ಜಯಕ್ಕನ್ನ ನೋಡಿದ್ದು ಅವರಂಗೆ ಗಾಂಧಾರಿ ಪಾತ್ರ ಮಾಡಿದವರು ಇನ್ನೊಬ್ಬರನ್ನ ನೋಡೇ ಇಲ್ಲ ನಾನು. ಮನ್ಸೂರ್ ಸುಭದ್ರಮ್ಮನವ್ರು ನೋಡಿದ್ದು ನಾನು ಅದೇ ವೇದಿಕೆ ಮೇಲೆ. ಮನ್ಸೂರ್ ಸುಭದ್ರಮ್ಮ ಅಂದರೆ ಗಾನ ಕೋಗಿಲೆ ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ, ಮನ್ಸೂರ್ ಸುಭದ್ರಮ್ಮ ಅವ್ರು ಮಾತಾಡಿದ್ರು ಹಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ. ಇದ್ದವ್ರನ್ನೆಲ್ಲ ನೋಡುವಂಥ ಯೋಗ ಸಿಕ್ತು ನನಗೆ. MP ಶಂಕರ್ ಅವ್ರನ್ನ ನೋಡಿದೆ, ಗೊತ್ತಾಯ್ತಾ? ಅನೇಕ ದಿಗ್ಗಜರನ್ನೆಲ್ಲ ನೋಡುವಂಥ ಯೋಗ ಸಿಕ್ತು. ಆ ನೋಡಿದ ಅನುಭವ ಎಲ್ಲದಕ್ಕಿಂತಲೂ ಶ್ರೀನಿವಾಸಾಚಾರ್ ಅಂತ, ರೊದ್ದ ಶ್ರೀನಿವಾಸಾಚಾರ್ ಅಂತ ನಾಟಕ 2 ಗಂಟೆ ಆದಮೇಲೆ ಅದು ಲಂಕೆಗೆ ಬರುವಂಥ ಒಂದು ಸೀನು, ಲಂಕೆಗೆ ಆಂಜನೇಯ ದೇವರು ಫಸ್ಟ್ ಬರುವಂಥ ಒಂದು ಸನ್ನಿವೇಶನ ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಅಂಥ ಕಲಾವಿದರನ್ನ ನಾವು ನೋಡೇ ಇಲ್ಲ ಕಣ್ರಿ. ಅದಕ್ಕೇನೆ ನಮ್ಮ ಮಾಸ್ಟರ್ ಒಂದು ಮಾತು ಹೇಳ್ಕೊಡೋರು, ಬಾರುಂಡು ಮೇಲುಂಡು ಬರೀ ಮನುಷ್ಯನಿಗೆ ಅಮೃತಕ್ಕೆ ಸಮಾನ. ಅಮೃತ ಸಿಕ್ಕಿಲ್ಲ ಊಟ ಮಾಡೋದಕ್ಕೆ, ಅದಕ್ಕೆ ಆಕಳ ಹಾಲನ್ನು ಅಮೃತಕ್ಕೆ ಸಮಾನವಾಗಿ ಹೋಲಿಸಿದ್ರು. ಅದನ್ನು ಊಟ ಮಾಡಿದರೆ ಅದಕ್ಕಿಂತ ಉನ್ನತವಾದ ಉತ್ಕೃಷ್ಟವಾದ ಷಡ್ರಸೋಪೇತವಾದಂಥ ಅಡಿಗೆ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ಪಾಲುಂಡು ಮೇಲುಂಡು ಬರೀ ಅಂತ ಪುಣ್ಯಾತ್ಮರನ್ನ ನಾನು ನೋಡಿದೆ. ಒಂದು ದಿವಸ ಮಂಜುಳಮ್ಮ ಅವ್ರ ಜೊತೆ ನನ್ನ ಮೊದಲನೇ ಚಿತ್ರದಲ್ಲಿ ನನ್ನ ಸೋದರತೆ ಪಾತ್ರ ಮಾಡಿದಾಗ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ನಾನು ಹೇಳಿದೆ, ನನ್ನ ದೊಡ್ಡಣ್ಣ ಅಂತ. ನಮ್ಮಣ್ಣ ಬಹಳ ದಿಗ್ಗಜ ರಂಗಭೂಮಿಯಲ್ಲಿ ಬಸವರಾಜ್ ಅಂತ, ಅವ್ರ ಜೊತೆ ಬಸವರಾಜ್ ತಮ್ಮನ ನೀನು ಅಂತ ಪ್ರೀತಿಯಿಂದ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಎಲ್ಲರಿಗೆ ಆಶೀರ್ವಾದ ಮಾಡಿದ್ದು. ಯಾಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ,
ಜೀವನದಲ್ಲಿ ಯಾರಾದರೂ ಸ್ವಲ್ಪ ದುರಹಂಕಾರ ಪಟ್ಟರೆ ದೇವ್ರನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸತ್ಯವಾಗಲು ಇದು ನಾನು ಯಾರಿಂದ ಕಲ್ತಿದ್ದು ಅಂದರೆ ಒಬ್ಬ ಡಾಕ್ಟರ್ ರಾಜ್ಕುಮಾರಿಂದ ಕಲ್ತಿದ್ದು. ರಾಜ್ಕುಮಾರ್ ಅಹಂಕಾರ ಇದೆ, ಸತ್ಯವಾದ ಅಹಂಕಾರ ಇದೆ. ನಿಮ್ಗೆ ಹೆಂಗೆ ಹೇಳೋದು ಕೆಲವೊಂದು ವಿಷಯ. ನಾನು ಈ ತೀರ್ಥಹಳ್ಳಿಯಲ್ಲಿ ಶೂಟಿಂಗಲ್ಲಿದ್ದೆ. ಶೂಟಿಂಗಲ್ಲಿದ್ದಾಗ ಏನಾಯಿತು ಅಂತಂದರೆ ಅಣ್ಣವ್ರ ಕಂಪ್ನಿ ಅಂದರೆ ತುಂಬ ಸ್ಟ್ರಿಕ್ಟು. ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ರೆ ನನಗೆ ಮಾತಾಡ್ತಾ ಇಲ್ಲ. ಆದರೂ ಸತ್ಯ ಆಗ್ಬಿಡ್ತೀನಿ. ನನಗೆ ಅಂಬರೀಷನ್ಗೆ ಚಿತ್ರರಂಗದಲ್ಲಿ ಸೂರ್ಯ ಹುಡ್ತಾ ಇದ್ದಿದ್ದು ಬೇಕಾಗಿ 12 ಗಂಟೆಗೆ. ಇವ್ರ ಕಂಪ್ನಿಗೆ 6 ಗಂಟೆ ಅಂದರೆ 6 ಗಂಟೆಗೆ ಹೋಗಿ ನಾವೇನು ಮಾಡಬೇಕು ಅಂದರೆ ಮೇಕಪ್ ಹಾಕೋಬೇಕು, ಶೂಟಿಂಗ್ ಇರಲಿ ಇಲ್ದಂಗೆ ಇರಲಿ. ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಇವ್ರು ಪಿಕ್ಚರ್ ಬಂದರೆ ಸ್ವಲ್ಪ ಒಪ್ಕೊಳ್ಳೋದಕ್ಕಿಂತ ಮುಂದೆ ಮಾಡ್ತಿದ್ವಿ. ಒಂದು ಮುತ್ತಿನ ಕಥೆಗೆ ನಾನು ಪಾತ್ರ ಮಾಡಬೇಕಾದ್ರೆ ಶಂಕರ್ನ ಭಾಳ ಪರಮಾಪ್ತ, ನನಗೆ ಪರಮಾಪ್ತ. ಅವನೇನಂದ, ದೊಡ್ಡ ಈ ಪಾತ್ರ ನೀನು ಮಾಡ್ತೀಯ ಮಾಡು, ನೀನು ಅಷ್ಟೇ ಬದಲಾಗ್ಬಿಡ್ತೀನಿ ನೀನು ಅಂತ ಹೆದರ್ಸ್ಬಿಟ್ಟು ಮಾಡ್ತಿದ್ದ. ಹಾಗಾಗಿ ಅಲ್ಲಿ ಅಣ್ಣವ್ರ ಜೊತೆ ಫಸ್ಟ್ ಸಮಾಗಮ. ಹಾಗಾಗಿ ಅವರೇನು ಮಾಡಿದ್ರು, ಈ ಶ್ರುತಿ ಸೇರಿದಾಗ ಪಿಕ್ಚರ್ಗೆ ಈ ಪಾತ್ರಕ್ಕೆ ದೊಡ್ಡಣ್ಣನೇ ಮಾಡಬೇಕು, ಅವನೇ ಕರೆಸಿದ್ರು. ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ನಾನು ತೀರ್ಥಹಳ್ಳಿಯಿದ್ದೆ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಬರ್ಬೇಕು. ಏನು ಹೀಗೆ ನಾಳೆ ಬೆಳಿಗ್ಗೆ ನೀವು ನಾನು ತೀರ್ಥಹಳ್ಳಿಯಿಂದ ಬೆಂಗಳೂರು ಬರೋದಂಗೆ ಹುಡುಗಾಟನ ಎಲ್ಲಿ ಶೂಟಿಂಗ್ ಬರೋದು ಎಲ್ಲ ಬಿಡು, ಅದನ್ನು ಕಟ್ಕೊಂಡು ನನಗೇನು ಅದನ್ನು ಬರೋಕ್ಕಾಗಲ್ಲ. ಏಕೆಂದರೆ ಅವರು 7 ಗಂಟೆಗೆ ರೆಡಿ ಆಗೋರು. ಈಗ ನಾನು 7 ಗಂಟೆ ಬಿಟ್ಟರು 12 ಗಂಟೆ ಆಗುತ್ತೆ, ಬರೋಕ್ಕಾಗಲ್ಲ. ಅವಾಗೆಲ್ಲ ಅಂಬಾಸಡರ್ ಕಾರು, ಅದೇ ನಮಗೆ ಮಹಾನ್ ದೊಡ್ಡ ಗಾಡಿ. ಇವತ್ತೆಲ್ಲ ಲೇಟೆಸ್ಟ್ ಗಾಡಿಗಳಿದ್ದಾವೆ. ಹಾಗಾಗಿ ನಾವೇನು ಮಾಡಿದ್ವಿ, 2ನೇ ಸತಿ ಹೋಗ್ಬಿಟ್ಟು ಕೊನೆಗೆ 3ನೇ ಸತಿ ಗೋವಿಂದರಾಜವರು ಅವ್ರು ರೆಡಿಯಪ್ಪ ಮಾಡಿದ್ರು. ಇಲ್ಲ ಮಾಮ ನೀವೇ ಮಾಡಬೇಕು ಅಂತಾರೆ, ಕಾಯ್ತಾರಂತೆ ಬರಬೇಕು. ಕಾಯ್ತಾರೆ ಅಂದಿದ ತಕ್ಷಣ ಡವ 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 ಹಾರ್ಟ್ ಬೀಟಿಂಗ್ ಜಾಸ್ತಿ ಆಯಿತು. ಸರಿ 3:30ಗೆ ಎದ್ದು ಸ್ನಾನ ಮಾಡಿ ಶೇವ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಡ್ರೈವರ್ಗೆ ರೆಡಿಯಪ್ಪ ಅಂತೇಳಿ ಹೊರಟು ಬಂದ್ವಿ. 11:30 ಬಂಗಾರಪ್ಪ ಅವರವಾಗ ಚೀಫ್ ಮಿನಿಸ್ಟರು. ಬಂಗಾರಪ್ಪ ಅವ್ರ ಮನೆಯೊಳಗೆ ಶೂಟಿಂಗ್ ನಡೀತಾ ಇತ್ತು. ಹೋಗಿದ ತಕ್ಷಣ ಹಣೆ ಹೋಗಿ ನಮಸ್ಕಾರ ಮಾಡಿ, ಹಣೆ ಲೇಟ್ ಪರವಾಗಿಲ್ಲ ನಾನು ಹೇಳಿದೆ ಕಾಯ್ತೀನಿ ಅಂತ. ಬೇರೆ ಕೆಲಸ ಇತ್ತು ಕಣಪ್ಪ, ಮಾಡ್ತಿದ್ವಿ, ನೀನು ರೆಡಿಯಾಗುವ ಬೇಗ ರೆಡಿಯಾಗಿ ಹೋಗಿ ಎಲ್ಲ ಮಾಡಿದ್ವಿ. 2 ಮೇಜರ್ ಸೀನ್ ಇತ್ತು, ಮುಗಿಸಿದ್ವಿ. 1 ಗಂಟೆಗೆ ತಲೆ ಮೇಲೆ ತಲೆ ಬಿಡಲಿ ರಾಜ್ಕುಮಾರ್ ಅವ್ರ ಕಂಪನಿಲಿ ಊಟಕ್ಕೆ ಕೂತ್ಕೋಬೇಕು. ಬ್ರೇಕ್ ಅಂದ್ಬಿಡ್ತಾರೆ ಅಣ್ಣವ್ರೇನು ಬಾಯಿ. ಎಲ್ಲ ಹೆಂಗೆ ಕೂತ್ಕೊಳ್ತಾ ಇದ್ದಿದ್ರೆ ನೀವು ನಂಬರ್ಕ್ಕಿಂತ ಹೇಳಿದ್ರೆ 1000 ಕೂತ್ಕೊಳ್ತಿದ್ವಿ. ಲೈಟ್ ಬಾಯ್ ಸಾಧಿಯಾಗು, ಕ್ಲಾಪ್ ಬಾಯ್, ಕೊನೆಯ ಹಂತದ ಬಾಯಿ ಸಹಿತ ಒಬ್ಬ ಹೀರೋ ಹೀರೋಯಿನ್ನು ಪ್ರತಿಯೊಬ್ಬರು ಅವ್ರ ಜೊತೆ ಬಂದಿರೋರ ಜೊತೆ ಮದುವೆ ಮನೆಗೆ ಊಟಕ್ಕೆ ಕೂತ್ಕೊಳ್ತಾ ಇದ್ವಿ. ಊಟಕ್ಕೆ ಕೂತ್ಕೊಂಡಾಗ ಸರಿ ನಾನೇನು ಮಾಡಿದೆ, ನಿದ್ದೆ ಆಗಿರಲಿಲ್ಲ, ಊಟ ಮಾಡಲಿಲ್ಲ, ಹೋಗ್ಬಿಟ್ಟು ಮಲಗಿಬಿಟ್ಟಿದೆ. ಮಲಗಿದಾಗ ಏನಾಯಿತು, ಬಂಗಾರಪ್ಪರ ಮನೆ ಒಂದು ರೂಮ್ ಇತ್ತು, ನೀವು ನೋಡಿಲ್ಲ, ಕಾರ್ಪೆಟ್ ಹಾಕಿದೆ ಕೆಳಗಡೆ. ಈ ಥರ ಒಂದು ಟೀಪಾಯ್ ದೂರದಲ್ಲಿ ಇತ್ತು. ಈ ಕಡೆ ಗೀತಾ ಕೂತಿದ್ರು. ನಾನು ಮಲಗಿದ ಅಷ್ಟೇ ಗೊತ್ತಾ, ನನಗೆ ಏನೂ ಗೊತ್ತಿಲ್ಲ. 2:45 ಪ್ರಕಾಶ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಬಂದು ಎಬ್ಬಿಸಕ್ಕೆ ಬಂದಾಗ ನೋಡ್ತೀನಿ, ಅನ್ಯಾಯ ಕೆಳಗಡೆ ಬಂದಿದ್ದು. ದೇವರಾಣೆ ರಾಜ್ಕುಮಾರ್ ಅವರು ಕಾರ್ಪೆಟ್ ಮೇಲೆ ಬಂದಿದ್ದು. ಒಂದೇ ಒಂದು ದಿವಾನ ಇತ್ತು, ನಾನು ಹೊರಗಿದ್ದೀನಿ. ಹಿಂಗೆ ಸಾವಧಾನ ಯಾಕೆ ಇಷ್ಟ ಹತ್ರ ತಕ್ಕಂದ ನಿಧಾನಕ್ಕೆ ರೆಡಿಯಾಗೋದು. ಇನ್ನೊಂದೇ ಸೀನ್ ಇರೋದು, ಮಿಕ್ಕಿ ತಾಳೆ ಮಾಡ್ಕೊಡೋಣ, ನಿಧಾನಕ್ಕೆ ರೆಡಿಯಾಗು. ಆಮೇಲೆ ಒಂದು ಮಾತು ಹೇಳೋದು, ಒಂದು ಹೇಳ್ತೀನಿ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಹಸಿವು, ನಿದ್ದೆ, ಸಾವು. ನೋಡಿ ಎಷ್ಟು ಚೆನ್ನಾಗಿದೆ. ಹಸಿವು, ನಿದ್ದೆ, ಸಾವು ಯಾವ ವ್ಯಕ್ತಿನೂ ಬಿಟ್ಟಿದ್ದಾಳ ಮಗನೇ. ಅದಕ್ಕೆ ನೀನು ಹೊಣೆ ಅಲ್ಲ, ಅದಕ್ಕೆ ಅದು ಬರುತ್ತೆ ಅಷ್ಟೇ. ಅದನ್ನು ನಾವು ಅನುಭವಿಸ್ಬೇಕಷ್ಟೇ ಹೋಗಳೆದಾಗಿ. ನೋಡಿ, ಅವತ್ತಾಡಿದ ಮಾತು ಇವತ್ತು ಜ್ಞಾಪಕದಲ್ಲಿದೆ ಅಂದರೆ ಆ ಯಪ್ಪ ಎಷ್ಟು ನಿಗರ್ವಿ ಅನ್ನೋದನ್ನು ನೀವು ಅನಿಸುತ್ತೆ ಅಷ್ಟೇ ಮಾಡ್ಕೊಳ್ಳಿ. ಇನ್ನೊಂದು ನನಗೆ ಚೆನ್ನಾಗಿ ಜ್ಞಾಪಕದಲ್ಲಿದೆ, ಶಿವಮೆಚ್ಚಿದ ಕಣ್ಣಪ್ಪ ಅಂತ ಒಂದು ಪಿಕ್ಚರು ಮಾಡಬೇಕು. ಅಣ್ಣನೇ ಅದರಲ್ಲಿ ಈಶ್ವರ ಪಾತ್ರ ಮಾಡ್ತಿದ್ರು. ಇದೇ ಗೀತಾ ಪಾರ್ವತಿ ಪಾತ್ರ. ಸರಿ ಹೋಗ್ಬೇಕು ಅವ್ರ ಕಾರಲ್ಲಿ ಹೋಗ್ಬೇಕು ಅಂದರೆ ಏನಾಗೋದು ಅಂದರೆ ಅವ್ರು ಹಿಂದುಗಡೆ ಕೂತಿರೋರು, ನಾವು ಮುಂದುಗಡೆ ಕೂತಿದ್ದೆ. ಸೀಟಿ ತುಂಬ ಸ್ಪಾಂಜ್ ಇರ್ತಿರ್ಲಿಲ್ಲ, ಬರೀ ಮುಳ್ಳಿದ್ದಂಗಿರೋದು, ಹಿಂಗೆ ಕೂತಿರ್ತಿದ್ವಿ. ಅಷ್ಟು ಭಯ ನಮಗೆ, ಗೌರವ. ಆಮೇಲೆ ಹೋಗ್ತಾ ಇದ್ದಾಗ ಏನಾಯ್ತು ಅಂದರೆ ನಾನು ಅಣ್ಣವರು, ಆಮೇಲೆ ಅವ್ರ ಪಕ್ಕದಲ್ಲಿ ಇನ್ನೊಬ್ಬರು ಚಿಟ್ಟಿ ಬಾಬು ಅಂತ ಕೂತಿದ್ರು. ಅವರೇ ಕ್ಯಾಮ್ರಾಗಳು ಕೂತಿದ್ದಾಗ ಏನಾಯಿತು, ಹಿಂಗೊಂದು ಕಾರ್ನಲ್ಲಿ ಬಂದಾಗ ಏನಾಯಿತು ಅಂತಂದರೆ ಆ ಮನೆ ಒಂದು ಬಡವರು ಮನೆ, ಸಾಮಾನ್ಯವಾದ ಬಡವರು ಮನೆ. ಅಲ್ಲಿ ನಿಲ್ಲಿಸಿ ಕಾರು ನಿಲ್ಲಿಸಿ, ಅಪ್ಪ ಒಳಗಡೆ ಹೋಗು, ಉಪ್ಸಾರ ವಾಸನೆ ಭಾಳ ಚೆನ್ನಾಗಿ ಬರ್ತಾ ಇದೆ, ಏನು ಅಂತ ಕೇಳು. ಅದು 1:15 ಆಗಿತ್ತು.
ಸತ್ಯವಾಗಿ ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಯೂಟ್ಯೂಬಲ್ಲಂತೂ ನಾನು ಪ್ರಮಾಣಗಳು ಹೇಳಲ್ಲ. ಯಾಕೆ ಅಂತಂದರೆ ಇದೇ ಸತ್ಯ, ಇದೇ ಸತ್ಯ. ಹೋಗಿ ಕೇಳಿದ್ರೆ ಯಾರಿದ್ದೀರಿ ಒಳಗೆ ಅಂತ ಕೇಳಿದಾಗ ಆ ಕಡೆಯಿಂದ ಹೆಣ್ಮಗಳು ಅಷ್ಟೇ ಕಡಕಾಗಿ ಯಾರು ಬೇಕಾಗಿತ್ತು ಅಂತಂದ್ರೆ ನಾನು ದೊಡ್ಡಣ್ಣ ಬಂದಿದ್ದೀನಿ. ಯಾವ ದೊಡ್ಡಣ್ಣ? ನನಗೆ ಯಾವ ಅಂತಿರಲ್ಲ ಹೇಳು. ಅವಾಗ ಸಿನಿಮಾ ದೊಡ್ಡಣ್ಣ ಕಡೆ ಹೌದಾ? ಅಯ್ಯೋ ನೀನು ಹೇಳಕ್ಕಿರ್ಬೇಡ, ನಾನು ಯಾರೋ ತಮಾಷೆ ಮಾಡ್ತಾ ಇದ್ದೆ ಬಂದೆ ಬಂದರು. ನಿಮ್ಮ ಮನೇಲಿ ಉತ್ಸವ ವಾಸನೆ ಬರ್ತಾಯಿದೆ, ಒಂದು ಮುದ್ದೆ ಸಿಗುತ್ತೆ ಕೇಳಿದ್ರು ಅಣ್ಣವರು. ಯಾವ ಅಣ್ಣವರು? ರಾಜ್ಕುಮಾರ್. ಆ ಅಮ್ಮನ ಆನಂದ ನೋಡ್ಬೇಕಾಗಿತ್ತು. ಅಯ್ಯೋ ಏನು ಮಾತಾಡ್ತೀಯ ನೀನು? ದೇವರು ನನ್ನ ಮನೆ ಬಾಗಿಲಿಗೆ ಬಂದು ಅನ್ನ ಬಿಡಿದ್ರೆ ಇಲ್ಲೇ ಅಂತೀನಿ. ಅಯ್ಯೋ ನನ್ನ ಅಪ್ಪನೇ ಎಲ್ಲವರೇ ಅಂತ ಮೈ ತುಂಬ ಸೆರಗ ಹಾಕೊಂಡು ಓಡೋಗಿ ಕಾರು ಬಾಗಿಲು ತೆಗೆದು ಅವ್ರನ್ನ ಹಂಗೆ ಕೈ ಇಟ್ಕೊಂಡು ಹೇಳ್ಕೊಬಂದು ಕೈ ಕರ್ಕೊಬಂದು ಕೂರಿಸಿ ಬಿಸಿ ಬಿಸಿ ಮುದ್ದೆನ ಕಟ್ಟಿ ಎಲ್ಲರಿಗೂ ಹಾಕಿ ಬಡಿಸಿ ಉಪ್ಸಾರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲ ಊಟ ಮಾಡೋದು. ಹೊಟ್ಟೆ ತುಂಬ ಊಟ ಮಾಡಾದ್ಮೇಲೆ ಅಣ್ಣವರು ₹1 ಇಟ್ಕೊಳ್ತಿರ್ಲಿಲ್ಲ. ನೀವು ಯಾರು ಬೇಕಾದ್ರೆ ಕೇಳಿ ನೋಡಿ ನೀವು. ಅವರಿಗೆ ₹500 ಗೊತ್ತಿರಲಿಲ್ಲ, ₹100 ನನ್ನ ತಾಯಿಗೆ ನಾಣೆ ಗೊತ್ತಿರಲಿಲ್ಲ, ದತ್ತಾತ್ರೇಯ ನಾಣೆ ಗೊತ್ತಿರಲಿಲ್ಲ. ಅಂತ ದೇವರದ್ದು ದುಡ್ಡೆಷ್ಟು ಇಟ್ಟಿದ್ದೀವಿ ಗೊತ್ತಾಯ್ತಾ ಅಮ್ಮನ ಕೊಡೋಕ್ಕೆ? ನಾನು ಮಾಡೋದು ₹2,000 ಊಟ, ₹2,000 ಕೊಟ್ಟು ಸಾಕು ಸಾಕಾ ಕೊಡಿ ಉಕ್ಕಣಪ್ಪ ಮಾಡಿದ ಅಡಿಗೆ ಬಂದಿದ್ದೀವಿ ನಾವು 3 ಜನ ಊಟ ಮಾಡಿದ್ದೀವಿ ಕೊಡೋಣ ಪಡೀಲಿ ತಗೋ. ಆ ಎಮ್ಮ ತಗೊಂಡು ಅನ್ನ ಹಾಕಿ ದುಡ್ಡು ಇಸ್ಕೊಂಡಾಗ ದೇವ್ರ ಮೇಯ್ತಾನ ಹೋಗಪ್ಪ ಹೋಗು, ಇವತ್ತು ನನ್ನ ಜನ್ಮ ಸಾರ್ಥಕ ಆಗೈತೆ, ನಾನು ಇಸ್ಕೊಳ್ಳಲ್ಲ. ಹಿಂಗೆ ನಡೆದು 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 ಅರ್ಧ ಗಂಟೆ ಎಳ್ದಾಟ ಅಣ್ಣ ಕೊಡಕ್ಕೆ ಹೋಗೋಕ್ಕೆ ಆ ಅಮ್ಮ ಇಲ್ಲ ಅನ್ನೋದಕ್ಕೆ ನಾನು ತಂದೆ ಸಮಾನ ಅಂತ ನಾನು ತಗೊಳ್ಳವ. ಅದೊಂದು ಮಾತು ಇಟ್ಕೊಂಡ್ರೆ ಗೊತ್ತಿಲ್ಲ. ನನ್ನ ತಂದೆ ನೀನು ಅಂತ ಅಮ್ಮನ ಬಾಯಿ ಬಂದಿದ ತಕ್ಷಣವೇ ನಾನು ನಿನಗೆ ಅರ್ಶಿನ ಕುಂಕುಮಕ್ಕೆ ಬೆಳೆಗೆ ಅಂತ ನಾನು ಬಾಗ್ನ ಅಂತ ತಿಳ್ಕೊಂಡಾದ್ರು ಹಿಡ್ಕೊಳ್ಳವ. ಅವಾಗ ಅಮ್ಮ ಸರಿಗ ದುಡ್ಡಿಸ್ಕೊಟ್ರು. ಏಕೆಂದರೆ ಇದನ್ನೆಲ್ಲ ನೋಡಿದಾಗ ಮನುಷ್ಯನಾದವರು ಹೆಂಗೆಂಗೋ ಬದುಕ್ಬಿಡೋದಲ್ಲ, ಹಿಂಗೇ ಬದುಕಬೇಕು ಅಂತ ಶಾಸ್ತ್ರದ ಆಧಾರ ಇದೆ. ನೀವು ನಂಬಲ್ಲ. ಕುಂತಿದ್ದೀವಿ, ನಿಮ್ಗೊಂದು ಮಹಾಭಾರತದ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ಕುಂತಿದ್ದೀರಿ, ಕೃಷ್ಣ ನೋಡೋಕೆ ಬರ್ತಾಳೆ ದ್ವಾರಕೆಗೆ ನೋಡೋದು. ಇಲ್ಲಂದ್ರೆ ಎಲ್ಲ ವಿದ್ಯಾವಂತರಿದ್ದೀರಿ, ನೀವೆಲ್ಲ ಓದಿರ್ತೀರಿ. ಆದರೂ ನಾನು ಮಹಾಭಾರತದಲ್ಲಿ ಗದಗಿನ ವೀರನಾರಾಯಣ ಬರ್ತಾ ಓದಿದ್ವಿ. ಬಂದಂಥ ಸಂದರ್ಭದಲ್ಲಿ ದೂತಾವಾಸದಿಂದ ಬಂದಿರ್ತಾರೆ. ಕುಂತಿದೇವಿಯವರು ಬರ್ತಾ ಇದ್ದಾರೆ. ಸೋದರತ್ತೆ ನಮ್ಮಲ್ಲಿ ದೊಡ್ಡತ್ತಿಗೆ ಹಿರಿಯತ್ತಿಗೆ, ಆಮೇಲೆ ಸೋದರತ್ತೆ ಹಿರಿಯಕ್ಕ ಹಿರಿಯ ಅತ್ತಿಗೆ ತಾಯಿ ಸಮಾನರು ಸಮಾಜದವರು. ನಮ್ಮ ಸಂಸ್ಕೃತಿ ಹಂಗೆ ಬೆಳೆಸಿದಾರೆ ನಮ್ಮ ಕೃಷ್ಣ. ಏನು ಮಾಡ್ತಾನೆ, ಚಿನ್ನದ ಕಿರೀಟ ತೆಗೆದೋಗಿ ಬಾಗಿಲಲ್ಲಿ ಬೆಳ್ಳಿ ಚೊಂಬಲ್ಲಿ ನೀರು ಇಟ್ಕೊಂಡು ಕಾಯ್ತಾ ನಿಂತಿರ್ತಾನೆ. ಕಾಯ್ತಾ ನಿಂತಿದ್ದಾಗ ಒಳಗಡೆ ಬರ್ತಾರಂತೆ. ಕುಂತಿದೇವಿ ಬರ್ತಾಳೆ. ಇಳಿದು ಬಂದಾಗ ಅವಳ ಪಾದ ತೊಳೆದು ಮಕ್ಕ ತೊಳೆದು ಒತ್ತಿರುಗಳಿಗೆ ಮಕ್ಕನೆಲ್ಲ ಒರೆಸಿ ಗದಗಿನ ವೀರನಾರಾಯಣ ಭಾರತದಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕರ್ಕೊಂಡೋಗಿ ಕೂರಿಸಿ ಚಾಮರಾಕ ಕೇಳಿ ಪಾನಕ ಕೊಟ್ಟು ಅವಳ ಎಡಗಾಲನ ತನ್ನ ಬಲಭುಜದ ಮೇಲೆ ಹಾಕೊಂಡು ಇಸಿಕೊಂಡು ಕೆಳಗಡೆ ಕೂತ್ಕೊಂಡು ಕೇಳ್ತೇನೆ, ಯಾಕೆ ಬಂದೆ ಈ ಬಿಸಿಲಲ್ಲಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಅವಾಗ ಅವಳು ಹೇಳ್ತಾಳೆ, ಇನ್ನು 24 ದಿವಸ ಉಳಿತು ಕುರುಕ್ಷೇತ್ರದ ಜೊತೆಗೆ. ನನಗೆ ಚೆನ್ನಾಗಿ ಗೊತ್ತು ಬಿಡು, ನೀನು ನನಗೆ 2 ವರ ಕೊಟ್ಟಿರೋ ನೀನು ಕೂಡಲೇ ಬರ್ತೀನಿ. ಆಯಿತು, ಅಷ್ಟು ಕೊಟ್ಟಿದ್ದೀನಿ, ಏನು ಮೊದಲನೇ ಇಟ್ಟೋಳು. ಆವಾಗ ಅವಳು ಮಾತು ಕೇಳ್ತಾಳೆ, ನನ್ನ 5 ಜನ ಪಾಂಡವರಲ್ಲಿ ಒಬ್ಬರೂ ಸಾಯಬಾರದು ಕೃಷ್ಣ, ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಒಬ್ಬರೂ ಸಾಯಬಾರದು ಅಂತ. ಅಷ್ಟೇ ತಾನೇ, ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಕಾಪಾಡ್ತೀನಿ, ನೀನೇನು ಚಿಂತೆ ಮಾಡಬೇಡತ್ತೆ. 2ನೇದು ಕೇಳು, ಕೈ ಮುರ್ಕೊಂತಾಳೆ ಕೇಳೋದಕ್ಕೆ. ಹೆಂಗೆ ಕೇಳೋದು ಕೇಳು, ಸಂಕೋಚ ಪಡಬೇಡ. ಆವಾಗ ಅವಳು ಒಂದು ಮಾತು ಕೇಳ್ತಾಳೆ. ಏನು ಕೇಳ್ತಾಳೆ ಅಂದರೆ, ಕೌರವರಲ್ಲಿ ಒಂದು ಕೂಸು ಉಳಿಬಾರ್ದು, ಹಂಗೆ ಸಾಯ್ಬೇಕು. ಕೃಷ್ಣ ಜೋರಾಗಿ ನಗ್ತಾನೆ. ನಗ್ಬಿಟ್ಟಾಗ ಕೆಟ್ಟವ್ರನ್ನ ಯಾರು ಸಾಯಿಸ್ಬೇಕಾಗಿಲ್ಲ, ಅವ್ರವ್ರನ್ನೇ ಹೊಡೆದಾಡ್ಕೊಂಡು ಸಾಯಿಸ್ಬೇಕು. ಇದನ್ನ ಗದಗಿನ ವೀರನಾರಾಯಣ ಭಾರತದಲ್ಲಿ ಓದಿದ್ದೀನಿ. ಯಾಕೆಂದ್ರೆ ನರನಾಡುವ ನಾಟಕವ ಮುರಾರಿ ತಾನಾಡಿ ತೋರಿದ ಅಂತ. ಮುಂದಿನ ಜನತೆಗೆ ಅಹಂಕಾರ ಪಡಬೇಡಿ, ಹಿಂಗೇ ಬದುಕಬೇಕು ಮನುಷ್ಯನಾದವನು ಅನ್ನೋದನ್ನ ಮುರಾರಿ ತನ್ನ ಸೋದರತೆಗೆ ಮಾಡಿದ ಸೇವೆಯನ್ನ ತೋರಿಸ್ತಾ ಇದ್ದಾನೆ ಅಂತ ವೀರನಾರಾಯಣ ಹೇಳ್ತಾರೆ. ಏಕೆಂತಂದ್ರೆ ಇಂಥ ವಿಷಯಗಳನ್ನ ಹೇಳ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ನನ್ನ ಅನುಭವಗಳಿಗೆ ಹೇಳ್ಬಿಡ್ತೀನಿ. ನಮಗೆ ಒಳ್ಳೊಳ್ಳೆ ಮಾಸ್ಟರ್ಗಳು ಸಿಗೋದು ನಿಮ್ಗೆ ಗೊತ್ತಿಲ್ಲ. ಒಳ್ಳೆ ಮಾಸ್ಟರ್ಗಳು ಸಿಗೋಕ್ಕೆ
ಒಳ್ಳೆ ಸಹೋದರರು ಸಿಗಕ್ಕೆ, ಒಳ್ಳೆ ಸ್ನೇಹಿತರು ಸಿಗಕ್ಕೆ, ಒಳ್ಳೆ ಉದ್ಯೋಗ ಸಿಗಕ್ಕೆ, ಅಷ್ಟೇ ಯಾಕ್ರಿ ಒಳ್ಳೆ ಹೆಂಡತಿ ಸಿಕ್ಕದಕ್ಕೆ ಜನ್ಮಾಂತರದ ಪುಣ್ಯಾಗಬೇಕು. ನಾನು ಎಲ್ಲ ಕೊಟ್ಬಿಟ್ಟು ದೇವ್ರ ಏನ್ ಮಾಡ್ತೇನೆ, ಯಾವ್ದಾದ್ರು ಪೀಸ್ ಕಿಟ್ ಹಾಕ್ಬಿಟ್ಟಿರ್ತೀನಿ, ಗೊತ್ತಿಲ್ಲ. ಸತ್ಯವಾದ ಮಾತಿದು. ಏಕೆಂತಂದ್ರೆ ಇವತ್ತು ಸಹಿತ ಮದುವೆ 75 ಇಸ್ವಿ ನಾನು ಮದುವೆ ಆಗಿದ್ದೆ. ಈಗ 50 ವರ್ಷ ಆಯ್ತು. ಆದ್ರೂ ಇವತ್ತು ಇರೋದು 2 ಅಡಿ 3 ಅಡಿ ಇರ್ಬೇಕಷ್ಟೇ. ನಾನು 6 ಅಡಿ ಇದ್ದೀನಿ. ನನ್ನನ್ನು ಎದುರಿಸಡೆ ಅಂತ ಲೆಕ್ಕ ಹಾಕ್ಬೋದು. ನಾನು ಕೇಳೋದು ಏನೇ ನಾನು ಏನು ದ್ರೋಹ ಮಾಡಿದ್ದೀನಿ, ನೀವು ನನಗೆಲ್ಲ ಕೊಟ್ಬಿಟ್ಟು ಇದೊಂದೇ ಅವರು ಅಷ್ಟು ಚೆನ್ನಾಗಿರೋದ್ರಿಂದಾನೆ, ಸ್ಟ್ರಿಕ್ಟ್ ಆಗಿರೋದ್ರಿಂದಾನೆ ನಾವು ಇವತ್ತಿನವರೆಗೂ ಆರೋಗ್ಯವಂತರಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿ ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಚೆನ್ನಾಗಿದ್ದೀವಿ. ಅದಕ್ಕೋಸ್ಕರನೇ ಜೀವನ ಅಂದರೆ ಏನು ಅಂತಂತಂದರೆ, ನಮಗೊಬ್ಬರು ಮಾಸ್ಟ್ರು ಪಿ ನಾಗರಾಜಯ್ಯ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ. ನನಗೆ ಅ ಆ ಇ ಬರೆಸೋರು, ಕನ್ನಡದಲ್ಲಿ ಅ ಆ ಇ ಬರೆಸೋರು, ತಿರ್ಸೋದವಾಗೆಲ್ಲ ಸ್ಲೇಟು. ನನಗೀಗ 16 ವರ್ಷ. ಸ್ಲೇಟಲ್ಲಿ ತಿರ್ಸಿದಂತಹ ಮೊದಲನೇ ಗುರು ಅಂತಂತಂದರೆ ಮೊಹಮ್ಮದ್ ಅಲಿ ಅಂತ. ಯಾಕೆಂದರೆ ನನ್ನ ಅಣ್ಣನಿಗೆ ಅವರೇ ಮಾಸ್ಟ್ರು, 2ನೇ ಅಣ್ಣನಿಗೂ ಅವರೇ ಮಾಸ್ಟ್ರು, 3ನೇವನು ನನಗೂ ಅವರೇ ಮಾಸ್ಟ್ರು. ಹಂಗಾಗಿ ನೀನು ಸುಗರ್ ಮಗ ಅಲ್ವೇನೋ, ನೀನು ಓದಿ ವಿದ್ಯಾವಂತ ಆಗಬೇಕು ಕಣೋ. ಕನ್ನಡ ಒಳ್ಳೆ ಭಾಷೆ, ಸಂಸ್ಕೃತಿಗಿಂತಲೂ ಶ್ರೇಷ್ಠವಾದ ಭಾಷೆ ಅಂತ ತಿಳ್ಕೊ, ಬರೀ ಅಂತ ಬರ್ಸೋರು. ಗೊತ್ತಾಯ್ತಾ? ಅವರಿಂದ ಓರ್ನಾಮ ಕಲ್ತಿರೋ ನಿಮ್ಮ ದೊಡ್ಡಣ್ಣ. ನಾನು ಮಿಡ್ಲ್ ಸ್ಕೂಲು ನಂತರ ಹೈಸ್ಕೂಲಿಗೆ ಬಂದಾಗ ಪಿ ನಾಗರಾಜಯ್ಯ ಅಂತ ಇದ್ರು. ಕಾವಾಜಾಣ ಕ್ಲಾಸಲ್ಲಿ ಅವರೇ ಇವರು, ನೀವು ಗೊತ್ತಿರಬೇಕು. ಆಮೇಲೆ ಕುವೆಂಪು ಇದರಲ್ಲಿ KJ ಲಕ್ಕಪ್ಪಗೌಡ ಅಂತ ಇದ್ರು. ಗೊತ್ತಾ? KJ ಲಕ್ಕಪ್ಪಗೌಡ ನನಗೆ ಕನ್ನಡ ಮಾಸ್ಟರ್, ನನ್ನ ಜೊತೆ ಪಾಠ ಮಾಡಿದ್ದಾರೆ. KJ ಲಕ್ಕಪ್ಪ ವೈಸ್ ಚಾನ್ಸಲರ್, ಕರೆಕ್ಟ್. ಆಮೇಲೆ CH ಚನ್ನಬಸವನವರು ನನಗೆ, ಕಾರ್ಯಪ್ಪ ಕೂರ್ಗೆ ಮಾಸ್ಟರ್, ಅವರು ನನಗೆ ಕನ್ನಡ ಮಾಸ್ಟರ್. ಒಂದು ಮಜಾ ಏನಾಗೋದು ಅಂತಂದರೆ, ನಾವು ಕಾಂಪಿಟೇಷನ್ ಡ್ರಾಮಾ ಆಡೋದು ಹೋಯ್ತು ಅಂತಂದರೆ ಅವರೇ ಮಾಡೋರು ಪಿ ನಾಗರಾಜನವರು. ಆಮೇಲೆ ವೈಕೇವಿ ಅಂತ ಇದ್ರು, ವೆಂಕಟ ಸುಬ್ಬಯ್ಯ ಅಂತ, ಅವರೆಲ್ಲ ಜಡ್ಜಸ್ ಆಗಿ ಕೂತಿರೋರು. ಅವ್ರು ನೋಡ್ಬಿಟ್ರೆ ನಮ್ಮ ದಶರಥ ಅಂತ ಒಬ್ಬ ಆರ್ಟಿಸ್ಟು, ಪಾಕಿವಾಗಿ ಏನಾದ್ರು ಇರೋದು ಗೊತ್ತಿಲ್ಲ ನನಗೆ. ಆ ಬೇಷಗಳು ಮಕ್ಕ ನೋಡ್ಬಿಟ್ರೆ ಡೈಲಾಗೆ ಬರ್ತೋಗ್ಬಿಡ್ತಿದ್ದಲ್ಲ, ನಾನು ಟ್ರೈ ಮಾಡೋಣ ಅಂದರೆ ಮ್ಯಾಕ್ಸ್ಗೆ ಅಷ್ಟು ಹೆದರ್ಕಂತ ಇದ್ವಿ. ಹೆದರ್ಕೊಂಡ್ಬಿಡೋದು ಧೈರ್ಯವಾಗಿ ನಾವು ಮಾಡೋದೇನು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ವಿ. ಅವರೇ ಮಾಡೋರು. ಏನಾಗೋದು, ನಾವು ಪದ್ಯ ಗಟ್ಟಿ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಇವತ್ತೆಲ್ಲ ಕಾನ್ವೆಂಟ್ ಸಂಸ್ಕೃತಿ ನಿಂದು. ಒಂದು ಮಕ್ಕಳು ಬೇಕು, 2 ಮಕ್ಕಳು ದೇವರೊಡೆ ಸಾಕು ಅಂತ ಇದು. ಅವತ್ತು ಹಂಗಿರಲಿಲ್ಲ. 6 ಮಕ್ಕಳು 7 ಮಕ್ಕಳು. ನಮ್ಮ ಓದರು ಎಷ್ಟು ದಷ್ಟಪುಷ್ಟವಾಗಿದ್ದು ಅಂದರೆ, ಏರೋರು, ದೂರೋರು, ಬಡಿಯೋರು, ಸೇದೋರು, ಕುಟ್ಟೋರು, ಬೀಸೋರು ರೀ. ನನ್ನ ತಾಯಿ ಮೇಲೆ ಅವ್ರಿಗೆ ಯೂಟ್ರಸ್ ಕಾಯಿಲೆ ಬರಲೇ ಇಲ್ಲ ಕಂಡೆ, ದೇವರೇ ಬರಲಿಲ್ಲ. ಈಗ ಗಾಬಿ ಬಿಟ್ಟರೆ ಯಾರಾದ್ರೂ ಇದ್ರೆ ಕೇಳಿ, ಬರಲೇ ಇಲ್ಲ. ಅಷ್ಟು ಚೆನ್ನಾಗಿದ್ರು, ಅಷ್ಟು ಆರೋಗ್ಯವಂತರಾಗಿದ್ರು. ಹಂಗಾಗಿ ನಾವೇನು ಮಾಡೋದು, ಏನಾದರೂ ಸ್ವಲ್ಪ ತಪ್ಪಾಗ್ಬಿಟ್ರು ಸಹಿತ ಬೇಸ್ಟ್ ಬೈತಾರೆ ಅಂದ್ಬಿಟ್ಟು ನಾಟಕ ಚೆನ್ನಾಗಿ ಡೈಲಾಗ್ ಕಟ್ ಮಾಡಿಕೊಂಡು ಎಲ್ಲ ಮಾಡಿದ್ವಿ. ಎಲ್ಲ ಮಾತಾಡಿದಾಗ ಆನಂದ ಕಾಂತ ಅಂತ ನಿಮ್ಗೆ ಗೊತ್ತಿರಬೇಕು, ಮಹಾನ್ ರೈತರು ಉತ್ತರ ಕರ್ನಾಟಕದವರು. ಅವ್ರು ಬಂದಿರೋ ಪದ್ಯನ ನಾನು ಗಟ್ ಮಾಡ್ಕೊಂಡು ಹೋಗಿರಲಿಲ್ಲ. 4-5 ಪದ್ಯ ಗಟ್ ಮಾಡ್ಕೊಂಡು ಹೋಗಿರಲಿಲ್ಲ. ಅವಾಗ ಎಷ್ಟು ಚೆನ್ನಾಗಿ ನನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅಂದರೆ, ಅಂತಿಂಥದ್ರಲ್ಲಿ ಹೊಡೆದ್ರೆ ನನಗೆ ಪೆಟ್ಟು ಬೀಳಲ್ಲ ಅಂತ ಹೇಳ್ಬಿಟ್ಟು ರೂತಣ್ಣೆ ಅಂತ ಇರುತ್ತೆ, ನನ್ನ ಕೈಲೇ ಕಳಿಸಿದ್ರು. ಹೆಡ್ ಮಾಸ್ಟರ್ ಸಿದ್ಧಲಿಂಗಮೂರ್ತಿ ಅಂತ. ಒಂದು ದಿವಸ ಅವರು ಡೈರೆಕ್ಟರ್ ಆಫ್ ಇದರ ಆದರು. ಹಂಗಾಗಿ ಅವ್ರ ಹತ್ರ ತರಿಸಿ ಕೈ ಹಿಡಿಯುತ್ತೆ, ಹೊಡೆದ್ಬಿಟ್ಟು ಹೇಳುದು, ನೀನು ನಿಜವಾಗ್ಲೂ ಮಾಸ್ಟ್ರಿಗೆ ಗೌರವ ಕೊಡೋಣಾದ್ರೆ ಈ ಪದ್ಯನ ಕಟ್ ಮಾಡಿ ಒಪ್ಪಿಸಿ ನೀನು ಮನೆ ಮುಟ್ಕೋಬೇಕು. ಕೂತ್ಕೊಂಡು 14 ಪದ್ಯ ಇತ್ತು ನಮಗೆ ಹೈಸ್ಕೂಲ್ ಸೆಕೆಂಡರಿಯಲ್ಲಿ. 14 ಪದ್ಯನು ಕಟ್ ಮಾಡ್ಬಿಟ್ಟು ಅವ್ರು ಬಂದಾಗ ಕೊಟ್ಬಿಟ್ಟು ಕ್ಲೀನಾಗಿ ಹೇಳಿ, ನಿನ್ನನ್ನು ತಿಕ್ಲ ಅನ್ನೋನು, ಒಳ್ಳೆಯವನು ಅನ್ನೋನು, ತುಂಟ ಅನ್ನೋನು ನಂಗೆ ಅರ್ಥನೇ ಆಗಲ್ಲ ಕಣೋ ಅವನು. ಸರಿ, ಅಪಭ್ರಂಶ ಬರಬಾರ್ದು, ಗೊತ್ತಾಯ್ತಾ? ಹೋಗು. ಕುವೆಂಪು ಅವರ ನಾಟಕ ಆಡಿದ್ವಿ, ರಕ್ತಾಕ್ಷಿ ಅಂತ. ಕುವೆಂಪು ಅವರ ನಾಟಕ, ಕುವೆಂಪು ಅವರ ನಾಟಕ ರಕ್ತಾಕ್ಷಿ. ನೀವು ಕುವೆಂಪು ಅವ್ರನ್ನ ನೋಡಿರಲಿಲ್ಲ, ನಾನು ನೋಡಿದ್ದೆ. ಕುವೆಂಪು ಅವ್ರನ್ನ ನೋಡಿದ್ದೆ. ಮಹಾರಸ ಋಷಿ ನಿಮ್ಗೆ ಹೆಂಗೆ ಹೇಳೋದು. ಅವರು ನಡ್ಕೊಂಬಂದ್ರು ಸರಸ್ವತಿಪುರದಲ್ಲಿ ಅವ್ರ ಮನೆ. ಯಾವನೋ ಒಬ್ಬ ಮಹಾನ್ ತೇಜಸ್ವಿ ಬಂದಂಗೆ ಆಗುತ್ತೆ. ಅದಕ್ಕೆ ಅವ್ರ ಮಗನಿಗೆ ಪೂರ್ಣಚಂದ್ರ ತೇಜಸ್ವಿ ಹೆಸರಿಟ್ಟಿದ್ರು ಏನೋ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಕ್ಕೆ ನಾವೆಲ್ಲರನ್ನೂ ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ಕೂತ್ಕೊಳ್ಳಿ ಅಂದ್ರೆ ಎಲ್ಲರನ್ನೂ ಕೂರಿಸಿದ್ರು.
ನಾನೊಬ್ಬ ನಿಂತಿದ್ದೆ, ನೀನೊಬ್ಬ ಯಾಕೆ ನಿಂತಿದ್ಯಾ ಹುಡುಗ ಬಾಯಿ ಕಡೆ ಅಂದ್ಬಿಟ್ಟು ಅವ್ರ ಪಕ್ಕದಲ್ಲಿ ಎಡಭಾಗದಲ್ಲಿ ಒಂದು ಜೀಪ ಇತ್ತು, ತೆಗೆದಿಟ್ಟು ನಾನು ಕೂರಿಸ್ಕೊಟ್ರು ಇದರ ಮೇಲೆ ಕೈ ಹಾಕೊಂಡು. ಅದು ನನ್ನ ಜೀವನದಲ್ಲಿ ಮರೆಯಲಾಗದಂಥ ಘಟನೆ. ಆ ನಾಟಕಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಇಲ್ಲ ನಾನು ಬರೋಕ್ಕಾಗಲ್ಲ, ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತಾರೆ ಅಂದಾಗ ಇಂತಿಂತ ಪಾತ್ರ ಮಾಡ್ತಾರೆ, ಚೆನ್ನಾಗಿ ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಿ. ನಾನು ಅವರಷ್ಟೇ ಕುವೆಂಪುರನ್ನ ನೋಡಿದ್ದೆ. ನಾವು ಇದನ್ನೆಲ್ಲ ಹೇಳ್ಕೊಂಡ್ರೆ ನಮ್ಮ ಮಾಸ್ಟರ್ ಬೇಷ್ ಅಂತಾರೆ ಅಂತ ಹೋಗಿ ನಾನು ಪಿ ನಾಗರಾಜನ್ ಹತ್ರ ಹೇಳಿದಾಗ ಅವರೊಂದು ಆನಂದಕ್ಕಂದೊಂದು 4 ಲೈನಿಂದು ಒಂದು ಪದ್ಯ ಗಟ್ ಮಾಡೋ ಯೋಗಿಲ್ಲ ನಿಮಗೆ ಕೊನೆಗಡ, ನೀವು ರಥ ಸಿಕ್ಕಿ ತೆಸ್ತಾಕ್ಬಿಡ್ತೀನಿ, ಹೋಗೋ ಕೆಲಸ ನೋಡೋದು ಏನೇ ಹಿಂಗಂದ್ಬಿಟ್ರು. ನಾನು ಚಾಲೆಂಜ್ ಆಗ್ತಗೊಂಡೆ, ಯಾಕೆಂದರೆ ರಂಗ ತಾಲೀಮು ಅಂತಾರೆ. ಒಬ್ಬ ಚೆಟ್ಟಿ ಗರಡಿ ಮನೆಗೆ ಹೋದ್ರೆ ಮಟ್ಟಿ ಹೇಗಿಬೇಕು, ಮೊದಲು ಮಟ್ಟಿ ಹೇಗಿಬೇಕು ಗೊತ್ತಾಯ್ತಾ? ಹಂಗೆ ನಾವೇನು ಮಾಡಿದ್ವಿ, ಎಲ್ಲೂ ಅಪಭ್ರಂಶ ಬರೆದಿಲ್ಲದಂಗೆ ಚೆನ್ನಾಗಿ ಗಟ್ ಮಾಡಿ ನಾಟಕ ದಿವಸ ಬಂದರು ಕೂತ್ಕೊಂಡ್ರು. ನಾನು ಶಿವಯ್ಯನ ಪಾತ್ರ ಮಾಡಿದ್ದೆ. ಶಿವಯ್ಯನ ಪಾತ್ರ ರುದ್ರಾಂಬೆ ಪಾತ್ರನ ನಮ್ಮ ಸಹನಟಿಯವರನ್ನ ಸಿನಿಮಾಕ್ಕೆ ಶಾಖದಲ್ಲಿ ಸಿಗೋರು, ಹಾಗಾಗಿ ಪ್ರೇಮ್ ಅಂತ ಅವ್ರು ಮಾಡಿದ್ರು. ರುದ್ರಾಂಬೆ ಕ್ಯಾರೆಕ್ಟ್ರು ಬಂದಾಗ ಒಂದು ಸೀನ್ ಬರ್ತೀನಿ, ನೀವು ನಮ್ಮಲ್ಲಿ ಹೇಳೋದು, ಆಲಾಹಲ ವಶರದಲ್ಲಿ ತಡೆದಿಟ್ಟ ಶಿವನೇ ಬಾ ಎನ್ನೆದೆಯ ಆಲಾಹಲ ಬದಲಿಸು, ಮನ್ಮಥನು ಸುಟ್ಟ ಮುಗ್ಗಣ್ಣನೇ ಬಾ ಎನ್ನೆದೆಯ ಆಲಾಹಲ ಬದಲಿಸು, ಮುಂದೆ 100 ಜನ್ಮದವರು ಬಸವಯ್ಯನೇ ಎನ್ನಿನಿಯನಾಗಿ ಹೊನ್ನಯ್ಯನೇ ಎನ್ನಣ್ಣನಾಗುವ ನಿನ್ನ ಸಿರಿಹರಕೆ ಇರಲಿ. ಏನ್ರಿ ಈಗ ಹೇಳಿದ ತಕ್ಷಣವೇ ನೋಡಿದ್ರೆ ಅವಾಗೆಲ್ಲ ಸ್ಪಾಟ್ ಲೈಟ್ಗಳು ಅವಾಗ ತಾನೇ ಬಂದಿತ್ತು. ನಮ್ಮ ಮಾಸ್ಟ್ರು ಆ ಮೇಲ್ಗಡೆ ತಗೊಂಡು ಕಣ್ಣೀರೆಲ್ಲ ಹೊಸ್ಕೊಳ್ತಾ ಇದ್ರು. ಬೆಳಗ್ಗೆ ಇದ್ರೆ ಖುಷಿ ಆಗುತ್ತೆ ಅಂದರೆ ಏನೋ ನಾನು ಹೊಗಳ್ಬೋದು, ಎಲ್ಲ ಹುಡುಗರು ಅಂತ ಹೇಳಿದ್ರೆ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದು ಅಂತ ಸಾಧಿಸಿದ್ರೆ ಅಯೋಗ್ಯ ಇದೊಂದೇ. ಅವೆಲ್ಲ ಗೋರ್ಮೆಂಟ್ ಇದ್ದಂಗೆ ನೋಡ್ರಿ, ಆ ಗೋರ್ಮೆಂಟ್ಗಳು ಅವೆಲ್ಲ ಪಡೆದಿದ್ದಕ್ಕೆ ಇವತ್ತು ನಿಮ್ಮಂತ ಪುಣ್ಯಾತ್ಮಕ ಎದುರುಗಡೆ ಮಾತಾಡುವಂಥ ಯೋಗ ಬಂದಿಲ್ಲ. ಅದಾದ್ಮೇಲೆ ನಾವು ನವ್ಯ ನಾಟಕಗಳು, ಏಕೆಂದರೆ ಹಾಗಾಗಿ ನಾಟಕಗಳಲ್ಲಿ ಸಂಗೀತ ನಾಟಕಗಳಿರೋದು, ಸಂಗೀತ ನಾಟಕಗಳು ನಿಮ್ಗೆ ಹೆಂಗಳದು ಹಳಗನ್ನಡದ ನಾಟಕಗಳಂತೂ ಕಬ್ಬಿಣದ ಕಡ್ಲೆ ನಿಮ್ಗೆ ಹೆಂಗಳದು ರನ್ನ ಕವಿರತ್ನ ರನ್ನಂದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಸತ್ತಿ ದಿವಸ ಹೋಗ್ಬೇಕು, ಅದು ನಮ್ಮ ಮಣ್ಣಾಗಿ ದಿವಸ ಹೋಗ್ಬೇಕು. ಇವತ್ತು ನಾವು ಮರೆಯೋಕ್ಕಾಗಿಲ್ಲ. ನಾವು ಆಡಿದ್ದು SSLC ಒಳಗೆ, ಏಕೆಂದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಯುದ್ಧ ಆದಾಗ ಏನಾಗುತ್ತೆ, ದೂರದಲ್ಲಿರ್ತಾಳೆ ದ್ರೌಪದಿ ಕಂಡ್ರೆ ಬಹಳ ಇಷ್ಟ ಅದ ಭೀಮನಿಗೆ. ಅವಾಗ ಹೌದು ಸತ್ಯವಾದ ವಿಷಯ ನೋಡ್ರಿ, ಹೆಂಗ್ ತಗೊಂಡಾಗ ಮನುಷ್ಯನ ಆಗ್ಬೇಕಲ್ಲ. ಸರ್ ತಮ್ಮ ಹೆಸರೇನು? ಒಳ್ಳೆ ರಸಿಕರು ಕಂಡು ಆಗಿರಾದ್ರೆ ಏನೇ ಜೀವನ ಕೆಲಸಕ್ಕೆ ನಮ್ಮನೆಲ್ಲ ಆಗುತ್ತೆ, ನಾನ್ ಸಿಂಕ್ ಆಗುತ್ತೆ. ಹೆಂಗೆ ಆಗ ಸೀನ್ ಹೆಂಗ್ ಬಂತು ದೇಶಾಂತ, ಅದು ಹಂಗಿತ್ತು ಕಡೆ ಹಿಂಗಿತ್ತು ಕಡೆ, ಅಯ್ಯ ನಿಮ್ಗೆ ಯಾವಾಗ ಇದ್ದಿದೆ ಬರೀ ನಾನು ಬೆಳಿಗ್ಗೆ ಬೇಗ ಹೇಳ್ಬೇಕು. ಹಂಗೆ ನೀವಾದ್ರೂ ಎಂಜಾಯ್ ಮಾಡಿದ್ರು ಅಂತ ಖುಷಿ ಆಗ್ತದೆ. ಹಂಗಾಗಿ ದೂರದಲ್ಲಿರ್ತಾಳೆ ಅವಳು, ಕೂದಲು ಬಿಚ್ಚಿಬಿಟ್ಟಿರ್ತಾಳೆ, ಬಿಡ್ದಿರಲ್ಲ ಅವಾಗಿರ್ತಾನೆ. ಒಡೆದು ಭೀಮನ್ನ ಬಿಡಿಸಿರ್ತಾನೆ. ಭೀಮ ದುರ್ಯೋಧನನ್ನು ಬಿಡಿಸಿರ್ತಾನೆ, ಕರೀತಾನೆ ಕೃಷ್ಣೇ ಜೋರಾಗಿ ಹೋಗ್ತಾನೆ. ಕೌರವ ಕುಲ ಕಾಳರಾತ್ರಿ ಬಾ ನೋಡು ಬಾ, ಊರು ಭಂಗಂ ಕಿರೀಟ ಭಂಗಂ ಕಣ್ಣಾರ್ವಿ ನಾವು ನೋಡು ಬಾ ಯಾಜ್ಞಸೇನಿ, ಮುಳಿಸಿ ನಂಜಿಕ್ಕಿ ಕೊಂದಂದಿನ ಜತಗೃಹದೊಳು ಸುಟ್ಟ ಕೌಟಿಲ್ಯನ ಉರ್ವಿ ತಳನಿಂ ಜೂದಾಡಿ ಗೆಲ್ದಂದಿನ ನಿಜ ಕಬರಿ ನೀವಿ ಬಂಧಂಗಳಂ ಧೋರ್ವಳದಿಂ ತಮ್ಮನಿಂ ತಾಂತಗೈಸಿ ನಡೆದ ನೀಚನ ಚಂಚಲನ ಚಾಂಡಾಲನ ಪಾತಕ ನೇರವಿದಂ ಕಣ್ಣಾರ್ವಿ ನಾವು ನೋಡುವ ಎಮ್ಮರ ಸಂದೀಕ್ಷಿತ ನಿಲಿ ಋತ್ವೀಜರೆಮ್ಮೊಳ್ಳಾರ್ವರು ಸಂಗರಾವಧ್ವರದೋಳ್ ತಾನುಪದೇಶಕಂ ಮುರಹರಂ ನೀನು ಗೃಹೀತ ವ್ರತಾಪಚರಣ ವ್ಯಾಪಿಕೆ ಬಾ ಬಾ ಅಂತ ಕರ್ಕೊಂಬಂದ. ರಕ್ತ ತೆಗೆದು ತಲೆಗೆಲ್ಲ ಹಚ್ಚಿ ಆಯ್ತು ವೇಣಿ ಸಂಹಾರ ಸ್ಮರೆ ಸಂಜೀವನೆ ಕೃಷ್ಣೆ ಪೂಮುಡಿದಳಲ್ ಬಿಂಕಂ ಬೆಳಂಗು ಭಿನ್ನಾಳ ಆಹಾ ಎಂತಾಗಬೇಡ ಪೆನ್ಷನು. ಇದು ಕನ್ನಡಕ್ಕಿರೋ ತಾಕತ್ತು ಗತ್ತು ಫೇರ್ಸ್. ಇಂಗ್ಲೀಷಲ್ಲಿ ಬೇರೆವೇ ಇಲ್ಲ, ಇಂಗ್ಲೀಷಲ್ಲಿ ಇಲ್ಲ ನಾನು ಹೇಳ್ತೀನಿ. ಯಾಕೆಂದ್ರೆ
ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತ ನನ್ನ ಹತ್ರ ಒಂದು ಪುಸ್ತಕ ಇದೆ, ಯಾರಾದರೂ ಕೇಳಿದ್ರೆ ಕೊಡ್ತೀನಿ. ರಾಮಚರಿತ ಮಾನಸವನ್ನು ತಂದಿದ್ದೀನಿ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಯಾಕೆ ಅಂದರೆ ಆಂಗ್ಲರ ಆಡಳಿತದಲ್ಲಿ ಕನ್ನಡ ತುಂಬಾ ಸುಭಿಕ್ಷವಾಗಿತ್ತು, ತುಂಬಾ ಸುಭಿಕ್ಷವಾಗಿತ್ತು. ನಿಮಗೆ ಗೊತ್ತಿಲ್ಲ, ಅಲ್ಲಿವರೆಗೂ ಯಾರು ನಮ್ಮನ್ನ ಕೆಣಕಕ್ಕಾಗಿರ್ಲಿಲ್ಲ, ಯಾರು ಕೆಣಕಕ್ಕಾಗಿರ್ಲಿಲ್ಲ. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀವಿ. ಹಡ್ಸನ್ ಅಂತ. ಆ ಹಡ್ಸನ್ ಯಾರು ಅಂತಂದ್ರೆ ಬೆಂಗಳೂರು ನಗರ ಕಮಿಷನರ್ ಆಗಿರ್ತಾನೆ. ಬೆಂಗಳೂರು ನಗರ ಕಮಿಷನರ್ ಆಗಿದ್ದಾಗ ಸಮಯ ವ್ಯರ್ಥ ಮಾಡಲ್ಲ. ಸಮಯ ಇದ್ದಾಗ ಹೈಕೋರ್ಟ್ ಅಲ್ಲಿ ಕೂತ್ಕೊಂಡು ವಾದ ವಿವಾದಗಳು ನೋಡ್ತಾನೆ. ಎಲ್ಲ ಇಂಗ್ಲೀಷಲ್ಲಿ ನಡೀತಾ ಇರುತ್ತೆ. ಅವಾಗ ಅವ್ರನ್ನ ಕರೆದುಬಿಟ್ಟು ಹೇಳ್ತಾನೆ, ಅವ್ರನ್ನ ನಿಮ್ಗೆ ಅವ್ರು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇಲ್ಲ, ನಮ್ಮ ತಾಯಿ ಭಾಷೆ ಬಂದ ಕಾರಣ ಅವ್ರು ಇಂಗ್ಲೀಷಲ್ಲಿ ವಾದ ಮಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಅದನ್ನ ಕಂಪನಿ ಸರ್ಕಾರಕ್ಕೆ ಬರೆದು, ಅವಾಗೆಲ್ಲ ಫ್ಲೈಟ್ ಇರಲಿಲ್ಲ, ಹೋಗ್ಬೇಕು ಹಡಗಲ್ಲಿ ಹೋಗಿ ಅಲ್ಲಿಂದ ಪರವಾನಗಿ ತಗೊಂಡು ಮುದ್ರೆ ತಗೊಂಡು ಬಂದು ಇಲ್ಲಿ ಕೊಡಬೇಕಾಗಿತ್ತು, ಆಡಳಿತನ ಜಾರಿ ಮಾಡಬೇಕಾಗಿತ್ತು. 6 ತಿಂಗಳಾಗುತ್ತೆ. 6 ತಿಂಗಳಾದ್ಮೇಲೆ ಬಂದ ಮೇಲೆ ಕನ್ನಡದಲ್ಲಿ ಹೈಕೋರ್ಟ್ ಅಲ್ಲಿ ಇನ್ನು ಮುಂದೆ ವಾದ ವಿವಾದವನ್ನು ಮಾಡಬೇಕು ಅಂತ ಪ್ರಪ್ರಥಮವಾಗಿ ತಂದದ್ದೇ ಹಡ್ಸನ್ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥಾಮಸ್ ಮನ್ರೋ, ಎಂತ ಪುಣ್ಯಾತ್ಮನ್ರಿ ಥಾಮಸ್ ಮನ್ರೋ. ಓಡಾಡ್ತಾ ಇದ್ರೆ ಜನ ಕಾಲಿಗೆ ಸಾಷ್ಟಾಂಗ ಬಿದ್ದು ನಮಸ್ಕಾರ ಮಾಡೋರು. ಯಾಕೆ ಅಂತ ಕೇಳಿ ಧೈರ್ಯವಾಗಿ ಹೇಳ್ತೀನಿ. ನನ್ನ ಹತ್ರ ಥಾಮಸ್ ಮನ್ರೋದು ಫೋಟೋ ಇದೆ, ಸತ್ತವರು. ತುಂಬಾ ಜನ ಬಂದಿಸ್ಕೊಂಡು ಟ್ರೈ ಮಾಡ್ತಾರೆ. ಬೇಕಾದ್ರೆ ಒಂದು 10,000 ರೂಪಾಯಿ ಕೇಳ್ಬಿಡಕ್ಕೆ ಕೊಡ್ತೀನಿ, ಒಂದು ಫೋಟೋ ಮಾತ್ರ ಕೊಡಲ್ಲ, ಆ ಪುಸ್ತಕ ಮಾತ್ರ ಕೊಡಲ್ಲ ಅಂತೀನಿ. ಯಾಕೆ ಅಂತ ಕೇಳಬೇಕು. ಚೆನ್ನೈ ಒಳಗೆ ಮದ್ರಾಸ್, ದೂರದ ಮದ್ರಾಸಲ್ಲಿ ಹೈ ಕಮಿಷನರ್ ಆಗಿರ್ತಾನ ಅವನು, ಥಾಮಸ್ ಮನ್ರೋ. ಆ ಥಾಮಸ್ ಮನ್ರೋನ ಇವ್ರು ಕರ್ಸ್ಕೊಡ್ತಾರೆ. ಕರ್ಸ್ಕೊಂಡ್ಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ, ಬಳ್ಳಾರಿಗೆ ಅವನ್ನ ಪೋಸ್ಟ್ ಮಾಡಿ, ನೋಡು ಮನ್ರೋ ಹಿಂಗಿದೆ ವಿಷಯ. ಒಂದು ಸಣ್ಣ ಹಳ್ಳಿಯವರು ಯಾರೋ ಒಬ್ರು ಗುರು ಅಂತೆ, ಆ ಗುರುಗೋಸ್ಕರ 500 ಎಕರೆ ಕೇಳ್ತಾ ಇದ್ದಾರೆ, ಕೊಡೋದು ಲಾಯಕ್ ಆಗಿದೆಯಾ ಅಂತ. ನೀವು ಓದಿದ್ರು ಇಲ್ಲೋ, ನನ್ನ ಹತ್ರ ಪುಸ್ತಕ ಇದೆ, ಅದಕ್ಕೋಸ್ಕರ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಅವಾಗ ಅವ್ರು ಹೇಳ್ತಾನೆ, ಅದನ್ನ ಇದು ಮಾಡಿ ಹೇಳ್ಬೇಕಾ, ಆಯ್ತು ನಾನು ಹೋಗ್ತೀನಿ. ಸೀದಾ ಇವನು ಮಂತ್ರಾಲಯಕ್ಕೆ ಹೋಗ್ತಾನೆ. ಮಂತ್ರಾಲಯಕ್ಕೆ ಹೋಗಿ ಥಾಮಸ್ ಮನ್ರೋ ಹೋಗಿ ಮತ್ತೆ ನಾನು ಗುರುಗಳು ನೋಡ್ಬೇಕು. ಒಳಗಡೆ ಇದ್ದಾರೆ. ಅವಾಗ ಶೂ ಬಿಚ್ಚಿ ಹೋಗ್ಬೇಕು, ಶೂ ಬಿಚ್ಚಿ ಒಳಗಡೆ ಹೋಗಿ ಅವಾಗ ಒಳಗಡೆ ಹೋಗ್ತೇನೆ. ಒಳಗಡೆ ಹೋಗಿದಾಗ ಕರೀತಾರೆ, ಸ್ವಾಮೀಜಿ ಅಂತ ಕರೆದಾಗ ನೀಟಾಗಿ ಬೃಂದಾವನದಿಂದ ಆಚೆ ಬರ್ತಾರೆ, ಬಂದು ಮಾತಾಡ್ತಾರೆ. ಇವ್ರು ಮಾತಾಡೋದು ಮಾತ್ರ ಹೊರಗಡೆ ಇದ್ದವ್ರು ಕೇಳುತ್ತೆ, ಮಿಕ್ಕಿದ್ ಬೇರೆಯವ್ರು ಮಾತಾಡೋದು ಕೇಳಲ್ಲ. ತಮಾಷೆ ಮಾಡೋದಕ್ಕೋಸ್ಕರ ಕೇಳ್ತಾರೆ. ಗುರುಗಳು ಸಿಕ್ಕಿದ್ರು, ಮಾತಾಡಿದ್ರು. ಹೆಂಗ್ ಮಾತಾಡಿದ್ರು, ಯಾವ ಭಾಷೆ ಮಾತಾಡಿದ್ರು, ಸ್ಪಷ್ಟವಾಗಿ ಇಂಗ್ಲಿಷಲ್ಲಿ ಮಾತಾಡಿದ್ರು. ಯಾವ ದೊಡ್ಡ ಯೂನಿವರ್ಸಿಟಿಲಿ ಪಾಸ್ ಆಗಿರುವಂತ ಪ್ರೊಫೆಸರು ಮಾತಾಡಲ್ಲ, ಅಷ್ಟು ಚೆನ್ನಾಗಿ ಮಾತಾಡೋದು ಸ್ವಾಮಿಗಳು. ಹೆಂಗಿದ್ರು ಅಂದಾಗ ಅವ್ರು ಹೇಳ್ತಾನೆ, ತುಸು ಕಪ್ಪು ಬಣ್ಣ ಇದ್ರು, ಹಿಂಗೀಗೆ ಗಂಧ ಹಾಕಿದ್ರು, ತುಳಸಿ ಮಾಲೆ ಹಾಕಿದ್ರು, ಇಂಥ ಬಟ್ಟೆ ಹಾಕಿದ್ರು, ಇಂಥ ತಲೆಬಿಲಿಂಗ್ ಹಾಕಿದ್ರು ಅಂತ ಹೇಳ್ತಾನೆ. ಅವಾಗ ನೀವು ರೇಖಾಚಿತ್ರ ಬರೆದದ್ದು ಅದಕ್ಕೆ ಮುಂಚೆ ಇರಲಿಲ್ಲ ಅನ್ನೋ ಮಾತನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ಓದೋದ್ರಿಂದ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ ಹೊರತು ದೇವರಣೆ ಇದರಿಂದ ನಮ್ಮ ಅಪ್ನಾಣೆ ಆಗಲ್ಲ, ಆಗಲ್ಲ. ಡೇಂಜರ್ ಇದು, ಡೇಂಜರ್. ಯಾಕೆ ಕೇಳಿ ಹೇಳ್ತೀನಿ, ಮೊಬೈಲಲ್ಲಿ ಈಗ ಹೋಗಿದ ತಕ್ಷಣ ಮರ್ತ್ಬಿಡ್ತೀವಿ. ಆದ್ರೆ ಪುಸ್ತಕದಲ್ಲಿ ಓದ್ತೀವಲ್ಲ, ಅದು ಮಸ್ತಕದಲ್ಲಿ ನಾವು ಸಾಯೋರು ಉಳ್ಕೊಳ್ಳುತ್ತೆ. ಪುಸ್ತಕ ಓದಬೇಕು. ಯಾಕೆಂದ್ರೆ ಬೇರೆಯವರು ಹೇಳಿದ್ದು ನಾನು ಹೇಳ್ತೀನಿ, ನನಗೂ ಸ್ವಂತ ಓದಿರೋದನ್ನು ನಾನು ಹೇಳ್ತೀನಿ. ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳು, ಮೂರೇ. ನೀವು ಸಾವಿರಾರು ಭಾಷೆಗಳಿರ್ಬೋದು, ಸಾವಿರಾರು ಇದಿರ್ಬೋದು, ಆದರೆ ಜಗತ್ತಿನಲ್ಲಿ 3 ಸರ್ವಶ್ರೇಷ್ಠ ಭಾಷೆಗಳು. ಅದರಲ್ಲಿ ಕನ್ನಡನೂ ಒಂದು. ದೇವರಾಣೆ ಕನ್ನಡ ಒಂದು. ಬನ್ನಿ, ನನ್ನ ಹತ್ರ ಆಧಾರ ಸಮೇತ ಇರೋ ಪುಸ್ತಕಗಳಿದ್ದಾವೆ. 1897ರಲ್ಲಿ ಪ್ರಿಂಟ್ ಆಗಿರೋ ಪುಸ್ತಕ ಅದು. ಬನ್ನಿ, ನಾನು ಕೊಡ್ತೀನಿ ನೋಡಿ. ಆ 3 ಭಾಷೆಗಳಿಗೆ ಏನಂದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿವುಳ್ಳ, ಬರದ ಲಿಪಿಯನ್ನು ಯಥಾವತ್ ಮಾತನಾಡುವ, ಓದುವ ತಾಕತ್ತಿರುವ, ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣವುಳ್ಳ ಏಕೈಕ ಭಾಷೆ. ವ್ಯಾಕರಣಬದ್ಧವಾದ ಭಾಷೆ, ಸುಲಲಿತವಾದ ಭಾಷೆ ಯಾವುದಾದ್ರೆ ಅದು ಕನ್ನಡ. ಬರೀ ಕನ್ನಡ ಅಲ್ಲ, ಬೇರೆ ಕಸ್ತೂರಿ ಕನ್ನಡ ನಿಮಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಒಂದು ನಾವೆಲ್ಲ ತಗೋಬೇಕಾದ್ರೆ 2 ರೂಪಾಯಿ ಇತ್ತು.
₹2 ಇತ್ತು ರತ್ನಕೋಶ, ಗೊತ್ತಾಯ್ತಾ? ಇವತ್ತು ₹40 ಮಾಡಿದ್ದಾರೆ ಇವತ್ತು, ಅಷ್ಟೇ, ಬೇರೆ ಏನಿಲ್ಲ. ಒಂದು ಶಬ್ದಕ್ಕೆ 20 ರಿಂದ 24 ಪಾರಿಭಾಷಿಕ ಶಬ್ದಗಳು ಬರ್ತವೆ, ಸಿಗ್ತವೆ ನಿಮಗೆ, ಇನ್ಯಾವ ಭಾಷೆಗಳು ಸಿಕ್ಕಲ್ಲ. ಅದಕ್ಕೆ ತಂಜಾವೂರು ಈ ತರ ಒಂದು ಹಾಸ್ ಬಂಡೆ ಇದೆ, ಬನ್ನಿ ಬೇಕಾದ್ರೆ ಹೋಗೋಣ ಒಂದ್ಸತಿ ತೋರಿಸ್ತೀನಿ. ಕನ್ನಡಿಗ, ಸುಜ್ಞಾನ, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಎಷ್ಟು ಚೆನ್ನಾಗಿದೆ ನೋಡಿ, 6 ಗುಣಗಳೇ ಇರುತ್ತೆ. ಕನ್ನಡಿಗರು ಅಂದ್ರೆ ಯಾರೇ? ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಇಷ್ಟು 6 ಗುಣಗಳಿದ್ರೆ ಅವನ್ನ ಕನ್ನಡಿಗ ಅಂತ ಕರಿ ಅನ್ನೋ ಮಾತನ್ನು ಹೇಳ್ತಾರೆ. ಏಕೆಂದ್ರೆ ಜಗತ್ತಿನ ಸರ್ವಶ್ರೇಷ್ಠ ಭಾಷೆ, ಆ ಭಾಷೆ ನಾನು ಹುಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನ್ನೊಂದು ಹೆಮ್ಮೆ ಅನಿಸುತ್ತೆ ನನಗೆ. ನೀವು ಏನ್ ಬೇಕಾದ್ರೆ, ಯಾಕಂದ್ರೆ ಮಹಾಕಾವ್ಯಗಳಿದ್ದಾವೆ. ಹೆಂಗೆ ಹೇಳೋದು ನಿಮ್ಗೆ? ಒಬ್ಬ ತಾರಾಸುಬ್ರಾವ್ದು ನೀವು ನೃಪತುಂಗ ಓದಬೇಕು, ಅಮೋಘ ವರ್ಷ ನೃಪತುಂಗ ನನಗೆ ಪಾಠ ಇತ್ತು. ನಮ್ಮ ಅಕ್ಕ ಇವತ್ತು 88 ವರ್ಷ 89 ವರ್ಷ ಬದುಕಿದ್ದಾಳೆ, ಗೊತ್ತಾಯ್ತಾ? ನಮ್ಮ ಅಣ್ಣನಿಗೆ 54 ಇಸ್ವಿಗೆ ಕನ್ನಡ ಟೆಕ್ಸ್ಟ್ ಆಗಿತ್ತು. ಅಮೋಘ ವರ್ಷ ನೃಪತುಂಗ ಓದಿ ಸಮಯ ವ್ಯರ್ಥ ಮಾಡಬೇಡಿ, ಓದಿ. ಅದ್ರಲ್ಲಿ ನಾನು ಓದಿ ತಿಳ್ಕೊಂಡಿದ್ದೇನು ಅಂದ್ರೆ, ಇಡೀ ಪುಸ್ತಕನೇ ಬಾಯಲ್ಲಿ ಹೇಳೋದು ಹೇಳ್ತೀನಿ. ನಾನು SSLC ಫೇಲ್, ನೀವು ನಂಬ್ತಿರೋ ಬಿಡ್ತೀನಿ. ನಮ್ಮ ತಾಯಿ ನಾನು SSLC ಫೇಲ್. ನಮ್ಮ ಅಣ್ಣ ಹಾಕೊಂಡು ವಾಡ್ದು ಇದ್ದನು. ನಮ್ಮಮ್ಮ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು, ಇವತ್ತು ಚೆನ್ನಾಗಿ ನಮ್ಗೆ ಹೇಳಿದ್ರು. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹೋಗಿ ಆಫೀಸರ್ಗಳಾಗ್ಬಿಟ್ರೆ ಮನೇಲಿರೋ ದನ ಕಾಯಕಾದ್ರು ಕಣ್ಮುಂದೆ ಬಡಿಬೇಡ. ಕೊನೆಗೆ ಈ ಕಡೆ ಮೀನಾಕ್ಷಿ ತಮ್ಮ ದೊಡ್ಡಣ್ಣ, ಸರ್ವಮಂಗಳ ತಮ್ಮ ದೊಡ್ಡಣ್ಣ, ಬಸವರಾಜು ತಮ್ಮ, ನಮ್ಮಣ್ಣ ವಿಂಕಮಂಡ್ರಾಗಿದ್ದ 2ನೇ ಅಣ್ಣ, ಈಗಲೂ ನಮ್ಮ ಮನೆ ಮುಂದುಗಡೆ ಇದೆ ಪಾಪ, ಗೊತ್ತಾಯ್ತಾ? ಅವನು ತಮ್ಮ ದೊಡ್ಡಣ್ಣ, ಅವನೇ ಕೊನೆಯವನು ಅನ್ನೋ ಒಂದು ಕಾಲ ಇತ್ತು. ಇವೆಲ್ಲ ದೊಡ್ಡಣ್ಣನ ಜೊತೆ ದೊಡ್ಡವರು ಅನ್ನೋ ಕಾಲಕ್ಕೆ ಬಂದ್ಬಿಟ್ರೆ ಈಗ ನನ್ನ ಮಗದು ಕತ್ತೆಗೂ ಒಂದು ದಿವಸ ಒಳ್ಳೆ ಟೈಮ್ ಅಂತಲ್ಲ. ಯಾಕೆ ಹೇಳ್ತಿದ್ರೆ ಇಷ್ಟೆಲ್ಲ ಯಾವ್ದು ಸಹಾಯ ಇರ್ತಂದ್ರೆ, ಓದಿದ್ರಿಂದ ಒಂದು ರಂಗಭೂಮಿ ಆಗಿರ್ಬೋದು, ಒಂದು ಇದೇ ಆಗಿರ್ಬೋದು. ಯಾಕೆಂದ್ರೆ ಅದು ಕೊಡುವಂತ ತಾಕತ್ ಬೇರೆ ಯಾವುದು ಕೊಡಲ್ಲ. ಒಂದು DVG ಅವ್ರು ನೋಡಿ, ನೀವು ಯಾವ್ದಾದ್ರು ತಗೊಳ್ಳಿ, ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು, ಅಕ್ಕರದಿ ಮರಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದಿಲ್ಲ ಸನ್ನಿಧಿಗೆ ಮಂಕುತಿಮ್ಮ. ಅಕ್ಕಿಯೊಳಗೆ ಅನ್ನ ಮಾಡ್ಬೋದು ಅಂತ ಯಾವನ್ರಿ ಮೊದಲು ಕಂಡುಕೊಂಡವನು ಪುಣ್ಯಾತ್ಮ? ಎಲ್ಲಾದ್ರೂ ಒಂದು ಶಾಸ್ತ್ರದಲ್ಲಿ ಹೆಸರಿದೆಯಲ್ರಿ, ತಾಳೆಗಡ್ಲಿ ಇದೆಯಲ್ರಿ? ಇಲ್ಲ. ಇಳೆಯಿಂದ ಮೊಳಕೆಗೆ ಒಂದು ತಮಟೆಗಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಭೂಮಿ ಒಳಗೆ ರೈತ ಬಿತ್ತಿ ಇದನ್ನಾಗ್ತಾನೆ, ಮಳೆ ಬಂದಾಗ ಅದು ನಿಧಾನಕ್ಕೆ ಬರುತ್ತೆ. ನಾನು ಬರ್ತಾಗಿರಿ ತಮಟೆ ಹೊಡ್ಕೊಂಡು ಬರಲ್ಲ. ಬೆಳಕೀವ ಸೂರ್ಯ ಚಂದ್ರನದ್ದು ಒಂದು ಸದ್ದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಕಲ್ತ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಮಗು ಸಹಿತ ಹೇಳಿದ್ರೆ ಅದನ್ನು ತಗೋಬೇಕು, ಒಳ್ಳೇದಿದ್ರೆ. ಈ ನವ್ಯ ನಾಟಕಗಳು ಬಂದಾಗ ನಮ್ಗೆ ಅತ್ಯಂತ ಇಷ್ಟವಾಗಿತ್ತು ಅಂತಂದ್ರೆ ಲಂಕೇಶ್. ಏಕೆಂದ್ರೆ ಲಂಕೇಶ್ ನೋಡಿದ್ರಲ್ವ? ಲಂಕೇಶ್ ನಾನು ಗೊತ್ತು ಕಣ್ಣ. ಹಂಗಾಗಿ ನನಗೆ ತುಂಬಾ ಇಷ್ಟವಾದ. ನಿಮಗೆ ಗೊತ್ತಿದೆಯೋ ಇಲ್ಲವೋ ಏನು ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ, ಹುಲಿಗಳ ಜಗತ್ತಿನಲ್ಲಿ ಬಡ ಹುಲಿ, ಶ್ರೀಮಂತ ಹುಲಿ, ಬಲೆ ಹುಲಿ, ಪುರೋಹಿತ ಹುಲಿ ಇರುವುದಿಲ್ಲ. ಇವೆಲ್ಲ ಮನುಷ್ಯರಲ್ಲಿ ಮಾತ್ರ. ಸೂರ್ಯನಿಗೂ ಅಷ್ಟೇ. ಅರಮನೆ ದೇವಸ್ಥಾನಗಳ ಮೇಲೆ ಮಾತ್ರ ಬೆಳಗುವುದಿಲ್ಲ. ಅದು ಮನುಷ್ಯನ ಕೈಯಲ್ಲಿ ಇದ್ದಿದ್ದರೆ ಅದನ್ನೂ ಮಾಡಿಸಿ ಬಿಡುತ್ತಿದ್ದ. ನೋಡ್ರಿ, ಇವತ್ತು ನಾನು ಮಾಡಿ 40 ವರ್ಷ ಆಯ್ತು ಈ ನಾಟಕನ, ಆದ್ರೂ ನನ್ನ ತಲೆಯೊಳಗಿಲ್ಲ, ಅದು ಹೋಗಿಲ್ಲ. ಅಂದ್ರೆ ಓದು ನಮ್ಮನ್ನ ಅಂತ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುತ್ತೆ ಅನ್ನೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು ಧೂತ ಘಟೋತ್ಕಚ ಅಂತ ಈ ಭಾಷನಾಟಕ ಚಕ್ರಂ, ಏಕಾಂಕ ನಾಟಕಗಳು ಅಲ್ವಾ? ಯಾರಾದ್ರೂ ಓದಿದ್ರೆ ಬೇಡವಾ? ಭಾಷನಾಟಕ ಚಕ್ರಂ ಅಂತ, ಅದರಲ್ಲಿ ಒಂದು ಮಾತಿನ ತಿಳ್ಕೋಬೇಕು. ಯಾಕೆಂದ್ರೆ ನಾನು ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ. ಯಾಕೆಂದ್ರೆ ರಾಯಭಾರಕ್ಕೆ ಕೃಷ್ಣನಿಗಿಂತ ಮುಂಚೆ ಘಟೋತ್ಕಚನ ಕಳಿಸ್ತಾರೆ. ಮಾಯಾಯುದ್ಧ ಸಂಪನ್ನ ಮಹಾನ್ ರಾಕ್ಷಸ, ಮಾಯಾಯುದ್ಧ ಸಂಪನ್ನ. ಬೇಕಾದ್ರೆ ಎಲ್ಲರೂ ಒಂದು ಅಂಗೈನಲ್ಲಿ ತೀರ್ಥ ಮಾಡಿ ಎಲ್ಲರೂ ಕುಡಿದು ಬಿಡ್ತಾ ಇದ್ದ. ಆದರೆ ರಾಯಭಾರಕ್ಕೆ ಕಳಿಸೋದಕ್ಕಿಂತ ಮುಂಚೆ ಕೊಟ್ಟು ಮಾತ್ರ ತಪ್ಪಲ್ಲ ರಾಕ್ಷಸರು, ನಿಮಗೆ ಗೊತ್ತಿಲ್ಲ. ಅವಾಗ ಅವನ್ನ ಕರ್ಕೊಂಡೋಗಿ ಭೀಮಸೇನನ್ ಪಾದ ಬಟ್ಟಿ ಪ್ರಮಾಣ ಮಾಡಿಸ್ತಾರೆ.
ಏನಂತ ಮಾಡಿಸ್ತಾರೆ, ಅವ್ರು ಏನೇ ಮಾತಾಡಿ ಅಹಂಕಾರದಿಂದ ಕುಹಕದಿಂದ ಬೈದ್ರು ಸಹಿತ ನೀನು ಕೋಪ ಮಾಡ್ಕೋಬಾರ್ದು, ಅವ್ರಿಗೆ ತಿರುಗಿ ಏನು ಪ್ರಯೋಗ ಮಾಡಬಾರ್ದು, ಅಸ್ತ್ರ ಪ್ರಯೋಗ ಮಾಡಬಾರ್ದು ಅಂತೇಳಿ ಪ್ರಮಾಣ ಮಾಡಿ ಕಳಿಸ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ತಾತ ಇದ್ದಾನೆ ಕಂದ, ಘಟೋದ್ಗಜನ ಮುತ್ತು ಕೊಟ್ಟು ಹೇಳ್ತಾನೆ, ಮೀಸೆನ ಉರಿ ಮಾಡಿ ಹೇಳ್ತಾನೆ ಭೀಮ, ನನ್ನ ತಾತನಿಗೆ 370 ವರ್ಷ, ಭೀಷ್ಮರು ಹೋಗಿ ನೀನು ನೋಡು, ನನ್ನ ವಿದ್ಯೆ ಹೇಳ್ಕೊಟ್ಟು ಗುರು ದ್ರೋಣ, ಶಲ್ಯ, ಅಶ್ವತ್ಥಾಮ ಇವನ್ನೆಲ್ಲ ನೋಡೋ ಯೋಗ ಸಿಕ್ಕಿದೆ ನಿನಗೆ, ಹೋಗು ಅಂತ ಕಳಿಸ್ತಾರೆ. ಧೂತ ಗಡುತ್ತಿಗೆ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ನಾಟಕ, ಆಡ್ಕೊಂಡು ನಗ್ತಾರ್ರಿ, ರಾಕ್ಷಸನ್ನ ಕಳಿಸೋರಿ ಸಂಧಿಗೆ ಅಂತ ಆಡ್ಕೊಂಡು ನಗ್ತಾರೆ. ಅವಾಗ ಒಂದೇ ಒಂದು ಮಾತಾಡ್ತಾನೆ, ಎಲ್ಲರೂ ನೋಡ್ತಾನೆ. ಎಲ್ಲರೂ ನೋಡಿದಾಗ ಭೀಷ್ಮನ ನೋಡಿದಾಗ ಆನಂದೋಗುತ್ತೆ, 2 ಕೈ ಎತ್ತಿ ನಮಸ್ಕಾರ ಮಾಡಿದಾಗ ಅವ್ರು ಅಲ್ಲಿಂದಾನೆ 2 ಕೈಯಲ್ಲಿ ಎತ್ತಿ ನೀನು ಒಳ್ಳೇದಾಗಿ ನೀನು ಥರ ಆಶೀರ್ವಾದ ಮಾಡ್ತಾರೆ. ಬಾಣದ ರಿಯಾಕ್ಷನ್ ತೋರಿಸ್ತಾನೆ. ಆಗ ಇವರೇ ದ್ರೋಣ ಅಂತ ತೋರಿಸಿದಾಗ ಅವ್ರಿಗೆ ತಲೆಬಾಗ್ತಾನೆ. ಅವ್ರಿಗೆ ತಲೆಬಾಗಿ ಹೇಳಿದಾಗ ಇವರೆಲ್ಲ ಪ್ರಶ್ನೆಗೆ ಉತ್ತರ ಹೇಳ್ಬೇಕಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಸೋದರರ ಪೆಂಡಿರರ ಮುಡಿಯಂ ಪಿಡಿದಳೆಯವರು ನಾವಲ್ಲ ಕೇಳಿ ರಾಕ್ಷಸರು. 18 ಪುರಾಣ ನಗ್ತಾರೆ. 18 ಪುರಾಣದಲ್ಲಿ, ಅಷ್ಟಾದಶ ಪುರಾಣದಲ್ಲಿ ರಾಕ್ಷಸರು ಅಣ್ತಮ್ಮಂದ್ರು ತಲೆ ಹಿಡ್ಕೊಂಡು ಹೆಣ್ಮಕ್ಳು ಕೂದಲು ಹಿಡ್ಕೊಂಡು ಎಳೆದಾಡಿರೋದನ್ನ ಯಾವ ಮಹಾನುಭಾವರಾದರೂ ಓದ್ಬಿಟ್ಟಿದ್ರೆ ಹೇಳಪ್ಪ, ನಾನು ನಿನ್ನ ಕಾಲ್ಸಂದಿಗೆ ಓದಿಸ್ಬಿಡ್ತೀನಿ. ಅಣ್ಣನ ಅನುಜರಿಗೆ ಅನ್ನವಿಕ್ಕುವ ಕೈಲಿ ವಿಷದ ರೊಟ್ಟಿಗೆ ಎಂಬಿಟ್ಟು ಅರಗಿನ ಮನೆಯೋಳು ಸುಡಲೆಡಿಸಿದವರು ನಾವಲ್ಲ ಕೇಳು, ರಾಕ್ಷಸರು ಅಂತ ಬೈತಾರೆ. ಎಷ್ಟು ಚೆನ್ನಾಗಿದೆ. ಹೀಗೆಂದ್ರೆ ಒಬ್ಬ ಅಣ್ಣ ತಮ್ಮ ಜೊತೆ ನೋಡಿದವನು ಕೆಟ್ಟ ಮನೆ ಬಾಗಿಲಿಗೆ ಬಂದ ಅಂತಂತಂದ್ರೆ ನಾವು ಅವನ ಬೆನ್ನಿಗೆ ಹಾಕಂತೀವಿ, ನಮ್ಮ ಪ್ರಾಣನ ಹೋಗ್ಬಿಡ್ಲಿ, ಅವ್ನಿಗೆ ಹಾಕೊಂಬಿಟ್ಟು ಅವ್ನಿಗೆ ಅನ್ನದ ಊಟ ಕೊಡ್ತೀವಿ. ನೀವು ಮಾಡಿದ್ದೇನ್ರು ನೀಚರು, ನಿಮ್ಗೆಲ್ಲ ಸಾಮ್ರಾಜ್ಯ ಇದೆ, ನೀವು ವಿಷದಲ್ಲಿ ಆರ್ಡ್ ಮಾಡಿ ಅವರಿಗೆ ತಿನ್ನಿಸಿ ಅರ್ಗಿನ ಮನೆಯೊಳಗೆ ಹಾಕಿ ಬೆಂಕಿ ಇಟ್ರಲ್ಲ, ನೀವ್ಯಾವ ಸಾಧಿಸಲು ರಾಕ್ಷಸರಿಂದ ಹೀಗೆ ಕೆಲಸ ಮಾಡಲ್ಲ. ಇಷ್ಟೆಲ್ಲ ಆದರೆ ಜಗತ್ತಿನ ತಂದೆ ಈಶ್ವರ ಪಾರ್ವತಿ ಮದುವೆ ಮಾಡಿಸಲಿಕ್ಕೆ ಒಬ್ಬ ರಾಕ್ಷಸನೇ ಬರಬೇಕಾಯ್ತು, ಯಾವ ಬ್ರಾಹ್ಮಣನೂ ಬರಲಿಲ್ಲ. ಕರೆಕ್ಟಾ? ಹೌದು. ಓದಿ ನೀವು, ರಾಕ್ಷಸ ಯಾರು ಅಂದರೆ ದೇವರ ಅವ್ನು ಕೇಳ್ತಾರೆ, ಇವಳು ಬಿದ್ದುಬಿಟ್ಟಿರ್ತಾಳೆ ದಾಕ್ಷಾಯಿಣಿ ಬಿದ್ದುಬಿಡ್ಲೆ, ಮತ್ತೆ ಪರ್ವತರಾಜನ ಮಗಳು ಗಿರಿಜಾಗಿ ಬಿಟ್ಬಿಟ್ಟಿರ್ತಾಳೆ, ಏಕಾಗ್ರತೆಗೆ ಕೂತು ಬಿಟ್ಟಿರ್ತಾನೆ, ಕಣ್ಣೇ ಬಿಡಲ್ಲ. ತಾರಕಾಸುರನ ಗಲಾಟೆ ಜಾಸ್ತಿ ಆಗಿರುತ್ತೆ. ಅವ್ರು ಬಂದು ಕೇಳ್ತಾರೆ ಬ್ರಹ್ಮನ ವಿಷ್ಣುನ, ತಾರಕಾಸುರನ ಗಲಾಟೆ ಆಗಿದೆ, ಅವನು ಏನು ಕೇಳಿದ್ದಾನೆ ಅವರ ಈಶ್ವರನಿಗೆ ಹೇಳ್ತೀನಿ ಇಲ್ಲ ಅಂದಮೇಲೆ ಶಿವನ ಪುತ್ರನಿಂದ ನನಗೆ ಸಾವು ಅಂತ ಕೇಳ್ಕೊಂಡಿರ್ತಾನೆ. ಮದುವೆ ಆಗಿಲ್ಲ, ಇನ್ನು ಮದುವೆನೇ ಆಗಿಲ್ಲ. ಅವಾಗ ಒಪ್ಪಿಸ್ಬೇಕು ಅವ್ರನ್ನ. ಅವಾಗ ಅವಳು ಅಷ್ಟೊತ್ತಿಗಾಗಲೇ ಅವರಿಗೆ ಪೂಜೆಗೆ ಬಿಲ್ಪತ್ರೆ ತಗೊಂಡು ಕೊಡ್ತಾ ಇರ್ತಾಳೆ. ಬಿಲ್ಪತ್ರೆ ಎಷ್ಟು ಶ್ರೇಷ್ಠವಾದ ಅನ್ನೋದನ್ನ ನಿಮ್ಗೆ ಭಗವಾನ್ ಶಂಕರರು ಬರೀತಾರೆ. ಬಿಲ್ವಾನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಕೋಟಿ ಕನ್ಯಾ ಮಹಾದಾನಂ ಚಿರಪರ್ವತ ಕೋಡೆಯ ಕಾಂಚನಂ ಶ್ರೀನದಾನೇನ ಏಕ ಬಿಲ್ವಂ. ಸುರನದಿ ತೀರದಲ್ಲಿ ಕೋಟಿ ಹಸುಗಳನ್ನ ಪಾದದಿಂದ ಕೊಂಬಿನವರೆಗೂ ಹೇಮ ಅಂದ್ರೆ ಚಿನ್ನದಲ್ಲಿ ಹಾಕಿ ದಾನ ಮಾಡಿದ ಪುಣ್ಯ ಬರುತ್ತೆ, ಒಂದೇ ಒಂದು ಬಿಲ್ಪತ್ರೆ ಹಾಕಿದ್ರೆ ಅಂತ ಭಗವಾನ್ ಶಂಕರರು ಬರೀತಾರೆ. ಹೌದು, ನೀವು ಓದಲ್ಲ ಅಷ್ಟೇ. ನನಗೆ ಬರಬೇಕಾದ್ರೆ ನಮ್ಮ ಕಾಂತೇಶು ಎಷ್ಟು ಚೆನ್ನಾಗಿ 5 ನಿಮಿಷಕ್ಕೂ ಫೋನ್ ಮಾಡೋರು ಅಂದ್ರೆ ನನಗಿಂತ ಒಬ್ಬಳು ಲವರ್ ಸಿಗ್ದಂತಾಗಿತ್ತು. ಏನಿದ್ದೀರಾ ನಾನು ಹೆಲಿಕಾಪ್ಟರ್ ಬರ್ತಾ ಇದ್ದೀನಿ ಆ ಥರ ಆಯ್ತು. ಯಾಕೆ ಅಂದರೆ ಓದೋದ್ರಿಂದ ಮಾತ್ರ ಜ್ಞಾನಾರ್ಜನ ಆಗುತ್ತೆ. ಏನಾದರೂ ಇವತ್ತು ನಾವು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡುವಂಥ ಶಕ್ತಿ ಕೊಟ್ಟಿದ್ರೆ, ಗೊತ್ತಾಯ್ತು, ಸಂದರ್ಭ ಕೊಟ್ಟಿದ್ರೆ, ನಾವು ಮಾಡಿರೋ ಪುಣ್ಯ ಏನೂ ಇಲ್ಲ. ಸತ್ಯವಾಗೂ ನೀವು ನಂಬಲ್ಲ ಹೇಳಿದ್ರೆ, ಧರ್ಮಶಾಸ್ತ್ರ ಓದಿದ್ದೀನಿ, 5 ಪೇಜ್ ಓದಿದ್ದು, ಬೆನ್ನ ಮೇಲೆ ಹೊಡೆದ್ರು ಒಬ್ರು ಬಂದು ಪೂರ್ತಿ ಓದಿ ಸನ್ಯಾಸಿ ಆಗಬೇಕು ಅಂತಿದ್ದೆ. ತೆಗೆದಿಡು, ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಓದಿಸಿದ್ದೀನಿ, ತೆಗೆದಿಡು ಅಂದರು. ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿ. ಯಾರಾದರೂ ಬುದ್ಧಿವಂತಿದ್ರೆ ಓದಿ ಗೊತ್ತಾಗುತ್ತೆ ನಿಮಗೆ. 5 ಪೇಜ್ ಓದಿದ್ದು, 5 ಪೇಜು ನನ್ನ ತಲೆ ಒಳಗಿದೆ. ಸತ್ಯವನ್ನು ಬರೆಯೋಕ್ಕಾಗಲ್ಲ. ಯಾಕೆ ಅಂತಂತಂದರೆ ಇವೆಲ್ಲ ಜ್ಞಾನದಿಂದ ಬರೋದಕ್ಕೆ ಸಾಧ್ಯನೇ ಹೊರತು ಜ್ಞಾನ ಯಾರಪ್ಪನ ಮನೆ ಸೊತ್ತಲ್ಲ. ಅದು
ನೀನು ಸಂಪಾದನೆ ಮಾಡಬೇಕು. ಹೆಂಗೆ ಸಂಪಾದನೆ ಮಾಡಬೇಕು ಅಂದರೆ ನಮ್ಮ ಅಣ್ಣ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರು ಮಾತಾಡೋದು ನೋಡ್ಬೇಕನೆ, ಇವ್ರಿಗೆಲ್ಲ ಹೇಳ್ಕೊಡ್ತೀನಿ, ನಾನು ಎಷ್ಟು ಹೇಳ್ಕೊಡ್ತೀನೋ ಅದಕ್ಕೆ ಕರೆಕ್ಟಾಗಿ ರಿಬೌಂಡ್ ಆದರೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಎಲ್ಲರೂ ಅಲ್ಪ ಪ್ರಾಣ ಮಹಾಪ್ರಾಣಕ್ಕೆ ಮೋಸ ಮಾಡಬೇಡ, ಸರಸ್ವತಿಗೆ ನೀನು ಮೋಸ ಮಾಡ್ದಂಗೆ. ಭಾಷೆ ಶುದ್ಧವಾಗಿದ್ದಷ್ಟು ಜನ ಕ್ಲೀನಾಗಿ ಆನಂದಿಸ್ತಾರೆ ಅಂತ ನಮ್ಮ ಅಣ್ಣ ಹೇಳ್ಕೊಟ್ರು ಮಾತು. ನಿಮಗೆ ನೃಪತುಂಗದ ಹೇಳ್ತಾ ಇದೆ, ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನೃಪತುಂಗದಲ್ಲಿ ಒಂದು ಒಳ್ಳೆ ಸಂದರ್ಭ ಬರುತ್ತೆ. 40 ವರ್ಷ ಬಂಕರಸರು ರಾಷ್ಟ್ರಕೂಟರ ಮಹಾದಂಡ ನಾಯಕ ಅವರು ಮತ್ತೆ ನೃಪತುಂಗ ಒಂದೇ ಶಾಲೆಯಲ್ಲಿ ಒಂದೇ ಗುರುವಿನ ಜೊತೆಲಿ ಒಂದೇ ಇದರಲ್ಲಿ ಕೂತು ಮರಳಿನ ಮೇಲೆ ಕೂತು ವಿದ್ಯಾಭ್ಯಾಸ ಕಲಿತರು. ಆದರೂ ಸಹಿತ ಅವನು ಚಕ್ರವರ್ತಿ, ಇವನು ಅವನು ಉಳಿಗುದವನು, ಅವನು ಉಪ್ಪು ತಿಂದವನು ಅನ್ನೋದಿರುತ್ತೆ. ನೀವು ಅದನ್ನೇ ಓದಬೇಕಾಗಿರೋದು. ಏಕೆ ಅಂತಂದ್ರೆ 40 ವರ್ಷ ಯುದ್ಧ ಭೂಮಿಯಲ್ಲಿ ಕಾಲ ಕಳೆದಿರ್ತಾನೆ ಬಂಕರಸ. ಒಂದು ದಿವಸ ಹೋಗಿ ಬಂದಾಗ ಅವನು ಬಹಳ ಆಪ್ಯಾಯಮಾನ ತಪ್ಪಿರ್ತಾನೆ. ಹೋಗಿ ಮಂಡಿ ಊರಿ ಎದ್ದು ಸರಿಸಮಾನವಾಗಿ ಕೂರಿಸ್ಕೊಂಡು, ಏನು ಭಾಳ ದಿವಸ ಆದ್ಮೇಲೆ ನಾನು ನೋಡಕ್ಕೆ ಬಂದಿದ್ದೆಲ್ಲ ಬಂಕರ್ಸ್ರಿ, ನನ್ನಿಂದ ಏನಾಗಬೇಕು ಅಂತಾನೆ ಚಕ್ರವರ್ತಿ. ಅವನು ಹೇಳ್ತಾನೆ, ನನಗೆ ವಯಸ್ಸಾಯಿತು, ದಂಡನಾಯಕನಾಗಿ ಬೇರೆ ಯಾರನ್ನಾರು ರಾಷ್ಟ್ರಕೂಟರು ಆರಿಸಿದ್ರೆ ಮಹಾಪ್ರಸಾದ ಅವ್ರ ಬೆನ್ನಿಂದ ನಾನು ಇರ್ತೀನಿ ಅಂತ. ಅಷ್ಟೇ ತಾನೆ, ಆಯಿತು. ಕರೆದು ಎಲ್ಲರಿಗೂ ವಿದ್ವಾಂಸಗಳನ್ನೆಲ್ಲ ಕರೆದು ಇದು ಮಾಡಿದ್ದಾರೆ. ರಾಷ್ಟ್ರಕೂಟರಿಗಾಗಬೇಕು. ನೀವು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನ ನೋಡಿರಲಿಲ್ಲ, ನಾನು ನೋಡಿದ್ದೆ. ದೇವರನ್ನೇ ನಾನು ನೋಡಿದ್ದೆ. ಇವೆಲ್ಲ ನಮ್ಮ ಪುಣ್ಯ. G.P. ರಾಜರತ್ನ ನೋಡಿದ್ದೆ, ನಾನು ಸತ್ಯವರು ಶಿವರಾಮ್ಕಾರ್ ಅಂತ ನೋಡಿದ್ದೆ, ಕುವೆಂಪು ಅವ್ರನ್ನ ನೋಡಿದ್ದೆ, ಗೊತ್ತಾಯ್ತಾ, ಬೇಂದ್ರೆಯವ್ರನ್ನ ನೋಡಿದ್ದೆ. ಅವ್ರದ್ದೆಲ್ಲ ಆಶೀರ್ವಾದ ಅಟ್ಲೀಸ್ಟ್ ಜೀವನದಲ್ಲಿ ಒಂದ್ಸತಿ ಅವ್ರು ನೆಳ್ಳ ಮೇಲೆ ಬಿದ್ದರೂ ಸಹಿತ ನಮ್ಮಲ್ಲಿರೋ ನೆಗೆಟಿವಿಟಿ ಹೋಗಿ ಸರಸ್ವತಿ ನಮ್ಮ ಮೇಲೆ ಕಾಟವಾಡ್ತಾಳೆ ಅನ್ನೋ ನಂಬಿಕೆ ಕಂಡಿದೆ. ನಮ್ದು ಆಸೆ ಅಷ್ಟೇ, ಇನ್ನೇನು. ಅದು ಬಿಟ್ಟರೆ ಸ್ವಾರ್ಥ ಏನಿಲ್ಲ. ಅವಾಗೇನಾಗುತ್ತೆ, ಎಲ್ಲರೂ ಮಾಡ್ತಾರೆ, ದೇಶ ವಿದೇಶದಿಂದ ಬಂದ್ಬಿಡ್ತಾರೆ. ರಾಷ್ಟ್ರಕೂಟರಿಗೆ ನಾನು ಮಹಾದಂಡನಾಯಕನಾಗಿರ್ಬೇಕು, ಕಾಲಾಳು, ಕುದುರೆ ಆಳು, ಗೊತ್ತಾಯ್ತಾ, ಮತ್ತೆ ಎಲ್ಲ ಶಸ್ತ್ರಸಜ್ಜಿತ ಮದ್ದು ಗುಂಡು ಆನೆಯವರು, ಪರಿವಾರದವರು, ಒಂದಿ ಮಾಮೂದರು ಎಲ್ಲ ನಮ್ಮ ಕಡೆ ಇರ್ತಾರೆ. ಎಲ್ಲರೂ ಬರ್ತಾರೆ. ಅದ್ರಲ್ಲಿ ಬರೋದು ಎರಡು ಪ್ರಶ್ನೆ ಏನು ಅಂದರೆ, ತಾಯಿ ದೊಡ್ಡ ಜಗತ್ತಲ್ಲಿ ಅನ್ನ ದೊಡ್ಡ ಅಂತ ಎಲ್ಲೋದ್ರೂ ನಾನು ಇದನ್ನ ಹೇಳ್ತೀನಿ. ನನಗೆ ತುಂಬ ಇಷ್ಟ ಇದು. ಯಾಕೆಂದರೆ ಎಲ್ಲರೂ ತಾಯಿ ಅಂತಾರೆ, ಸತ್ಯ. ತಾಯಿ ಯಾಕೆ ದೊಡ್ಡೋಳಂತಾಳೆ ಅಂದರೆ, ಮಗು ಹುಟ್ಟದಾರಭ್ಯ ಹೊಟ್ಟೆಗೆ ಬಿದ್ದಾಗಲಿಂದ ಒಬ್ರು ಏನೇನು ಹೇಳ್ತಾರೋ ಎಲ್ಲ ವ್ರತಗಳನ್ನು ಮಾಡ್ತಾಳೆ, ಎಲ್ಲ ದೇವರ ಕೈ ಮುಗಿತಾಳೆ. ಹತ್ತಿದ್ರೆ ಹೆಚ್ಚು, ಇತ್ತಿದ್ರೆ ಕಮ್ಮಿ, ಅದಂಗಾದ್ರಿಂಗೆ ಹಿಂಗಾದ್ರಿಂಗೆ. ನನ್ನ ಮಗು ಹೆಂಗೋ ಇದಾದ್ರು ಸಾಕೋತಾ ಹಡಿಬೇಕಾದ್ರೆ ಕೊನೆಗೆ ರಕ್ತದ ಜೊತೆಗೆ ಉಸಿರನ್ನು ಕೊಟ್ಟು ಆ ತಾಯಿ ನಮ್ಮನ್ನು ಇದು ಮಾಡ್ತಾಳೆ. ತುತ್ತಿನ ಚೂಲ ದೊಡ್ಡದು ಮಾಡಬೇಕಾದ್ರೆ ಎದೆ ಹಾಲು ಕೊಡೋದಲ್ಲದೆ ದೂರದಲ್ಲಿರೋ ಚಿಕ್ಕಿ ಚಂದ್ರಮ್ಮನ್ನ ತೋರಿಸ್ತಾಳೆ. ಸೋದರ ಮಾವನ ನಂಟು ಗಂಟಾಗ್ತಾಳೆ. ಕರೆಕ್ಟಾ? ಚಂದಮಾಮನ ನೋಡು ಚಂದಮಾಮನ ಅಂತಾಳೆ. ಇಂಥ ಮಹಾತಾಯಿಗಿಂತ ಶ್ರೇಷ್ಠವಾದ ಯಾರು? ಎಲ್ಲರೂ ತಾಯಿ ಇರ್ತಾರೆ. 18 ವರ್ಷದ ಹುಡುಗ ಹೇಳ್ತಾನೆ, ಅನ್ನಕ್ಕೆ ಮೊದಲನೇ ಸ್ಥಾನ. ಎಲ್ಲರೂ ಕತ್ತಿಕೊಂಡು ಹೊಡೆಯಕ್ಕೆ ಹೋಗ್ತಾರೆ. ಆವಾಗ ಹೇಳ್ತಾರೆ, ಗುರುಭದ್ರಾಚಾರ್ಯರು ಅಂತ ಇರ್ತಾರೆ. ಆ ಹುಡುಗ ಹೇಳಿದ್ದು ತುಂಬ ಸರಿ ಇದೆ. ಯಾಕೆಂದರೆ ನೀವು ಹೇಳೋದೆಲ್ಲ ಸರಿನೇ. ಆ ಹುಡುಗ ಹೇಳಿದ್ದು ಯಾಕೆ ಸರಿ ಇದೆ ಅನ್ನೋದಕ್ಕೆ ನೇರವಾದ ನನ್ನೊಂದು ಉತ್ತರ ಅವ್ರು ಹೇಳ್ತಾರೆ. ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ, ಅನ್ನ ಇದ್ದರೆ ಇದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ. ಅನ್ನದಿಂದ ಜನಿಸಿದುದು ಅಖಿಲ ಚರಾಚರ ಜಗತ್ತು ಅನ್ನೋ ಮಾತನ್ನ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಅನ್ನದಿಂದ ಜನಿಸಿದುದು ಅಖಿಲ ಚರಾಚರ ಜಗತ್ತು. ಮನುಷ್ಯನಿಗೆ ಅನ್ನ ಬೇಕು ಅಷ್ಟೇ. ನಾವು ಕೈ ತೊಳ್ಕೊಂಡಾಗ ನಮ್ಮ ಬಾಗಿಲಲ್ಲಿರ್ತವಲ್ಲ ಕ್ರಿಮಿಕೀಟಗಳು, ಅವು ಸಹಿತ ನಾವು ತೊಳ್ಕೊಂಡು ಬಿಟ್ಟಿರೋ ಅವುಗಳನ್ನ ತಿಂದು ಜೀವನ ಮಾಡ್ತಾರೆ ಅಂದಮೇಲೆ ಅನ್ನಕ್ಕೆ ಎಷ್ಟು ಶ್ರೇಷ್ಠವಾದ ಸ್ಥಾನ ಅನ್ನೋದನ್ನು. ಅದಕ್ಕೋಸ್ಕರ ನಮ್ಮ ಹಿಂದವರು, ನಾನು ನನ್ನ ಅನ್ನ ತಿಂದಿದ್ದೀನಿ ಕಣೆ, ನಾನು ದ್ರೋಹ ಮಾಡಲ್ಲ ಅನ್ನೋದು. ಇದು ಸತ್ಯ ನಡ್ಕೊಂಬಂದಿರೋದು. ಅಲ್ಲಿವರೆಗೂ ನಾವೆಲ್ಲ ಸುಭಿಕ್ಷವಾಗಿದ್ವಿ. ಯಾವಾಗ 26 ಅಕ್ಷರದ ABCD ಬಂತು, ಅವಾಗಲೂ ಸ್ವಲ್ಪ ಹೆಚ್ಚು ಕಮ್ಮಿ ನಡ್ಕೊಂಬಂತು. ಆದರೆ ಈಗ ನನ್ನ ಮಗಂದು ಯಾವತ್ತು ಬಂತು, ತಿಂದ ಏನು ದೇಶ ಹಾಳಾಗಬೇಕು ಅಂದರೆ ಜಗತ್ತಲ್ಲಿ ಇಬ್ಬರೇ ಸಿಕ್ಕಿಲ್ಲ. ಒಂದು ಇವನ್ ಯಾವ ಕಂಡಿದ್ನೋ, ಇದನ್ನ ಯಾವ ಕಂಡಿದ್ನೋ ಆ ಪುಣ್ಯಾತ್ಮನಿಗೆ ಗೊತ್ತಿಲ್ಲ. ಇನ್ನೊಂದು ಹೇಳೋದಕ್ಕೆ ಬೇಜಾರಾಗುತ್ತೆ. ಏಕೆಂದರೆ ನೀವು ಎಲ್ಲಿ ಬೇಜಾರು ಮಾಡ್ಕೊತೀರೋ ಅಂತ ಹೇಳೋದು ಹೇಳ್ಬಿಡ್ತೀನಿ. ನನ್ನ ಮಗ ಹೆಂಗಸರಿಗೆ ಯಾವತ್ತೂ ನೈಟಿ ಹೊತ್ತಿದ್ದು ಇಬ್ಬರು ಎಷ್ಟು ಊರಿಗೆ
ಇಲ್ಲ ಒಂದು ಕಾರಣಕ್ಕಾದ್ರೂ ಹೆಸರಿಡಬೇಕು. ಹಾಗಾಗಿ ನೃಪತುಂಗ ನೀವು ಓದಿ, ಸ್ವಂತ ಮಗ ಹೊಟ್ಟೆ ಹುಟ್ಟಿದ ಮಗ ದ್ರೋಹ ಮಾಡ್ತಾನೆ ಅಪ್ಪನಿಗೆ, ಜಾತಿ ವೈಷಮ್ಯ ಬರುತ್ತೆ, ಹೇಳಬಾರ್ದು. ಅವಾಗ ಏನಾಗುತ್ತೆ, ಅವನು ದ್ರೋಹಿ ಅಂತ ಹೇಳ್ಕೊಂಡ್ಬರ್ತಾರೆ. ಅವಾಗ ಬಂಕರ್ಸನ್ನ ಕರೆದು ಒಂದು ಮಾತು ಹೇಳ್ತಾನೆ ನೃಪತುಂಗ. ಎಷ್ಟು ಚೆನ್ನಾಗಿದೆ ಕಾದಂಬರಿ ಓದಿದ್ರೆ ಗೊತ್ತಾಗುತ್ತೆ. ಬಂಕರ್ಸರೇ, ನಿಮ್ಮ ತೋಳು ಮನಕ್ಕೆ ತುಕ್ಕು ಹಿಡಿದಂತೆ ಕಾಣುತ್ತದೆ. ನಾಡಿನ ಸಂಧ್ಯಾ ಕಾಲಕ್ಕೆ ಅಪರಾಧಿಯನ್ನು ಎಳೆದು ತಂದು ನಮ್ಮ ಮುಂದೆ ನಿಲ್ಲಿಸತಕ್ಕದ್ದು, ಇಲ್ಲವಾದಲ್ಲಿ ನಾವೇ ಸ್ವಯಂ ಅವನನ್ನು ಹಿಡಿಯಲು ಹೋಗುತ್ತೇವೆ. ಎಷ್ಟು ಚೆನ್ನಾಗಿದೆ. ಹೋಗ್ತಾನೆ ಇವನು. ಆಯಿತು, ಈ ದೇಹ ರಾಷ್ಟ್ರಕೂಟರು ಉಪ್ಪುಂಡು ಬೆಳೆದಿದೆ, ನೀವು ಹೇಳೋದಕ್ಕಿಂತ ಮೊದಲೇ ನಾನು ತಗೊಂಡು ಒಪ್ಸೋ ಜವಾಬ್ದಾರಿ ನಂದು, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿರುತ್ತೆ. ಹೋಗಿ ಇಟ್ಕೊಂಡ್ರೆ ಹೇಳ್ತಾನೆ, ನಿನ್ನ ಕೈಗೆ ನಾನು ಇದನ್ನು ಕೊಡಬೇಕಾಗಿತ್ತು, ರಾಜಮುದ್ರೆ ಉಂಗುರ ಕೊಡಬೇಕಾಗಿತ್ತು, ಪಟ್ಟದ ಕತ್ತಿ ಕೊಡಬೇಕಾಗಿತ್ತು ಒಬ್ಬ ದಂಡನಾಯಕನಾಗಿ. ನಿನ್ನ ಕೈಗೆ ಬೇಡಿ ಹಾಕುವಂತ ಹೀನ ಸ್ಥಿತಿಗೆ ನೀನು ತಂದಲೆಯ. ನೀನು ಯಾಕಿಂತ ಪುಣ್ಯಾತ್ಮ ಹೊಟ್ಟೆಯಲ್ಲಿ ಹುಟ್ಟದೆ. ಹತ್ತತ್ತು ಕುದುರೆ ಎತ್ತು ಅಂತ ಕುದುರೆ ಎತ್ತಿಸ್ ಕರ್ಕೊಂಬರ್ತಾನೆ. ಬಾಗಿಲಿಗೆ ಬಂದಿದ ತಕ್ಷಣ ನೀ ಏನು ನ್ಯೂಸ್ ಬರುತ್ತೆ ಅಂತಂದ್ರೆ, ಅವನ್ನ ಸೈನಿಕರು ಒಪ್ಪಿಸಿ ನೀವು ಹೋಗಿ ವಿಶ್ರಾಂತಿ ಪಡೀರಿ ಅಂತ ಬರುತ್ತೆ. ಹೋಗಿ ವಿಶ್ರಾಂತಿ ಪಡಿಬೇಕಾದ್ರೆ ಎದ್ದು ನೋಡ್ತಾರೆ, ಬರಿಗಾಲಲ್ಲಿ ಬೋಡ್ತಲ್ಲಿ ರಾಜ ಬೀದಿಲಿ ಅವ್ನು ಹೇಳ್ಕೊಂಡು ಹೋಗ್ತಿರ್ತಾರೆ, ಅಪರಾಧಿ ಥರ ನೋಟವು ಹಾರ್ಬಿಡ್ತಾನೆ. ಮಾರನೇ ದಿವಸ ವದಾಸನ ಯಾರನ್ನ ನೋಡಕ್ಕೆ ಹೋದಾಗ ನಾನು ಯಾರನ್ನೂ ನೋಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸು ಅಂತ ಹೇಳ್ಬಿಡ್ತಾನೆ ನೃಪತುಂಗ. ಎಲ್ಲ ಸೇರಿರ್ತಾರೆ. ದೊಡ್ಡದು ಕ್ಷಮಾದಾನ ಅಂತ ನಮ್ಗೆ ಪಾಠ ಐತಿ SSLC ಒಳಗೆ, 65ನೇ ಇಸ್ವಿ, ಕರೆಕ್ಟ್ 65ನೇ ಇಸ್ವಿಗೆ ನಮಗೆ ಕ್ಷಮಾದಾನ ಅಂತ ಪಾಠ ಇತ್ತು. ಇದೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ, ಯಾಕೆಂದರೆ ಕೆಲವರು 6 ಗಂಟೆ ಆದಮೇಲೆ ಅವರವರು ವ್ರತಕ್ಕೆ ಎಲ್ಲ ಪೂಜೆ ಹಾಗಾಗಿ ಅವಾಗ ಏನಾಗುತ್ತೆ ಅಂದರೆ, ವೇದಿಕೆ ಮೇಲೆ ಅವನು ಬರ್ತಾನೆ, ಬಂದು ಸಿಂಹಾಸನ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳ್ಬಿಡ್ತೀನಿ. ಅವರ ತಂದೆ ಸಾಯ್ಬೇಕಾದ್ರೆ ಮಗನ ಹೆಂಗ್ ಬೆಳೆಸುತ್ತವರ ಕರ್ಕಸುವರ್ಣ ವರ್ಷ ಅಂತ ತನ್ನ ಸ್ವಂತ ತಮ್ಮನಿಗೆ ಏನಂತ ಹೇಳಿರ್ತಾನೆ ಅಂದ್ರೆ, ನನ್ನ ಮಗ ಬೆಳಗಾದ್ರೆ ಅದನ್ನು ಓದಬೇಕು. ಯಾಕೆಂದ್ರೆ ಬಂಗಾರದ ತೊಟ್ಟಲಲ್ಲಿ ಬೆಳ್ಳಿ ಸರಪಳಿ ಒಳಗೆ ಒಂದು ಮಲಗಿ ಎದ್ರೆ ತೂಗು ಮಂಚದಲ್ಲಿ ಓದಬೇಕು. ಏನಂತ ಬರೆದಿರ್ತಾನೆ ಅಂದ್ರೆ, 3ನೇ ಗೋವಿಂದ ಚಕ್ರವರ್ತಿ ಇದ್ದ, ರಾಜ್ಯ ಸಿಂಹಾಸನ ಸುಖದ ಸುಪ್ಪತ್ತಿಗೆ ಎಲ್ಲ ಮಗನೇ, ಇದು ಕಠಿಣ ಹೊಣೆಗಾರಿಕೆಯ ಮುಳ್ಳಿನ ಮಂಚ. ನಿನಗಾಗಿ ಪ್ರಾಣ ತ್ಯಾಗ ಮಾಡಿದವರನ್ನು ನೀನು ಮರೆಯಬೇಡ. ನಿನಗಾಗಿ ಬೆವರನ್ನು ಕೊಟ್ಟವರಿಗೆ ನೀನು ನಿನ್ನ ರಕ್ತವನ್ನು ಕೊಡು. ನಿನಗಾಗಿ ರಕ್ತವನ್ನು ಕೊಟ್ಟವರಿಗೆ ನೀನು ನಿನ್ನ ಪ್ರಾಣವನ್ನೇ ಕೊಡು. ಇತಿ ಗೋವಿಂದ ಚಕ್ರವರ್ತಿ ಅಂತ ಬರೆದಿರ್ತಾನೆ. ಬೆಳಿಗ್ಗೆ ಎದ್ದ ತಕ್ಷಣನೇ ಅವರ ಚಿಕ್ಕಪ್ಪ ಬಂದು ನೃಪತುಂಗನ ಬೆಂತಟ್ಟಿ, ಅಣ್ಣಯ್ಯ ಬರ್ಸಿಟ್ಟಿರೋ ಪರ್ಕ ಹೋದ, ಹೇಳು ಹೋಗಿ ಒಳ್ಳೇದಾಗಿ ಅಂತಾನೆ. ಹಂಗೆ ಬೆಳೆಸಿರ್ತಾರೆ. ಯಾಕೆಂದ್ರೆ ಒಬ್ಬ ರತ್ನಾಕರ ವರ್ಣಿ ಅಂತ ನಾವು ಮಿಡ್ಲ್ ಸ್ಕೂಲ್ ಓದಿದ್ದು, ಅದನ್ನು ನಿಮ್ಗೆ ಹೇಳ್ತೀನಿ. ಮಕ್ಕಳಿಗೆ ತಂದೆ ಭಾಗ್ಯದೋಳು ಅಕ್ಕರೆಯ ವಿದ್ಯೆಯ ನವರಹದಿರ್ದೊಡೆಗೊಂದಂ. ಮಕ್ಕಳಿಗೆ ತಂದೆ ಭಾಗ್ಯದೋಳು ಅಕ್ಕರೆಯ ವಿದ್ಯೆಯ ನವರಹದಿರ್ದೊಡೆಗೊಂದಂ. ಲಕ್ಕ ಧನಮಿರಲು ಕೆಡುಗಂ. ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾರತ್ನ. ನಿಮ್ಮ ಮಗನ ಚಿಕ್ಕ ವಯಸ್ಸಿನಿಂದ ನೀವು ಏನು ಬೆಳೆಸ್ತೀರಾ ಅದನ್ನ ಪ್ರಕಾರ ಅವ್ನು ಬೆಳ್ಕೊಂಡು ಹೋಗ್ತಾನೆ. ನೀವು ನಂಬಲ್ಲ, ನಂತರ ವಿಡಿಯೋದೆ ಬನ್ನಿ. ನನ್ನ ಮನೆ ಮೊಮ್ಮಗ ಎಷ್ಟು ಚೆನ್ನಾಗಿ ಯಾವ ಕೇಳ್ತೀರ, ಯಾವ ಶ್ಲೋಕ ಕೇಳ್ತೀರಾ, ಶ್ಲೋಕ ಹೇಳ್ತಾನೆ. ನೀವು ನಂಬಲ್ಲ ಹೇಳಿದ್ರಿ. ಏಕೆಂದರೆ ಒಂದು ಹನುಮಾನ್ ಚಾಲೀಸ್ ಹೇಳ್ತಾನೆ, ಒಂದು ರುದ್ರ ಚಮಕ ಹೇಳ್ತಾನೆ. ಹನುಮಾನ್ ಚಾಲೀಸ್ ಯಾಕೆ ಹೇಳ್ಬೇಕು, ಯಾರು ಬರೆದಿದ್ರು? ತುಳಸಿದಾಸ್ ಹೇಳ್ತಾನೆ. ಯಾಕೆಂದ್ರೆ ನೀನು ಮನೇಲಿ ಕಲಿಸ್ಬೇಕಾಗಿರೋದು. ಬೇಗ ಬೇಡ ಕಣಪ್ಪ, 9 ಗಂಟೆಗೆ ಜೋಡಪ್ಪ, ನೀನು ಬಿಸಿಲಲ್ಲಿ ಓಡಾಡಬೇಡ ಕಣಪ್ಪ, ಖರ್ಚು ಕಾಸು ತಗೊಳಪ್ಪ, ಅಲ್ಲಿಟ್ಟಿದ್ದೀನಿ ನೀನು ಇವತ್ತೆಲ್ಲ ನಾಳೆ ನಾಮ ಹಾಕ್ತಾನ ನನ್ನ ಮನೆ. ಯಾವಾಗ ಲಾತೋಂಕ ಭೂತ್ ಬಾತೋನ್ ಸೇ ನೈಮ ಅಂತ, ಲಾತೋನ್ ಸೇ ಅಂತ ಯಾವಾಗ ಶಿಕ್ಷೆ ಬೆಳ್ದವನೇ ಅವ್ನು ಚೆನ್ನಾಗವನೆ ನನ್ನ ದೃಷ್ಟಿಯೊಳಗೆ. ಹಂಗಾಗಿ ಕೊನೆಗೆ ಅವನ್ನ ತಗೊಂಡು ನಿಲ್ಲಿಸಿದಾಗ ಜನಕ್ಕೆಲ್ಲ ಹೇಳ್ತೇನೆ, ನೃಪತುಂಗ ಚಕ್ರವರ್ತಿ ಇವತ್ತಿನ ಸಭೆ ಎಂಥ ಸಭೆ ಅಲ್ಲ. ನಾನು ಏನು ತಿಳ್ಕೊಳ್ತೀನಿ ಅಂತ ನೀವೆಲ್ಲ ಕಾಯ್ತಾ ಇರ್ಬೋದು. ನಾನು ಯಾವತ್ತೂ ನ್ಯಾಯಪರನೇ ಹೊರತು, ಧರ್ಮಪರನೇ ಹೊರತು, ಬಾಂಧವ್ಯದ ಪರ ಸತ್ಯವಾಗ್ಲೂ ಇಲ್ಲ. ಇವತ್ತೊಂದು ದಿವಸಕ್ಕೆ ತೀರ್ಪು ಕೊಡೋರು ನಿಮ್ಮಲ್ಲಿ ಯಾರಾದರೂ ಒಬ್ಬ ಬುದ್ಧಿವಂತ ಇದ್ರೆ ಅವನ್ನ ಕೂರಿಸಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ನಿಂತ್ಕೊಂಡು ನೋಡ್ತೀನಿ.
ಇಲ್ಲ, ನಿಮ್ಮ ನಿಷ್ಪಕ್ಷಪಾತ ಬುದ್ಧಿಗಳು ನಮಗೆ ನಂಬಿಕೆ ಇದೆ, ದಯವಿಟ್ಟು ನೀವೇ ಕೂತ್ಕೊಂಡು ತೀರ್ಪು ಕೊಡಿ ಅಂತ ಕೇಳ್ತಾರೆ ಎಲ್ಲರೂ. ಎಲ್ಲ ಜನ ಸೇರಿರ್ತಾರೆ, ಒಂದು ಪಿನ್ನೆ ತಾಕೋದನ್ನು ಶಬ್ದ ಕೇಳಬೇಕು ಹಂಗಿರುತ್ತೆ. ಆವಾಗ ಏನಾಗುತ್ತೆ, ಇವನೇನ್ ಮಾಡ್ತಾನೆ ಹೇಳ್ತಾನೆ, ಅಮಾತ್ರೆ ಅಪರಾಧಿ ಏನ್ ಮಾಡಿದ್ದಾನೆ, ದೇಶದ್ರೋಹ ಮಾಡಿದ್ದಾನೆ, ನಮ್ಮಲ್ಲಿ ಏನು ಶಿಕ್ಷೆ ಇದೆ, ಸಾಮಾನ್ಯವಾಗಿ ಏನು ಶಿಕ್ಷೆ ವಿಧಿಸ್ತೀವಿ, ಮರಣದಂಡನೆ ಅಷ್ಟೇ, ಹೋಗೋಯ್ತು. ನಾಳೆ ಸೂರ್ಯೋದಯ ಒಳಗಡೆ ಅವನ ಶಿರಚ್ಛೇದ ಮಾಡಿಬಿಡಿ, ಒಂದೇ ಮಾತಿಂದ ಹೋಗ್ತಾರೆ, ಎಲ್ಲರೂ ಕುಬಚ್ಚರು ಹೋಗ್ಬಿಡ್ತಾರೆ, ಎಲ್ಲ ಅಡ್ಡ ಬರೋಗ್ಬಿಡ್ತಾರೆ. ಅದಕ್ಕೆ ಹೇಳಿದ್ ನಾನು, ಈ ಸಿಂಹಾಸನ ಹತ್ತಬೇಕಾದ್ರೆ, ಈ ನ್ಯಾಯಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ಇವತ್ತಿನ ತೀರ್ಪು ಎಂದಿನಂತ ತೀರ್ಪಲ್ಲ. ನಾನು ನ್ಯಾಯದ ಪರ ಅಂತ ಹೇಳಿದ್ದೆ, ನಿಮ್ಗೆ ಅವನು ಕೊಳ್ಳೇಬೇಕು ಅನ್ನಂಗಿದ್ರೆ ನಾನು ಕಿರೀಟ ತೆಗೆದಿಟ್ಬಿಡ್ತೀನಿ, ಯಾರು ಕೊಡಿ. ಈ ಥರ ವಾಗ್ವಾದಗಳಾಗುತ್ತೆ, ಗೊತ್ತಿಲ್ಲ. ಈ ಗಲಾಟೆ ನಡುವೆ ಏನಾಗುತ್ತೆ ಅಂದರೆ, ಒಂದು ಹೆಣ್ಣು ಬರ್ತಾ ಇದೆ ಸರ್ರ, ಎಷ್ಟು ಚೆನ್ನಾಗಿ ನಡ್ಕೊಂಡ್ಬರ್ತಾಳೆ ಅಂದರೆ ಎಲ್ಲರೂ ಸೈಲೆಂಟ್ ಆಗಿ ದಾರಿ ಬಿಡ್ತಾರೆ. ಬಂದಾಗ ಮುಂದೆಗಡೆ ನಿಂತ್ಕೊಂಡು, ನೀವು ಅಪರಾಧಿಗೆ ಶಿಕ್ಷೆ ವಿಧಿಸಿರೋದು ತುಂಬ ಚೆನ್ನಾಗಿದೆ, ಅದಕ್ಕಾಗಿ ರಾಷ್ಟ್ರಕೂಟರ ಸಿಂಹಾಸನಕ್ಕೆ ನಾನು ತಲೆದಾಗ್ತೇನೆ. ಎಲ್ಲದಕ್ಕಿಂತ ಮುಂಚೆ ನನ್ನದೊಂದು ಅರಿಕೆ, ರಾಜ ಪರಿವಾರದ ಹೆಣ್ಣು ಮಕ್ಕಳು ಹೀಗೆ ಬಹಿರಂಗವಾಗಿ ಬರಬಾರದಾದರೂ ಅತ್ಯವಸರವಾಗಿ ಬಂದ ನನ್ನ ಅವನೀಯವನ್ನು ಮನ್ನಿಸಿ ಮನವಿಯನ್ನು ಲಾಲಿಸಬೇಕು. ಕನ್ನಡ ನೋಡಿ ಎಷ್ಟು ಚೆನ್ನಾಗಿದೆ, ಸಂಗೀತ ಇದ್ದಂಗೆ ಒಬ್ಬ ತಬಲ ಹೊಡಿತಾರೆ ನೋಡಿ, ಎಷ್ಟು ಚೆನ್ನಾಗಿ ನಿಗಮ ಹೊಡಿತಾರೆ ಹಂಗೆ ಕನ್ನಡ. ಅತ್ಯವಸರವಾಗಿ ಬಂದ ನನ್ನ ಅವನೀಯವನ್ನು ಮನ್ನಿಸಿ ಮನವಿಯನ್ನು ಲಾಲಿಸಬೇಕು. ನಿನ್ನದೇನೋ ಇಷ್ಟ ತಾಯಿ ಕೇಳ್ತಾರೆ, ಒಂದೇ ಒಂದು ನಂದೇರ. ಅವ ಹೇಳ್ತಾರೆ, ಅಪರಾಧಿ ಶಿಕ್ಷೆ ಕೊಟ್ಟಿದ್ದೇನೋ ಸರಿಯಿದೆ, ಆದರೆ ನನಗೆ ಯಾಕೆ ಕೆಟ್ಟ ಶಿಕ್ಷೆ ಕೊಡ್ತಾ ಇದ್ದಾರೆ, ಏನು ಶಿಕ್ಷೆ ಕೊಟ್ಟಿದ್ದೀನಿ, ನಾನೇನೇನು ಕೊಟ್ಟಿಲ್ವಲ್ಲ, ಇಷ್ಟೆಲ್ಲ ಸಮಾಜ ಇದ್ದಾರೆ ಹೇಳ್ಬೇಕು, ನನಗೆ ವೈದ್ಯವ್ಯ ಕೊಟ್ಟಿದ್ದೀರಾ, ಅಪರಾಧ ಮಾಡಿರೋ ಬೇರೆ ಯಾರಿಲ್ಲ, ಹೋಗೋ ಶಕಾಲವಶ ಕೃಷ್ಣ ನನ್ನ ಪತಿದೇವರು ಶಾಸ್ತ್ರೋಕ್ತವಾಗಿ ನನ್ನ ಕರುಳಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡಿದಂಥವ್ರು, ನನಗೆ ಅವನ್ನ ಪತಿ ಭಿಕ್ಷೆ ಬೇಡ ಅಂತ ನಾನು ಕೇಳ್ತೀನಿ. ಗಂಡ ಮಾಡಿರೋ ತಪ್ಪಿಗೆ ಹೆಂಡತಿ ಬಂದು ಕೇಳಿದ್ಕೋಸ್ಕರ ಕ್ಷಮಿಸುವಂಥ ಮೂರ್ಖ ನಾನಲ್ಲ. ಮುಂದಿನ ಇತಿಹಾಸಕಾರರು ನನ್ನನ್ನು ಕೆಟ್ಟತನವಾಗಿ ಬರೀತಾರೆ, ನನ್ನನ್ನು ಕ್ಷಮಿಸ್ಬಿಡ್ತಾಯಿ. ಅವಾಗ ಜನ ತಿರುಗಿ ಬೀಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ದಯವಿಟ್ಟು ಕ್ಷಮಾದಾನ ನೀಡಿ, ಕ್ಷಮಾದಾನ ನೀಡಿ, ಕ್ಷಮಾದಾನ ನೀಡಿ ಅಂತ ಘೋಷಣೆಯಾಗುತ್ತಾರೆ. ಅವಾಗ ಗುರುಭದ್ರಾಚಾರ್ಯ ಎಲ್ಲ ಎದ್ದು ಬಂದು ಹೇಳ್ತಾರೆ, ಶಿಕ್ಷೆಗೆ ರಕ್ಷೆಗೆ ಅವರೇ ಉನ್ನತ ಅಧಿಕಾರಸ್ಥರು. ನೀವೇ ಹೇಳಿದಿರಿ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸುವ ಕೂಲಿಕಾರ ನಾನು ಹೇಳಿದರು. ಅವರು ಹೇಳಿದ್ದನ್ನು ಮನ್ನ ಮಾಡಿ. ಅವಾಗ ಹೇಳ್ತೀನಿ, ಇನ್ನು ಮುಂದಕ್ಕಾದರೂ ರಾಷ್ಟ್ರಕೂಟರಿಗೆ ದ್ರೋಹ ಮಾಡಿದಂಗೆ ಬದುಕಲಿ ಅನ್ನೋದೇ ನನ್ನ ಆಸೆ. ಗೊತ್ತಾಯ್ತಾ? ಇವತ್ತು ನಿನ್ನಿಂದ ತಾಯಿ ನನ್ನ ಮಗಳ ಕಡ ಬಾ ಸೊಸೆಗ ತಪ್ಪುಕೊಳ್ತಾರೆ. 100 ಸತಿ ಓದಿದ್ರು 100 ಸತಿನೂ ನಾನು ಹಚ್ಚಿದ್ದೀನಿ. ಇದಕ್ಕಿಂತ ಉನ್ನತವಾದ ಕಾದಂಬರಿ ಇನ್ನೊಂದಿಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ, ಯಾಕೆಂದರೆ ನನಗೆ ಇಷ್ಟವಾದ ಕಾದಂಬರಿಗಳು ಎಲ್ಲೋದ್ರೂ ನನ್ನ ಜೊತೆ ತೊಗೊಂಡೋಗ್ತೀನಿ. ಯಯಾತಿಯಿಂದ V.S. ಖಾಂಡೇಕರ್ ಅಂತ ಓದಿದ್ರೆ ಯಾರಾದರೂ ಓದಿದ್ರೆ ಸರ್? V.S. ಖಾಂಡೇಕರ್ ಅಮ್ಮ ಸತ್ಯೋಗಿರಿಗೆ ಗಮ್ಮ ಹೇಳೋದು, ಅಪ್ಪ ಜಮ್ಮನ್ನೋದು ಅದು ಹೇಳ್ತಕ್ಕಂಥ ರಾತ್ರಿಯಲ್ಲೇ ಹೇಳ್ಬಿಡ್ತೀನಿ. V.S. ಖಾಂಡೇಕರ್, ವಿಷ್ಣು ಸಖಾರಾಮ್ ಖಾಂಡೇಕರ್, V.M. ಇನಾಮದಾರ್ ಅಂತ ಮೈಸೂರಿನಲ್ಲಿದ್ದರು, ಕರೆಕ್ಟ ಪ್ರೊಫೆಸರ್, ನಾನು ನೋಡಿದ್ದೇವೆ. ಅವರು ವಿಷ್ಣು ಸಖಾರಾಮ್ ಅವ್ರನ್ನ ಭಾಳ ಕಾಕ ಕಾಕ ಅಂತ ಕರಿತಾ ಇದ್ರು, ಹೋಗ್ತಾಯಿದ್ರು. ಅವ್ರು ಹೇಳಿದ್ರು, ನಂದು ದೋನ ಧ್ರುವ ಇದೆಯಲ್ಲ, ಅದಕ್ಕೆ ಅವಾರ್ಡ್ ಬಂದಿದೆ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ನಾವು ತಗೊಳ್ಳೋ ಇದನ್ನು ತರ್ಜುಮೆ ಮಾಡ್ಬಿಡ್ತಾರೆ. ನಾವು ಭಾಳ ಈಸಿಯಾಗಿ 3 ತಿಂಗಳೊಳಗೆ ತರ್ಜುಮೆ ಮಾಡಿ ತಗೊಂಡು ಕೊಟ್ಬಿಡ್ತಾರೆ. ಅವಾಗ ಆ ಪುಸ್ತಕಗಳನ್ನ ಬಿಚ್ಚಿ ಹಿಂಗಂತ ಇರ್ತಾರೆ ಅವರು ಒಂದು ಫಂಕ್ಷನಲ್ಲಿ. ಯಾಕೆಂದರೆ ಕನ್ನಡ ಪಂಡಿತರ ಭಾಷೆ ಅಂತ ಗೊತ್ತು, ನನಗೆ ಓದಕ್ಕೆ ಬರಲ್ಲ, ಅದಕ್ಕೆ ಸ್ಪರ್ಶ ಸುಖ ತಗೊಳ್ತಾ ಇದ್ದೀನಿ. ಕಣ ಇದೇ ಮೇಲೆ ಇಟ್ಕೊಳ್ತೀನಿ, ಓದಿದ್ರಾ ಇದೇ ಅದರಲ್ಲಿ ತಗೊಳ್ತೀನಿ ಅಂತಾರೆ. ಅಂಥದ್ರಲ್ಲಿ ಏನಾಗುತ್ತೆ, ಅವರು ಇಷ್ಟಪಟ್ಟಿದ್ದು ಲೋಯರ್ ಸೆಕೆಂಡ್ರಿಯಿಂದ ನಾನು ಬರೀಬೇಕು ಅಂತ ಬಂದಿದ್ದು ಆ ಕಾದಂಬರಿನ ಇವರು ಕೊಡ್ತಾರೆ. ನೀನು ದಯವಿಟ್ಟು ಇದನ್ನು ತರ್ಜುಮೆ ಮಾಡ್ತಗೊಂಬ. 1 ಫಂಕ್ಷನ್ನು 2 ಫಂಕ್ಷನ್ನು ಫೋನಲ್ಲಿ ಸಿಗ್ತಾರೆ, ಆಗಲ್ಲ, ಮಾಡ್ತಾ ಇದ್ದೀನಿ ಸುಳ್ಳು ಹೇಳ್ತಾರೆ. ಅವಾಗ ಕೊನೆಗೆ ಗೊತ್ತಾಯ್ತು ಬಿಡು, ನಾನು ಸದ್ಮೇಲೆ ನೀನು ಮಾಡೋದು ಅಂದ್ಬಿಡ್ತಾರೆ. 1 ಫಂಕ್ಷನ್ನಲ್ಲಿ ನೋವಾಗ್ಬಿಡ್ತು ಮನಸ್ಸಿಗೆ. ತಕ್ಷಣನೇ ಬಂದು ಎಲ್ಲ ರಜಾ ಅಕೌಂಟ್ ಕೂತ್ಕೊಂಡು ಮಾಡ್ತಾರೆ. ತರ್ಜುಮೆ ಅಂತ ಹೇಳೋಕ್ಕಾಗದೇ ಇಲ್ಲ. ಹೇಳ್ತಾಯಿ
ನಾನು ಸತ್ಯವರು ಕಣವ, ನಾನು ಅದಕ್ಕೆ ಹ್ಯಾಟ್ಸಾಪ್ ಕಣವ. ಅದನ್ನು ನೀವು ಹೇಳೋಕ್ಕಾಗೋದಿಲ್ಲ. ಅಷ್ಟು ಜನ ಓದಕ್ಕೆ ಹಿಡಿದ್ರೆ ನಾನು ರಾಮ್ ಅಂತ ಈ ಫುಟ್ಪಾತಲ್ಲಿ ಇದು ಮಾಡ್ತಿದ್ರು. ಒಂದು ಸಿನಿಮಾದ್ದು ಆರಂಭದ ದಿವಸಗಳು, ಯಾಕೆಂದರೆ ರಾತ್ರಿ ಹೊತ್ತು ನಾನು 81ನೇ ಇಸ್ವಿಗೆ ನಾನು ಸಿನಿಮಾ ಆಕ್ಟರ್ ಆಗಿದ್ದು. ಏನಾಗುತ್ತೆ ಅಂದರೆ ರಾತ್ರಿ ಹೊತ್ತು ಏನಾದರೂ ಓದಲೇಬೇಕು, ಓದಲಿದ್ರೆ ನಿದ್ದೆ ಬರ್ತಿರ್ಲಿಲ್ಲ. ಓದೋಕ್ಕೆ ಅಂದ್ರೆ ಬರೀ ಅದು ಇದು ಹೆಣ್ಮಕ್ಳದ್ದೆಲ್ಲ ಕಾದಂಬರಿ ಕೊಡ್ತಿರ್ತಾರೆ ರಾತ್ರಿ, ಯಾವ್ದಾರು ಒಂದು ಒಳ್ಳೆ ಕೊಡ್ರಿ ಅಂದರೆ ಅವತ್ತು ನನಗೋಸ್ಕರ ಕಾಯ್ತಾ ನಿಂತಿದ್ರು. ಸರ್ ಇದನ್ನು ಓದ್ಬಿಡಿ, ಚೆನ್ನಾಗಿಲ್ಲ ಅಂತಂದರೆ ನಾನು ನನ್ನ ಪ್ರೊಫೆಷನ್ ಬಿಟ್ಬಿಡ್ತೀನಿ ಅಂತ. ಸರಿ ಕೊಡು, ಹೋಗಿ ಇಟ್ಕೊಂಡು ಕೂತ್ಕೊಂಡು ಓಪನ್ ಮಾಡಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ನವಯುಗದಿಂದ ಊಟ ಬರೋದು, ಊಟ ಇಟ್ಟ ಅವನೋದ ಹೋಗೋ. ನಾನು ಓದ್ತಾ ಇದ್ದೀನಿ. ಕಾಫಿ ಮಾಡ್ತಾ ಇರೋ ಶಬ್ದ ವ್ಯಾಕ್ಯೂಮಲ್ಲಿ ಸೌಂಡ್ ಬರುತ್ತೆ. 12 ಗಂಟೆಗೆ ಯಾರು ನನ್ನ ಮಕ್ಕಳ ಇಷ್ಟೊತ್ತಿಗೆ ನೀವು ಕಾಫಿ ಮಾಡ್ತಾ ಇದ್ದೀರ ಅಂತ ಓದಿದ್ರೆ ಇದೆ. ಅವಾಗ ಅಣ್ಣ ಏನಣ್ಣ 12 ಗಂಟೆ ಅನಿಸಿದ್ಯಾ, ಟೈಮ್ ನೋಡಿದ್ರೆ 5:15 ಗಂಟೆ ಕಡೆಗೆ ಊಟ ಮಾಡೇ ಇಲ್ಲ. ಸತ್ಯವಾಗಿ ಇದು ನಡೆದು ಕೆಟ್ಟರಿಗೆ, ಯಾಕೆಂದರೆ ಅದನ್ನು ಓದಿ ಅವತರಣಿಕೆ ಓದಬೇಕು ಅಲ್ವಾ, ಅದರಲ್ಲಿ ಬರೀತಾನೆ ಅವನು. ಕಾದಂಬರಿಕಾರ ಏನಂತ ಬರೀತಾನೆ ಅಂದರೆ, ಈ ಕಾದಂಬರಿಯನ್ನು ಬರೆದು ಮುಗಿಸಿದಾಗ ನನಗಾದ ನೋವು ಅಷ್ಟಿಷ್ಟಲ್ಲ, ನನ್ನ ಕಾದಂಬರಿಯ ನೆಚ್ಚಿನ ನಾಯಕಿ ಶರ್ಮಿಷ್ಠೆಯ ಹೆಸರನ್ನು ಒಂದು ಪುಟದಲ್ಲಿ 10 ಬಾರಿಯಾದರೂ ಬರೆಯದೇ ಇದ್ದಿದ್ದರೆ ನನಗೆ ಸಮಾಧಾನವೇ ಆಗುತ್ತಿರಲಿಲ್ಲ. ಅಯ್ಯೋ ದೇವರೇ, ಈ ಕಾದಂಬರಿಯನ್ನು ಇಷ್ಟು ಬೇಗ ಏಕೆ ಮುಗಿಸಿದೆ? ಒಂದು ದಿವಸ ನಾನು ನಿನ್ನಲ್ಲಿಗೆ ಹೋಗುತ್ತೇನೆ, ಸ್ವರ್ಗಾರೋಹಣ ಮಾಡಿದಾಗ ಕೂಗಿ ಕರೆಯುತ್ತೇನೆ, ನಾನು ನಿನ್ನ ಮಗ ತಾಯಿ ವಿಷ್ಣು ಸಕಾರಾಮ ಕಾಣಲಿಕ್ಕೆ ಬಂದಿದ್ದೇನೆ, ನನಗೆ ನೀನು ಬೇಡ, ನಿನ್ನ ಪಾದ ಬೇಕು ತಾಯಿ ಅಂತ ಕೇಳ್ತೀನಿ ಅಂತ ಬರೀತಾನೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನೇ ಒಬ್ಬರು ಕುವೆಂಪು ಅವರು ಬರೀತಾರೆ ತಳುಕಿನ ವೆಂಕಣ್ಣಯ್ಯನವರಿಗೆ. ಇದು ಮುಗಿಸಿ ತಂದಿಹೇನ್ ಈ ಬೃಹತ್ ಗಾನವ ನಿಮ್ಮ ಸರಿಯಡಿಗೊಪ್ಪಿಸಲಿಕ್ಕೆ ಎನ್ನಯ್ಯ ಗುರುವೇ, ನಾನೊಂದು ಒಂದೊಂದು ಉಶರವಿ ಕಳೆದೊಂದು, ಇದು ಬರಿಯ ರಾಮಾಯಣ ಅಲ್ಲ ಕಣ ವಿರಾಮಾಯಣ ಎಂದು ಮನೆಗೈದಿರಿ. ಹೌದು, ದಿಟದ ಮನೆಗೈದಿರಿ. ನೀವಿನ್ನೂ ಬರಲಾರ್ರಿ, ನಾನೊಮ್ಮೆ ಬರುವೆ ನಿಮ್ಮಲ್ಲಿಗೆ. ಆಗ ರಾಮಾಯಣ ದರ್ಶನ ಓದಿ ಬೀಳಬೇಕು, ಕೇಳಿದರಂತೆ ನಿಮ್ಮ ಕುವೆಂಪು ಅಂತ ಬರೀತಾರೆ. ಇಷ್ಟು ಗುರು ಶಿಷ್ಯರ ಸಂಬಂಧ. ನನಗೆ ಇನ್ನೊಂದು ಏನು ಅಂತಂದರೆ, ಯಾರೋ ಹೇಳಿದ್ರು ಅವ್ರನ್ನೆಲ್ಲ ಋಣ ತೀರಿಸ್ಬೇಕು ಅಂದರೆ ಇಂಥದ್ದು ಮಾಡೇ, ಯಾರಾದರೂ ಒಳ್ಳೆ ಹೇಳಿದ್ರು ತಗೋಬೇಕು. ನೀವು ನಾವು ತಿರುಗಿದ್ರು 3 ಜನ ಮಾಸ್ಟರ್ಗಳು, ಒಬ್ಬರು ನರಸಿಂಹಪ್ಪ ಅಂತ, ನನಗೆ ಓನಾಮ ಕೊಟ್ಟಂತಹ ಮೊಹಮ್ಮದ್ ಅಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ. ನಾನು ಜಾತಿಗಳಿಗೆ ಲಿಂಗಾಯತ, ಇವತ್ತು ಹೋಗಿ ಜನವಾರ ಹಾಕ್ಕೊಂಡು ಪಶ್ಚಿಮ ವಾಹಿನಿ ಕೂತ್ಕೊಂಡು ಪಿಂಡ ಬಿಡ್ತೀನಿ. 5 ಜನಕ್ಕೆ ಒಂದು 10 ಜನಕ್ಕೆ ಊಟಕ್ಕೆ ಹಾಕಿಸ್ತೀನಿ. ನನ್ನ ಕೈಲೇನಾದರೂ ಇವತ್ತು ಅವ್ರ ಋಣ ತೀರಿಸೋ ಯೋಗ ಹಬ್ಬ ಇದೆ ಅಂದರೆ ಅದಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಯಾಕೆಂದರೆ ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂದರೆ, ಇವತ್ತೆಲ್ಲ ಸಂಬಂಧಗಳು, ಮಾನವೀಯ ಮೌಲ್ಯಗಳು ಎಲ್ಲ ಹಾಳಾಗೋಗ್ತಾ ಇದ್ದಾವೆ. ಅದು ಹಾಳಾಗೋದಕ್ಕೆ ಬಿಡಬೇಡಿ. ಇದು ನಮ್ಮ ಸತ್ವವನ್ನು ನಮ್ಮದಿದು. ಏಕೆಂದರೆ ಯಾಕೆ ದುರ್ಯೋಧನನಿಗೆ ಅಷ್ಟು ಅಹಂಕಾರ ಇತ್ತು ಅಂತಂತಂದರೆ, ಹಂಗೆ ಕೂತಿರ್ತಾನಂತ, ಹಂಗೆ ದುರಹಂಕಾರದಲ್ಲಿ ಕೂತಿರ್ತಾನೆ. ಯಾಕೆ ಕೂತಿರ್ತಾನೆ ಅಂದರೆ, ಯಾರವನು ಅಂದರೆ ಸಸಾರ ಪೃಥ್ವಿಗೊಡೆಯ. ಸಸಾರ ಪೃಥ್ವಿ ಅಂದರೆ ಏನು ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ಈ ಭೂಮಿ 3 ಪಟ್ಟು ನೀರಲ್ಲಿ ಮುಳುಗಿದೆ, 1 ಪಟ್ಟು ಉಬ್ಬಿದೆ, ಅದಷ್ಟು ನಂದೆ. ಜೋಬಲ್ಲ 5 ರೂಪಾಯಿ ಅಲ್ಲ, 50 ರೂಪಾಯಿ ಬಿಡ್ರೆ ನೀವು ನೆಗಲ್ ಕಂಡು ಹೇಳ್ತೀವಿ ಅಂತಂದ್ರೆ, ದುರ್ಯೋಧನ ಹೆಂಗ್ ನೆಗಲ್ ಕಂಡು ಹೇಳ್ತಿರ್ಬೋದು. ಹಂಗಾಗಿ ಜಾಸ್ತಿ ಹೊತ್ತು ಮಾತಾಡಿದ್ದೀನಿ, ಕ್ಷಮಿಸಿ. ಗೊತ್ತಾಯ್ತಾ? ಮತ್ತೊಮ್ಮೆ ಮಗದೊಮ್ಮೆ ನೀವು ಯಾವ ಕರೆದ್ರು ಬರ್ತೀನಿ. ಯಾಕೆಂದರೆ ಪ್ರತಿ ಹುಣ್ಣಿಮೆ ಬರ್ತೀನಿ ನಾನು ಇಲ್ಲಿ. ಹನುಮಂತ ಗುರುಗಳು ನೀವು ನಮ್ಮಲ್ಲ ಹೇಳಿದ್ರೆ, ಹೊಳಲೂರಲ್ಲಿ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಂಬೋದು ಬಿಡೋದ್ರೆ ನಿಮಗೆ ಸೇರಿದ್ದು. ನಾವು ಯಾವುದನ್ನು, ಯಾಕೆಂದರೆ ಗರಡಿ ಮನೆ ಮಾಡಿದ್ರು ಅಷ್ಟು ಸುಲಭಕ್ಕೆ ಇನ್ನೊಬ್ಬರು ನಂಬಲ್ಲ. ಪ್ರಮಾಣ ಆಗೋದು. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತೀನಿ. ಒಬ್ರು ಹೇಳಿದ್ರು, ನನಗೆ ಯಾರೋ ತುಂಬ ತೊಂದರೆ ಕೊಡ್ತಾಯಿದ್ರು, ಮಾನಷ್ಟಕ್ಕೆ 2 ಕೋಟಿಗೆ ಹಾಕಿದ್ರು. ನಿಮ್ಮ ಹತ್ರ ಯಾಕೆ ಹೇಳಿದ್ರು? ನಾನು ಮಾಡದೇ ಇರೋ ಅಪರಾಧಕ್ಕೆ ಇದು ಮಾಡಿದೆ. ಸರಿ ನನಗೆ, ಇಲ್ಲ ನೀನು ಕೋರ್ಟ್ಗೆ ಹಾಕಿರೋದ್ರಿಂದ ಅದು ನಡೆಯುತ್ತೆ ಬಿಡು, ಯಾಕೆ ಚಿಂತೆ ಮಾಡ್ತೀಯ, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ ಹಿಂಗೆ ಅಂತಂದರೆ, ಬಾ ಒಂದು ಬುಕ್ ಕೊಡ್ತೀನಿ, ಇದನ್ನು ಓದು, ಅದರ ಪ್ರಕಾರ ಮಾಡು ನೀವು. ಅವನು ಬಂದು ತಪ್ಪಾಯ್ತು ಅಂತ ಅವ್ನು ಕೇಳ್ಕೊಳ್ತಾನೆ. ಯಾರು ಕೇಳಿದ್ರು ಅವ್ರು ತಪ್ಪಾಯ್ತು ಅಂತ ನೀನು ಖಾಲಿ ಬೀಳ್ತಾರೆ, ಹೋಗೋದು. ಏನೇ ಈ ಬೆಕ್ಕಿಗೆ ಜನ ಬರೋ ಮಾತಾಡ್ತಾರೆ. ಪೊಲೀಸ್ ಕೇಸ್ ಹಾಕಿದ್ದಾರೆ, ಹೈಕೋರ್ಟಲ್ಲಿ ನಡೀತಾ ಇದೆ,
ಹಿಯರಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಹೋಗಿದ್ದೆ ಸರ್, ಈಗ ನೋಡಿದ್ರು ಈ ಮಾಧ್ಯಮದಲ್ಲಿ ಬರ್ತಾರೆ, ಎಲ್ಲ ಬರ್ತಾರೆ. ಹಿಂಗಯ್ಯ ಇದು ಒಂದು ಪುಸ್ತಕ ಓದ್ಬಿಟ್ರೆ ಹಿಂಗಾಗ್ಬಿಡ್ತಾ. 4 ಸತಿ ಕೇಳಿದೆ, ಓದ್ದೇನೋ ಅಂತ ಕೇಳಿದ್ರು. ಇಲ್ಲ, ಓದಿಲ್ಲ. ಓದಲಿದ್ರೆ ನೀನು ನಡೆ ಬರ್ತು, ನಾನೇನು ಮಾಡೋಕ್ಕಾಗಲ್ಲ. ಇದು ಓದಿದ್ರೆ ಸತ್ಯವರು ಗುರುಗಳು ಬಂದು ನಮ್ಮ ಮನೆಗೆ ಊಟ ಮಾಡ್ತಾರ, ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಜನವಾರ ಕಿತ್ಬಿಟ್ಟು ತಗೋ ಇದನ್ನು ತೊಗೊಂಡು ನಾಯಿ ಕೊಂಡಾಗ ಹಾಕ್ಬಿಡು, ಅಷ್ಟೇ ಹೋಗ್ಬೇಕು. ನೀನು ನಮ್ಮ ಮಕ್ಕಳಿಗೆ ಯಾರ್ದು ನಂಬಲ್ಲ. ಅವತ್ತು ಒಂದು ದತ್ತಾತ್ರೇಯ ಚರಿತ್ರೆನ ಸಪ್ತಾಹ ಮಾಡಿದೆ. 7 ದಿವಸ ಮಾಡಬೇಕು. ನೀವು ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ಕೊನೆಗೊಂದು ದಿವಸ ಏನಾಯಿತು, 7ನೇ ದಿವಸ ಓದಿ ಅವತರಣಿಕೆಯನ್ನು ಓದಾಯ್ತು. 7ನೇ ದಿವಸ ನಡೆದಿದ್ದು. 12:30ವರೆಗೂ ನೋಡಿದ್ವಿ, ಯಾರು ಬರಲಿಲ್ಲ, ಒಂದು ನಾಯಿನೂ ಬರಲಿಲ್ಲ ನಮ್ಮ ಮನೆ ಹೋಗಿಗೆ. ನಮ್ಮ ಹೊಟ್ಟೆ ಹಸ್ಬಿಟ್ಟಿತ್ತು. ಸರಿ ಏನು ಮಾಡಿದೆ, ಹೋಳಿಗೆ ಮಾಡಿದೆ ಅಂತ ಹಾಕೋದ್ರಾಗೆ ಯಾವ ಥರದಲ್ಲಿ ಬಂದು ತಿಂತಾನೆ ಹೋಗ್ತಾನೆ ಗುರು. ಒಂದು 4 ದಿನ ಪಾಯಿಂಟ್ ಅಂತ ತಿಂದಿದ್ದಾಯ್ತು, ಎಲ್ಲ ಆಯಿತು. ನನ್ನ ಫ್ರೆಂಡ್ ಒಬ್ಬ ಬಂದ, ನೋಡೋ ಅವತ್ತು ಹೀರೋಯಿನ್ನು ಅರ್ಜೆಂಟು ಹೋಗ್ಬಿಟ್ಲಲ್ಲ, ಮಳೆ ಬಂದಾಗ ಒಂದು 3 ಶಾರ್ಟ್ ಬ್ಯಾಲೆನ್ಸ್ ಉಳಿದಿತ್ತಲ್ಲ, ಅವಳು ಬಂದುಬಿಟ್ಟಿದ್ದಾಳೆ, ಇಲ್ಲೇ ಕಂಟಿನ್ಯೂಸ್ ಇದ್ದಾಳೆ, 5 ನಿಮಿಷ ಬಾ ಪ್ಲೀಸ್ ಅಂದ. ಸರಿ ಅಮ್ಮ ಹೊರಟ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವನ ಹತ್ರ ಮಾತಾಡ್ಕೊಂಡು ಹೋಗಿ ಮನೆಗೆ ಬಂದ್ವಿ. ಈಗ ನಮ್ಮ ಚಿತ್ರದುರ್ಗ MLA ಇಟ್ಟಿದ್ದಾಳೆ, ಕೊನೆ ಮಗಳವಳು, ಅವಳು ಮನೆ ಒಳಗಿದ್ದು. ಅವಾಗ ಯಾರಾದ್ರೂ ಬಂದಿದ್ರು, ಅವರ ಬಗ್ಗೆ ಬಂದಿದ್ರು, ಯಾರು ಚಂದ್ರಶೇಖರ್ ಶಾಸ್ತ್ರಿಗಳು ಬಂದಿದ್ರು ನಮ್ಮ ಮನೆಗೆ. ಅನುಷ್ಠಾನಕ್ಕೆಲ್ಲ ಅವರೇ ಬರ್ತಾ ಇದ್ದಿದ್ದು. ಅನುಷ್ಠಾನಕ್ಕೆ ಅಂದರೆ ಗೊತ್ತಲ್ಲ ನಿಮಗೆ, ಒಂದು ನಾಮಕರಣ ಆದರೂ ಅವ್ರು ಬರ್ತಿದ್ರು, ಮದುವೆ ಅಂದ್ರೆ ಅವ್ರು ಬರ್ತಿದ್ರು, ಗೃಹ ಪ್ರವೇಶಕ್ಕೆ ಅವ್ರು ಬರ್ತಿದ್ರು, ಒಂದು ಹೋಮಕ್ಕೆ ಬರ್ತಿದ್ರು, ಗೊತ್ತಾಯ್ತಾ. ಅವಾಗ ಏನಾಯ್ತು, ಬಂದಿದ್ರು, ಏನಂದ್ರು ಮೇಲ್ಗಡೆ ಅಂತ ಬಂದರು, ಏನೇ ಹೋಮ ಧೂಮ ಏನೇನೋ ವಾಸನೆ ಬರ್ತಾ ಇದ್ದಿ ಗಮ್ಮತ್ತ ಅಂತ ಸೀದಾ ಬಾತ್ರೂಮ್ಗೆ ಕೈಕಾತ್ರಕ್ಕೆ ಹೋದ್ರು. ಅಮ್ಮ ಈಗ ಅಪ್ಪಾಜಿ ಗುರು ಚರಿತ್ರೆ ಸಪ್ತಾಹ ಮಾಡಿದ್ರು, ಅದಕ್ಕೋಸ್ಕರ ನೀವು ಹೋಳಿಗೆ ಮಾಡಿದರೆ ಕೊಡ್ತೀನಿ, ಹಾಕಿ 2 ಬಿಸಿ ಹೋಳಿಗೆ ತುಪ್ಪ ಕೊಟ್ಟಾಯ್ತು. ಅಮ್ಮ ಚೆನ್ನಾಗಿ ಹೋಳಿಗೆ ಸಾರು ಮಾಡಿದ್ದಾರೆ, ಒಂಚೂರು ಅನ್ನ ಹೇಳ್ತೀನಿ ಗುರುಗಳೇ, ಬೇಡ ಹಾರೈತಾ ಕೊಡು, ಒಂಚೂರು ಸಕ್ಕರೆ ಹಾಕಿ, ಕಲ್ಸಕ್ಕರೆ ಇದ್ರೆ ಕಲ್ಸಕ್ಕರೆ ಹಾಕಿ ಕೊಡು, ಕೊಟ್ಬಿಟ್ಟು ಕುಡಿದ್ಬಿಟ್ಟು ಸಾಕು. ಫಸ್ಟ್ ಫ್ಲೋರಲ್ಲಿರೋದು ನಮ್ಮ ಮನೆ, ಅಡುಗೆ ಮನೆ. ಇವತ್ತು ಯಾರು ಬೇಕಾದ್ರೆ ಬಂದು ನೋಡಿ, ಕೆಳಗಡೆ ಇಳಿದು ಬರುವಷ್ಟೊತ್ತಿಗೆ 3 ಸತಿ ಇಳಿದಿರುತ್ತೆ. ನಾನು ಬಂದು ಹಾಲು ಮುಡ್ಕೊಂಡೋದೆ ಅಂತ ನಿಮ್ಮ ಅಪ್ಪನಿಗೆ ಹೇಳ್ಬೇಕು ನೀನು. ನಾನು ಬಂದು ಹಾಲು ಮುಡ್ಕೊಂಡೋದೆ ಅಂತ ನಿಮ್ಮ ಅಪ್ಪನಿಗೆ ಹೇಳ್ಬೇಕು. ಕಾರತ್ರ ಹೋಗಿ ಹೇಳಿದಂತೆ, ಇದ್ಯಾಕೆ ಹೊರಗಡೆ ಇಡ್ಸಕ್ಕೆ ಹೇಳ್ತೀರಾ, ನಿನಗೆ ಮರು ಜಾಸ್ತಿ ಅದಕ್ಕೆ ಹೇಳ್ತೀನಿ. 3 ಸತಿ ಹೇಳಿದ್ರ ಬಗ್ಗೆ ಅವಾಗ ಗೊತ್ತಾಯ್ತು, ಇದನ್ನೇ ಹೇಳುದು, ಗೊತ್ತಾಯ್ತಾ. ಒಬ್ಬ ಯಾವುದೋ ರೀತಿಯಲ್ಲಿ ದತ್ತಾತ್ರೇಯ ಬಂದು ನನ್ನ ಮನೆಗೆ ಊಟ ಮಾಡೋದು ಅಂತಂದರೆ, ಒಂದು ಕಾವ್ಯಕ್ಕಿರೋ ಯೋಗ್ಯತೆ, ಅದರ ಶಕ್ತಿ, ಅದರ ನಂಬಿಕೆ, ಅದರ ಆಳ ನೀವು ಅರ್ಥಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಶುಭರಾತ್ರಿ. ಸ್ನೇಹಿತರೆ, ಇನ್ನು ದೊಡ್ಡಣ್ಣನವರು ಏನೇನು ಮಾತನಾಡಲು ಅನ್ನೋಕ್ಕೆ ವಿಮರ್ಶೆ ಖಂಡಿತ ಸಾಧ್ಯ ಇಲ್ಲವೇ ಇಲ್ಲ ನಮಗೆ. ಆದರೆ ಒಂದೊಂದು ಸ್ಪಷ್ಟ ಆಯಿತು, ಇಷ್ಟು ದೊಡ್ಡದಾಗಿ ಬೆಳೆದಿರೋದು ದೊಡ್ಡಣ್ಣನವರು ಅಷ್ಟೇ ಮಗುವಿನ ಮನಸ್ಸು ಮತ್ತು ಅಷ್ಟೇ ಸರಳರು, ಅಷ್ಟೇ ಸಹಜವಾಗಿ ಬಂದ 2 ಕ್ಷಣಗಳಲ್ಲಿ ಎಲ್ರಿಗೂ ಆತ್ಮೀಯರಾಗುವಂಥ ಒಂದು ಗುಣ ಇದೆಯಲ್ಲ, ಬಹಳ ಅಪರೂಪಕ್ಕೆ ಸಿಗುವಂಥ ಗುಣಗಳದು. ಆ ಗುಣ ತಮ್ಮಲ್ಲಿ ಸಿದ್ಧಿಸಿದೆ, ಬಹಳ ಸಂತೋಷ ಆಯಿತು. ಮತ್ತು ಇನ್ನೂ ಒಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಇಫ್ ಐ ಆಮ್ ರೈಟ್, ತಮಗೀಗ 75 ವರ್ಷ. 76. ಆಮೇಲೆ 500 ಪಿಕ್ಚರ್ ಅಂದರೆ 1173. ಕ್ಷಮಿಸಿ, 1173. ಹಾಗಾಗಿ ಇವರು 1000ದ ಸರ್ದಾರ್ ಆಗಬೇಕು. 76ನೇ ವಯಸ್ಸಿನಲ್ಲಿ ಪುಂಖಾನುಪುಂಖವಾಗಿ ಆ ಒಂದು ನೆನಪಿನ ಶಕ್ತಿ ಇದೆಯಲ್ಲ, ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗುವಂಥದ್ದು. ಅದು ಹೇಗೆ ಆ ಮನಸ್ಸನ್ನು ಅಷ್ಟು ಗಟ್ಟಿಯಾಗಿ ಇಟ್ಕೊಂಡು ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ನಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಇಷ್ಟು ನಿರರ್ಗಳವಾಗಿ ತಾವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಕನ್ನಡಿಗರಾಗಿ ನಮಗೆ ಇವತ್ತು ಹೆಮ್ಮೆ ಅನಿಸ್ತಾ ಇದೆ. ನಿಮ್ಮಂತ ಯಾವುದೇ ರೀತಿಯ ಅತಿಶಯೋಕ್ತಿ ಇಲ್ಲ. ತಾವು ಒಂದು ಮಾತನ್ನ ಹೇಳಿದ್ರಿ, ಪ್ರತಿ ತಿಂಗಳು ಬರ್ತಾ ಇರ್ತೀನಿ ಅಂತ. ಬಹುಮುಖಿ ತಮಗೆ ಯಾವತ್ತೂ ಕೂಡ ತೆರೆದ ಬಾಗಿಲು. ನೀವು ಯಾವತ್ತೇ ಒಂದು ಸಣ್ಣ ಇಂಟಿಮೇಷನ್, ಬಹಳ ಶಾರ್ಟ್ ನೋಟಿಸ್ ನಲ್ಲಿ ನಮಗೆ ಕರೆ ಹಾಕಲಿಕ್ಕೆ ಸಾಧ್ಯ ಆಯಿತು. ತಾವು ತಿಳಿಸಿದ್ರೆ ಖಂಡಿತವಾಗ್ಲೂ ನಮಗೆ ಅಲ್ಲಿಗೆ ಹೇಗೆ ನೀವು ವ್ರತ ಅಂತ ತಿಳ್ಕೊಂಡು ಬರ್ತಾ ಇದ್ರು, ಬಹುಮುಖಿ ಇನ್ಮೇಲೆ ವ್ರತ ಅಂತ ತಿಳ್ಕೊಂಡು ಬಂದು ನಾವು ಯಾವತ್ತೂ ಕೂಡ ಬಹಳ ಸಂತೋಷವಾಗಿ ತಮ್ಮನ್ನು ಸ್ವೀಕರಿಸ್ತೇವೆ. ತಮ್ಮ ಅನುಮತಿ ಇದ್ರೆ ಒಂದು 5 ನಿಮಿಷ ತಮ್ಮ ಜೊತೆ ಕೆಲವು ಮಾತಾಡಿ ಸರ್. ಹೊರದೇಶದ ಯಾವುದೇ ಇದನ್ನ ಹೇಳಿಲ್ಲ, ನೀವು ಬೇರೆ ದೇಶಕ್ಕೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಲಿಲ್ಲ. ಮುಂದೆ ಇನ್ನೊಂದು ಸಾರಿ ಬಂದಾಗ ಮಾಡ್ಕೊಳ್ಳಿ. ಖಂಡಿತ ಹೇಳಿ. ಯಾಕೆಂದರೆ ನಾನು ಬೇರೆ ದೇಶ ನೋಡೋಕ್ಕೆ ನನಗೆ ಇದು ಮಾಡಿದ್ದು ಅಂದರೆ,
ಅದನ್ನೇ ಹೇಳೋದು. ಒಳ್ಳೆ ಸ್ನೇಹಿತರು ಸಿಕ್ಕಕ್ಕೂ ಜನ್ಮಾಂತರದ ಪುಣ್ಯ ಬೇಕು ಅಂತ. ಅಂಬರೀಷ ನನ್ನ ನೆಚ್ಚಿನ ಹೀರೋ. ಯಾಕೆಂದರೆ ನಾನು ಅವ್ರ ತಾತ ನೋಡಿದ್ದೆ, ಯಾರನ್ನ ಪಿಡಿಚೋಡ ನಂಜಮಣಿನ ನೋಡಿದ್ದೆ, ಅವ್ರ ಅಜ್ಜಿನ. ಅವರ ತಂದೆ ಬಂದು ಹುಚ್ಚೇಗೌಡರು ಅಂತ, ತಾಯಿ ಬಂದು ಪದ್ಮಮ್ಮ. ಅವ್ರ ತಹಶೀಲ್ದಾರ್, ಅವತ್ತಿನ ಕಾಲಕ್ಕೆ ತಹಶೀಲ್ದಾರು ಯಾರು, ಹುಚ್ಚೇಗೌಡರು. ಅವ್ರ ಮಕ್ಕಳು ಅಶೋಕಣ್ಣ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಎಲ್ಲ ಡಾಕ್ಟರ್ಸು, ಲಾಯರ್ಸು, ದೊಡ್ಡ ದೊಡ್ಡ ಹುದ್ದೆಲಿದ್ದಾರೆ. ಓದ್ದಲೇ ಇರೋನು ಅಂದರೆ ಅಂಬರೀಷ್ ಒಬ್ಬನೇ. ಹೌದು, ನಿಮ್ಗೆ ಹಿಂಗಿಡೋದು. SLC ಫೇಲು ಅವನು ನನ್ನಂಗೆನೆ. ಹೇಳಿದ್ರೆ ಎಲ್ಲೇ ತಗೊಂಡೋಗಿ ಹುಚ್ಚೇಗೌಡರು ಜಾತಕ ತೋರಿಸಿದ್ರೆ ಏನಂತಿದ್ರೆ, ಗೌಡ ಹೋಗೋ, ನಿಮ್ಮನ್ನೆಲ್ಲ ಸಾಕ್ತಾನೆ ಒಂದು ದಿವಸಕ್ಕೆ, ಹೋಗೋ, ಯಾಕೆ ತೋರಿಸಿ ಅವ್ರು ಜಾತಕ. ನಾನು ನೀವು ನಂಬಲ್ಲ ಹೇಳಿದ್ರೆ ನನಗೇನಾಗುತ್ತೆ, ಗೌಡ ಅಕ್ಕ ಅವ್ರು ಕೈತಾರೆ, ಅಮೇರಿಕಕ್ಕೆ ಹೋಗೋಣ ಬಾ. ಆಯಿತು ಹೋಗೋಣ. ನಾನೇನು ತಿಳ್ಕೊಂಡೆ ಅಂತಂದರೆ, ಚೆನ್ನೈಗೆ ಹೋಗ್ತೀವಲ್ಲ 25 ನಿಮಿಷ, ಇದಕ್ಕೆ ಹೋಗ್ತೀವಲ್ಲ 1 ಗಂಟೆ, ದುಬೈಗೆ 50 ನಿಮಿಷ, ಹಂಗೆ ಅಂತ ತಿಳ್ಕೊಬಿಟ್ಟು ಇದೇನು 1.5 ಗಂಟೆ ಇರ್ಬೋದು. ಯಾಕೆಂದರೆ ನಾವು ಲಂಕಾಕ್ಕೆ ಹೋಗಿದ್ದೀನಿ 20 ನಿಮಿಷ ಫ್ಲೈಟಲ್ಲಿ. ಇನ್ನು ಕಾಫಿ ಕುಡಿದು ಹಿಂಗೆ ಇಟ್ಟಿಲ್ಲ, ಅಲ್ಲೇ ವೆಲ್ಕಮ್ ಟು ಲಂಕಾ ಅಂತಂದ್ರೆ ಇದೇನೆ ಇಷ್ಟು ಬೇಗ ಬಂದ್ಬಿಡ್ತು ನನಗೆ. ಆ ಥರ ಅಂದ್ಕೊಂಡು ನಾನೇನು ಮಾಡಿದೆ, ಹ್ಞೂ ಅಂತಂದೆ. ಆಮೇಲೆ ಪಾಸ್ಪೋರ್ಟ್ ಗೀಸ್ಪೋರ್ಟ್ ಎಲ್ಲ ಕೊಟ್ಟಾಯ್ತು, ಎಲ್ಲ ಮಾಡ್ತಾಯಿದ್ರು. ಕೊನೆಗೆ ನೋಡಿದ್ರೆ ಎಷ್ಟು ಗಂಟೆ ಜರ್ನಿ, ಎಮಿರೇಟ್ಸಲ್ಲಿ ಮಾಡ್ತೀನಿ ಕಣೋ ನನ್ನ ಮಗಳಿಗೆ 18 ಗಂಟೆ. 18 ಗಂಟೆ ಫ್ಲೈಟಲ್ಲಿ ಇರಬೇಕಾ? ಹ್ಞೂ ಆಯ್ತು ಅಂತ ಹೇಳ್ಬಿಟ್ಟು ಸುಮಮ್ಮಗೆ ಹೇಳಿದೆ, ಸುಮಮ್ಮ ಸ್ವಲ್ಪ ಪಾಸ್ಪೋರ್ಟ್ ಬೇಕು, ಇದನ್ನು ಮಾಡಿಸ್ಕೊಡ್ತೀನಿ ಅಂತ. ಅವ್ರಿಗೆ ಗೊತ್ತಿಲ್ಲದಂಗೆ ಗಾಡಿ ಸುಮ್ಮನೆ ಆಗ್ಬೇಕಾ. ಯಾಕೆಂದರೆ 18 ಗಂಟೆ ಹೋಗೋದು ಎಲ್ಲರೂ ಅಯ್ಯಪ್ಪ ಅದು ಸಾಧ್ಯವೇ ಇಲ್ಲ ಅಂತ ನಾನು ಇದು ಮಾಡಿದೆ. ಆಮೇಲೆ ನೋಡ್ದ, ಭಾಳ ನನಗಿಂತನೂ ಗೊತ್ತಿರೋದು, ನನಗಿಂತ 4 ವರ್ಷ ಚಿಕ್ಕವ್ರು ಪಾಪ. ಹಂಗಾಗಿ ಅಂತ ರಾಕು ನನ್ನ ಮಗ ಪಾಸ್ಪೋರ್ಟ್ ಇಸ್ಕೊಂಡು ಹೋಗ್ಬಿಟ್ಟು ಅಂದರೆ ಅದು ಡ್ರೆಸ್ಸು ಅವ್ನು ಬಂದು, ಅಕ್ಕ ಪಾಸ್ಪೋರ್ಟ್ ಇಟ್ಟಿದಂತ ಕೊಡು, ಇವ್ರು ತಗೊಟ್ಬಿಟ್ರು. ತಗೊಂಡೋದ್ರೆ ಆಯಿತು, ಟಿಕೆಟ್ ಬಂದ್ಬಿಡ್ತು. ಟಿಕೆಟ್ ಬಂದು ನೋಡಿದ್ರೆ ಹೋಗ್ಲೇಬೇಕಾಯ್ತು. ಇವಾಗ ನೀನು ಬರಲಿಲ್ಲ ಅಂದರೆ ನನ್ನ ಮಗನೇ ನೀನು ಹೊಡೆದು ಸೂಟ್ ಕೇಸ್ನಲ್ಲಿ ಹಾಕೊಂಡು ಹೋಗ್ಬಿಡ್ತೀನಿ. ಅದು ಹೋದ್ವಿ ನಾವು ಎಲ್ಲ. ನಮಗೆ ಒಂದು ಸಪ್ರೇಟು ಇದಿತ್ತು, ಒಳ್ಳೆ ಬಿಸ್ನೆಸ್ ಕ್ಲಾಸು. ಎಮಿರೇಟ್ಸ್ ಅಂದರೆ ನೀವು ನೋಡಬೇಕು, ಆರಾಮಾಗಿ ಮಲ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ರಾಕ್ಲಿ ವೆಂಕಟೇಶ, ಆಮೇಲೆ ರವಿಚಂದ್ರನು, ಅವ್ರ ಮಿಸಸ್ಸು, ಯಶು, ಪುನೀತು, ಪ್ರೇಮು, ರಾಗಿಣಿ, ಸುಮಾರು ಜನ, ಆಮೇಲೆ ಸಾಧು ಕೋಕಿಲ ಎಲ್ಲ ಇಲ್ಲಿ ಹೋಗಿ 18 ಗಂಟೆ ಕೊನೆ ಲಾಟಿಗೆ ದೇವ ಹೋಗೋದೇನೋ ಹೋಗ್ಬಿಟ್ಟು ಹೆಂಗಯ್ಯ ವಾಪಸ್ ಬರೋದು ಮತ್ತೆ 18 ಗಂಟೆ. ಅದೇ ರೀತಿ ಹೋಗಲ್ಲಿ ಹೇಳಿದ್ರೆ 6 ಗಂಟೆ ಅಲ್ಲಿಗೂ ಇಲ್ಲಿಗೂ ಸಿಕ್ಕಾಬಿಟ್ಟೆ ಡಿಫ್ರೆನ್ಸು. ಹೋದ್ವಿ ನಾವು. ಹೋದ್ರೆ ಊಟ ಮಾಡಬೇಕು, ಅಷ್ಟಾಗ್ತಾ ಇದೆ. ಹೋಗಿದ ತಕ್ಷಣ ಮಲ್ಬಿಟ್ವಿ, ನಿದ್ದೆ ಬಂತು. ಎದ್ದು ನೋಡ್ತೀವಿ 3 ಗಂಟೆ, ಊಟ ಇಲ್ಲ. ಅವನು ಮಾಡಿದ್ರೆ ಏನು ಇಷ್ಟೊತ್ತಲ್ಲಿ ಊಟ ಕೇಳ್ತಾರೆ ಅಂತ ಪಾಪ ಅವನು ಅದೇ ಶಿಕ್ಷಣ ಇಷ್ಟು ಹೇಳ್ದ. ಕೊನೆನಾಟಿಗೆ ಹಿಂಗೆ ಅಂತ ಹೇಳಿದಾಗ ಹೆಂಗೋ ಬೆಳಕರು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಎಲ್ಲರೂ ಒಟ್ಟಿಗೆ ಕರೆಕ್ಟ್ ಆದ್ವಿ. ಏನು ಅಂದರೆ ಬ್ರೆಡ್ ಬಿಟ್ಟರೆ ಬೇರೆ ಏನೂ ಸಿಕ್ಕಲ್ಲ. ನಾವು ಇದ್ದಿದ್ದ ಹೋಟ್ಲಲ್ಲಿ ಅದರೊಳಗೆ ನಮ್ಮ ನ್ಯಾವಿಗೆ ಅಂತೂ ಉಪ್ಪು ಖಾರ ಹುಡಿ ಇಲ್ದಲ್ಲಿ ಹೆಂಗಾಗುತ್ತೆ, ಸತ್ತೋದಂಗೆ ಆಗ್ಬಿಟ್ಟಿದ್ವಿ 2 ದಿವಸಕ್ಕೆ. ಯಾಕನ ಬಂದು ಇದೊಂಥರ ಪನಿಷ್ಮೆಂಟು. ಅವಾಗ ಯೋಚನೆ ಮಾಡ್ದೆ ನಾನು, ಸ್ವಾತಂತ್ರ್ಯ ವೀರರಿಗೆಲ್ಲ ಕರಿ ನೀರಿನ ಶಿಕ್ಷೆ ಅಂತ ಅಂಡಮಾನ್ ನಿಕೋಬಾರ್ ಬಿಡ್ತಾ ಇದ್ರಲ್ಲ, ಹಂಗೆ ಇರ್ಬೋದೇನೋ ಅಂತ ತಿಳ್ಕೊಂಡೆ. ಆಮೇಲೆ ನೋಡಿದ್ರೆ ಏನಾಯಿತು, ಅಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲ ಅವ್ರು ಕೊಡ್ತಾರೆ ಮೆಟೀರಿಯಲ್ಸು, ನೀವು ಬೇಕಾದ್ರೆ ಎಲ್ಲರೂ ಸೇವ್ ಮಾಡ್ಬೋದು. ಸರಿ, ಎಲ್ಲನೂ ಕೂರಿಸ್ಕೊಂಡು ಎಲ್ಲ ಮೆಣಸಿನ್ಕಾಯಿ ಕೊಡಿದ್ರೆ ಅವಳು ಒಂದೇ ಒಂದು ಕೊಡ್ತಾರೆ. ಮುಂದೆಲ್ಲ ಐ ವಾಂಟ್ ಮೋರ್ ಅಂತೇಳಿ ಅವಳು ನೋಡಿದ್ಲು. ಇಷ್ಟೊಂದು ಹೆಚ್ಚಿದ್ದನ್ನು, ಈರುಳ್ಳಿ ಹೆಚ್ಚಿದ್ದನ್ನು ನೋಡಿದ್ಲು, ಬೆಳ್ಳುಳ್ಳಿ ಹೆಚ್ಚಿದ್ದನ್ನು ನೋಡಿದ್ಲು. ಅವಳು ಇಟ್ಕೊಂಡು ನೋಡ್ತಾ ಇದ್ಲಿ, ಇವರೇನು ಮನುಷ್ಯರು, ರಾಕ್ಷಸರು ತೋರಿಸ್ತೀನಿ. ಬೇಕಾದ್ರೆ LED ತೋರಿಸ್ತಾ ಇದೆ. ರಮೇಶ್ ಅವರಿಂದ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ಕಳಿಸ್ತೇನೆ. ನೋಡಿದ್ರು ಎಲ್ಲ ಕ್ಲೀನಾಗಿ ಮಾಡಿದ್ವಿ, ಅನ್ನ ಮಾಡಿದ್ವಿ. ಅದರೊಳಗೆಲ್ಲ ಹಾಕಿ ಕಾಯಿ ತುರಿ ಹಾಕಿ ಕ್ಲೀನಾಗಿ ಎಲ್ಲ ಮಾಡಿ ಮಿಕ್ಸ್ ಮಾಡಿ ನೋಡ್ಬಿಟ್ರು. ಎಲ್ಲ ಆಯಿತು. ಎಲ್ಲರೂ ಖುಷಿ ಆಗ್ತಿದ್ರು. ಸ್ವಲ್ಪ ಖಾರ ಅಂತ ಯಾರು ಫೀಲ್ ಮಾಡಿಲ್ಲ. ಇವಳು ಲಿಟ್ಲ್ ಏನು ಲಿಟ್ಲ್ ತಗೊಳಮ್ಮ ತಿನ್ನು ಅಂತ ಗೊತ್ತೇ. ತಿಂದಿದ ತಕ್ಷಣ, ಓ ಇಟ್ ಈಸ್ ವೆರಿ ಸ್ಪೈಸಿ ಬಟ್ ವೆರಿ ಗುಡ್, ವೆರಿ ಫೈನ್ ಅಂತ. ಹಂಗೆ ಎಲ್ಲದನ್ನು ಲೋಕ ಸುತ್ತಬೇಕು, ಇಲ್ಲ ಕೋಶ ಓದಬೇಕು. ಏನೋ ಪುಣ್ಯಾತ್ಮ ಅಂಬರೀಷ ಹೋಗ್ಬಿಟ್ಟ. ಏಕೆಂದರೆ ಅವನ ಕಡೆಯಿಂದ ನಾವು 3-4 ದಿವಸ ನೋಡೋದು ಯೋಗ ಸಿಕ್ತು. ಥ್ಯಾಂಕ್ ಯು. ನಮಸ್ಕಾರ ಸರ್. ಸರಿ. ತಾವು ಇಲ್ಲಿಗೆ ಆಗಮಿಸಿ
ನಮಗೆ ಇಷ್ಟೋ ತನಕ ಉಪನ್ಯಾಸ ನೀಡಿದ್ದೀರಿ. ಉಪನ್ಯಾಸ ಅಗಾಧ ಜ್ಞಾನವನ್ನು ನಾವು ಗುಣಪಡಿಸಿದ್ದೀರಿ. ಯಾವುದೇ ಪ್ರೊಫೆಸರಿಗೆ, ಯಾವುದೇ ಪಂಡಿತರಿಗೆ ಹೆಚ್ಚಿನ ನಮಗೆ ಇಲ್ಲಿ ನೀಡಲಾಗದಂಥ ಮಾಹಿತಿಯನ್ನು ನಮ್ಗೆ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಬಹುಮುಖಿ ಪರವಾಗಿ, ಶಿವಮೊಗ್ಗದ ಜನತೆ ಪರವಾಗಿ ಅತ್ಯಂತ ಅನಂತ ಧನ್ಯವಾದಗಳು. ಇಡೀ ಜಗತ್ತಿನಲ್ಲಿ ಬಹಳ ಪ್ರತಿಭಾವಂತ ನಟರು ಸಿಗಬಹುದು, ಆದರೆ ಸಂಭಾವಿತ ನಟರು ಸಿಗೋದು ಬಹಳ ಕಷ್ಟ. ಅವರ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು, ಅದು ಬಿಟ್ಟರೆ ನಮ್ಮ ದೊಡ್ಡಣ್ಣವರು ಅಂತ ನಾನು ಭಾವಿಸ್ತೇನೆ ಸರ್. ಖಂಡಿತ ನಾನು ಭಾವಿಸ್ತೇನೆ. ನೀವು ಇಂದಿನ ಕಾಲಘಟ್ಟದಲ್ಲಿ ನಾನು ಭಾವಿಸ್ತೇನೆ. ಮತ್ತೊಂದು ನನ್ನ ಅನಿಸಿಕೆ, ತಾವು ಸಾವಿರಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಿ. ಅದು ಖಳನಾಯಕ ಇರ್ಬೋದು, ಹಾಸ್ಯಪಾತ್ರ ಇರ್ಬೋದು, ಪೋಷಕ ಪಾತ್ರಗಳಲ್ಲಿ ಮನೋಜ್ಞ ಅಭಿನಯ ನೀಡಿದ್ದೀರಿ. ನಮ್ಮ ಕನ್ನಡಿಗರೆಲ್ಲ ಸಂತಸವನ್ನು ಹಂಚಿಕೊಂಡಿದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ಭಾವನಾತ್ಮಕ ಅಭಿನಯ ನೀಡುವಂಥ ಒಂದು ಗಟ್ಟಿ ಪಾತ್ರ ನಿಮ್ಮ ಚಲನಚಿತ್ರದ ಉದ್ದಕ್ಕೂ ಎಲ್ಲೋ ಒಂದು ಕಡೆ ನನಗೆ ಸಿಕ್ಕಲಿಲ್ಲ ಅನ್ನೋ ಒಂದು ಕೊರಗು ತಮಗೇನಾದರೂ ಕಾಡ್ತಾ ಇದೆಯಾ ಅಂತ ನನ್ನ ಒಂದು. ಇಲ್ಲ. ನಿಮ್ಮ ಹೆಸರೇನು? ಮಂಜಪ್ಪ ಸರ್. ಮಂಜಪ್ಪರೇ, ನಾನು ಒಂದು ಮಾತು ಹೇಳ್ತೀನಿ ಸರ್. ನಾವು ನಮ್ಮ ಮಕ್ಕಳನ್ನೇ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡೋ ಪಾತ್ರನ ಬಹಳ ಪ್ರೀತಿ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಇಲ್ಲಾಂದ್ರೆ ಸಾಧ್ಯವೇ ಇಲ್ಲ. ನಮ್ಗೇನಾದ್ರೂ ಇಷ್ಟ ಆಗಿಲ್ಲ ಅಂತಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ನ ಕರೆಸ್ಬಿಟ್ಟು ಅವ್ರ ಕೈಲಿ ಸ್ಕ್ರಿಪ್ಟ್ ಕೊಟ್ಬಿಡ್ತಾ ಇದ್ವಿ ವಾಪಸ್ಸು. ನಾನು ಕೊಡ್ತಾ ಇದ್ದೀವಿ, ಯಾರು ನನ್ನ ಪಾಠ ಮಾಡ್ತಾರೆ ಯಾರು ಕೇಳು. ಫಸ್ಟ್ ನೀನು ನನ್ನೊಬ್ಬನ ಒಪ್ಸು, ನಾನು 6 ಕೋಟಿ ಕನ್ನಡಿಗರನ್ನ ಒಪ್ಸೋ ಜವಾಬ್ದಾರಿ ನಂದು, ಗುರುತರುವ ಜವಾಬ್ದಾರಿ ನಂದು. ನನಗೆ ಒಪ್ಸೋಬೇಕಾಗಿಲ್ಲ. ಅವಾಗ ಹೇಳೋರು ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡ್ಕೊಂಡು ಹೇಳಿ ಬರೋಗಿಲ್ಲ ಅಂತ. ಏಕೆಂದರೆ ಅದು ಅಹಂಕಾರ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಇಂಥ ಪಾತ್ರ ಅಂತ ಇಲ್ಲ. ಏಕೆಂದರೆ ಮನುಷ್ಯನಿಗೆ ಆಸೆಗೆ ಎಲ್ಲೇನೇ ಇಲ್ಲ, ಗೊತ್ತಾಯ್ತರ? ಎಲ್ಲೇನೇ ಇಲ್ಲ. ಸಿಕ್ಕಿದಷ್ಟರಲ್ಲಿ ನಾವು ತೃಪ್ತಿ ಪಡ್ತೀವಿ. ಆದರೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ನಟ ನವರಸಗಳನ್ನು ಮಾಡುವಂತಹ ನಟನಾಗಿ ಆ ಮಟ್ಟಕ್ಕೆ ಮೇರು ಎತ್ತರಕ್ಕೆ ಬೆಳೆದ ಒಬ್ಬನೇ ಕಲಾವಿದ ಅಂತ ಡಾಕ್ಟರ್ ರಾಜ್ಕುಮಾರ್. ಯಾಕೆಂದ್ರೆ ನಾವು ಆರಂಭದ ದಿವಸಗಳಿಂದ ನೋಡ್ಕೊಂಡು ಹೋಗಿದ್ವಿ. ಹಂಗಾಗಿ ಒಬ್ಬ ರಣಧೀರ್ ಕಂಠೀರವಾದ ರಾಜ್ಕುಮಾರ್ ಬರ್ತಾರೆ, ಒಬ್ಬ ಸಂತ ತುಕಾರಾಮ್ ಬರ್ತಾರೆ, ಒಬ್ಬ ಭಕ್ತ ಕುಂಬಾರ ಬರ್ತಾರೆ, ಒಬ್ಬ ಹರಿಶ್ಚಂದ್ರ ಬರ್ತಾರೆ. ನಿಮ್ಗೆ ಗೊತ್ತಿಲ್ಲ, ಅವನ್ನೆಲ್ಲ ಬರೀ ಸಿನಿಮಾತೆ ಮಾತಾಡ್ತಾ ಇದ್ರೆ, ಒಬ್ಬೊಬ್ಬರ ಬಗ್ಗೆನೇ ಮಾತಾಡ್ತಾ ಇದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು, ದಿವಸಗಟ್ಟಲೆ ಮಾತಾಡ್ಬೋದು. ಬೇಕಾದಷ್ಟು ವಿಷಯಗಳಿದ್ದಾವೆ, ಗೊತ್ತಾಯ್ತಾ? ನಾವು ಈಗ ನೋಡ್ತೀವಿ, ನೀವು ನಂಬಲ್ಲ ಹೇಳಿದ್ರೆ ಎಲ್ಲ ಮೊಮ್ಮಕ್ಕಳೆಲ್ಲ ತುಂಬ ಬುದ್ಧಿವಂತರಾಗಿದ್ದಾರೆ. ಇದೆಲ್ಲ ವೇಸ್ಟ್ ಮಾಡಿಬಿಡತ್ತ, ನೀನು ಇದನ್ನು ಮಾಡಿಸೋ ಅಂತ ಹೇಳ್ಬಿಟ್ಟು ಎಲ್ಲ ಲ್ಯಾಪ್ಟಾಪ್ಗೆ ಹಾಕಿ ಎಲ್ಲ ಹಾಕಿ ಟಿ ವಿ ತೋರಿಸ್ತಾರೆ. 10,000 ಫೋಟೋಗಳಿದ್ದಾವೆ, ನೀವು ನಂಬಲ್ಲ. ನಮ್ಮ ಆರಂಭದ ದಿವಸಗಳಿದ್ದವು ನೋಡ್ತಾ ಇದ್ದೀವಿ. ನಮ್ಮ ಕ್ಯಾರೇಜಲ್ಲಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಏನೇ ಬೆರಳೆಂಟು ಎಷ್ಟು ಜನ ಉಳಿದಿದ್ವಿ ನಾವು ಅಷ್ಟೇ. ಮಿಕ್ಕವರೆಲ್ಲ ಅವ್ರು ಟ್ರೈನ್ ಬಂತು, ಇಳಿದು ಹೊರಟೋಗ್ಬಿಟ್ರು. ಅದನ್ನ ನೆನೆಸ್ಕೊಂಡಾಗ ಎಷ್ಟು ದುಃಖ ಆಗುತ್ತೆ ಅಂದರೆ, ಇನ್ನು ಉಳಿದಿರೋ ವರ್ಷ ಸರ್ ನೀನು ಏನು ಒಳ್ಳೇದು ಮಾಡೋಕ್ಕೆ ಸಾಧ್ಯ? ಯಾಕೆಂದರೆ ಜೀವನ ಅನ್ನೋದು ನನ್ನ ದೃಷ್ಟಿಯೊಳಗೆ ಒಂದು ಚಾನೆಲ್ ಇದೆ. ನಿನ್ನ ಮುಖ ಹೆಂಗಿದೆಯೋ ಹಂಗೆ ತೋರಿಸೋದು. ಅದನ್ನೇ ಒಬ್ಬ ಎಡ್ಗಾರ್ ಕೇಸಿ ಅಂತ ಹೇಳ್ತಾನೆ. ಅವನು ಇಂಡಿಯಾನ ಮ್ಯಾಪಲ್ಲೂ ನೋಡಿರಲ್ಲ. ನಿಮ್ಗೆ ಹೆಂಗೆ ಹೇಳೋದು? KC ಡ್ರೀಮ್ಸ್ ಅಂತ ಇದೆ, ಯಾರಾದರೂ ಓದಿದ್ದೀರಾ? KC ಡ್ರೀಮ್ಸು ಸರ್, KC ಡ್ರೀಮ್ಸ್ ನನ್ನ ಹತ್ರ ಇದೆ ಇಂಗ್ಲೀಷು. ನನಗೆ ಇಂಗ್ಲೀಷ್ ಓದಕ್ಕೆ ಬರೋಲ್ಲ, ಸತ್ಯವರು. ಹಂಗಂತ ನನಗೆ ನಾಚಿಕೆ ಇಲ್ಲ. ಅಶೋಕ್ ರಾವ್ ಅಂತ ನನ್ನ ಆತ್ಮೀಯ ಸ್ನೇಹಿತ, ಅವನು ತೊಗೊಂಡೋಗಿ ಕೊಟ್ಟು, ಅಶೋಕ ನನಗೆ ಓದಿ ಹೇಳೋದು. ಅವ್ರ ಹೆಂಡತಿ ಎಷ್ಟು ತುಂಬ ನನ್ನ ಇಷ್ಟಪಡೋರು. ಅಣ್ಣ, ನನ್ನ ಗಂಡನ ಏಕೋಚನಾಗ ಬಾರೋ ಹೋಗಂತ ಅವ್ರ ಅಪ್ಪನ ಕರಿತಿರ್ಲಿಲ್ಲ, ನೀನು ಒಬ್ಬನೇ ಕೊಡೋ ಅಂತ ಸ್ನೇಹ. ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅವ್ರು ಹೋಗ್ಬಿಟ್ಟು ದೊಡ್ಡಾಗಿ ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ಇರೋದು. ಆಮೇಲೆ ನನ್ನ ಕೆಲಸ ಇರೋಗೋ ನನ್ನ ಮನೆ ನಾಳೆ ಹೊತ್ತಿಗೆ ಮುಟ್ಟಿದ್ದು. ಆದರೆ ನಾನು ಹೋಗಿ ಕೇಳ್ತಾ ಇದ್ದೆ, ಯಾಕೆಂದರೆ ಒಬ್ಬ ಎಡ್ಡಗಾರ ಕೇಸಿ ಇಡೋದು ಅದನ್ನೇ. ನೀನು ಬಿತ್ತಿದ್ದೇನೆ ನೀನೇ ಊಟ ಮಾಡ್ತೀಯ, ಬೇರೆ ಏನಿಲ್ಲ. ಒಳ್ಳೇದು ಬಿತ್ತಿದ್ರೆ ಒಳ್ಳೇದು ಊಟ ಮಾಡ್ತೀಯ, ಇಷ್ಟೇ ಸತ್ಯ. ಇಷ್ಟು ಬಿಟ್ಟರೆ ಬೇರೆ ಇದೇನಿಲ್ಲ ಅಲ್ವಾ? ಅಷ್ಟೇ. ಹೇಳಿ ಸರ್. ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ, ತುಂಬ ಒಳ್ಳೆ ತಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ. ಸರ್ ಹೇಳಿದ್ರು ಅವ್ರಿಗೆ ಭಾವನಾತ್ಮಕವಾದ ಯಾವ್ದು ಪಾತ್ರನೂ ಸಿಗಲಿಲ್ಲ ಅಂತ. ನಾನು ಅದನ್ನ ಖಂಡಿತ ಸಿಕ್ತು ನನಗೆ. ಯಾಕೆಂದ್ರೆ ಬೆಳ್ಳಿ ಮೋಡಗಳು ನಾನು ಅದನ್ನ ಹೇಳಕ್ ಬಂದೆ. ಬೆಳ್ಳಿ ಮೋಡಗಳು ಒಳಗೆ ಏನಾಯ್ತು ಅಂತಂದ್ರೆ, 3 ಜನ ಇದ್ರು. ಒಂದು ಶ್ರೀನಾಥ್, ಒಂದು ರಾಜೇಶ್ ಅಣ್ಣ, ಒಂದು SP ಬಾಲಸುಬ್ರಹ್ಮಣ್ಯ. 3 ಜನ ಇದ್ರು. ನನಗೆ KV ರಾಜು ಭಾರಿ ಆತ್ಮೀಯ. ಇವ್ರು 4 ಜನ ಪ್ರೊಡ್ಯೂಸರ್ಗಳು ಏನಿದ್ರು,
DVK ಗೋವಿಂದ ವೆಂಕಟೇಶು ಇವರು ನನಗೆ ಕ್ಲೋಸ್ ಫ್ರೆಂಡ್ಸ್. ಇವರು ನಾನು ವಿಲನ್ ಮಾಡ್ಬೇಕಾದ್ರೆ ನಾನು ಹಿಂದ್ಗಡೆ ನಿಂತ್ಕೊಳ್ಳೋರು. ಸರಿ ನಾನೇನು ಮಾಡಿದೆ, ಅವ್ರನ್ನ ಕರ್ಕೊಂಬರ್ಬೇಕು ಇವ್ರನ್ನ ಕರ್ಕೊಂಬರ್ಬೇಕು ಅಂತಂದರೆ ಮೌರ್ಯ ಹೋಟ್ಲಲ್ಲಿ ಮೇಕಪ್ ಟೆಸ್ಟ್ ನಡೀತಾ ಇತ್ತು. ಎಲ್ಲ ಟೆಸ್ಟ್ ಮಾಡಿದ್ರು ನಾನು ಅಂದ್ಬಿಡೋದು. ಕೊನೆಗೆ ಏನು ಮಾಡಿದೆ, ನೀನು ಕೂತ್ಕೊ ಒಂದು ಅರ್ಧ ಗಂಟೆ ಎಲ್ಲ ಕೂತ್ಕೊಂಡು 2.5 ಗಂಟೆ ಮೇಕಪ್ ಮಾಡೋದು. ಕೇಶವ್ ಅಂತ ಮೇಕಪ್ ಮಾಡಿದ್ದು, ಸುಬ್ಬಣ್ಣವ್ರ ಮಗ ಮೇಕಪ್ ಮಾಡಿ ಎಲ್ಲ ದೊಡ್ಡ ಈ ಕ್ಯಾರೆಕ್ಟರ್ ಮಾಡಿ ನೀನು ಮಾಡಿಸಿ ಅಂದ್ರೆ ರಗಣ ಓಕೆ ರೈಟ್ ಅಂತ. ಮೊದಲನೇ ದಿವಸ ನೀವು ನಂಬರ್ ಹೇಳಿದ್ರೆ ನಾನು ಮೇಕಪ್ ಹಾಕೊಂಡೆ. ಮೊದಲನೇ ದಿವಸ ನೀವು ನಂಬ್ತಿರೋ ಬಿದ್ದಿರೋ 11 ಸೀನ್ ತೆಗೆದು ಸೆಟ್ಟಲ್ಲಿ, 11 ಸೀನು. ಇದಾದ್ಮೇಲೆ ಇಂಡಸ್ಟ್ರಿಗಳಿಗೆಲ್ಲ ಪ್ರಚಾರ ಹೋಯಿತು. ನನಗೆ ವಿ ಸೋಮಶೇಖರ್ ಅಂತ ಬಂದು ಕುನತು ಅವನು ನಟ ಸಾರ್ವಭೌಮ ನಾಗೇಶ್ವರ, ಅವನ ಪಾರ್ಟು ನೀನೊಬ್ಬ ವಿಲನ್ ನನ್ನ ಮಗ, ನೀನು ಅಲ್ಲಾಡಿಸಿ ಮರ್ಯಾದಿಂದ ನಾನು ಚೆನ್ನಾಗಲ್ಲ ಅಂತ ಹೋಗ್ಬಿಟ್ಟು ಒಂದು 15 ದಿವಸ ಎಲ್ಲರೂ ಓಡೋಗ್ಬಿಡು. ಈ ಥರ ವಿಷ್ಣು ಸಹಿತ ಕರೆದು ದೊಡ್ಡ ತುಂಬ ರಿಸ್ಕ್ ಇದ್ದ ಯಾಕಿದೆಯಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದ್ರೆ ವಿಲನ್ ಪಾರ್ಟು ಹೋಗುತ್ತೆ ಇದು ಹೋಗುತ್ತೆ ಅಂತ. ಏನಯ್ಯ ವಿಷ್ಣು ಹೇಳ್ತಾರೆ. ಈ ಥರ ಎಲ್ಲ ಸ್ನೇಹಿತರುಗಳೆಲ್ಲ ಹೇಳಿದ್ರು. ಮುಖ್ಯಮಂತ್ರಿ ಚಂದ್ರು ಹೇಳ್ದ, ಶ್ರೀನಿವಾಸ ಮೂರ್ತಿ ಬೈದ. ಕೊನೆಗೆ ಆಗಿದ್ದೆಲ್ಲ ಆಗಿ ನೋಡೋಣ ಮಾಡೋಣ. ಚಾಲೆಂಜ್ ಇದು. ಇದಾದರೆ ಉಳಿತೀನಿ, ಇಲ್ಲದ್ರೆ ಇಂಡಸ್ಟ್ರಿ ಇಲ್ಲ. ಹೆಚ್ಚು ಕಮ್ಮಿ ಆದರೆ ಮತ್ತೆ ವೆಡ್ಡಿಂಗ್ ಕೆಲಸ ಇದೆ ಅಂದ್ಕೊಂಡು ಧೈರ್ಯವಾಗಿದ್ದೆ. ಆಮೇಲೆ ಪಿಕ್ಚರ್ ರಿಲೀಸ್ ಆಯಿತು ಅಂತ ನನ್ನ ವಿಷಯ ಗೊತ್ತಾಗಿರ್ತೀನಿ. ಅವ್ರ ಥರ ಅಡಕ ಹೊಡಿತಾರ. ಅವ್ರ ಮನೇಲಿ ಎಲ್ಲರೂ ರಾತ್ರಿ ಊಟಕ್ಕೆ ಸೇರ್ತಾ ಇದ್ವಿ. ವಜ್ರ ಮನಿ, ನಾನು, ಸೋಮಶೇಖರು, ಆಮೇಲೆ ಅಲಂಕಾರ ಥಿಯೇಟರ್ ಓನರು. ಅವ್ರೇನು ಮಾಡಿದ್ರು, ಬಂದರು. ನೋಡ್ದ ಪಿಕ್ಚರು ಫಸ್ಟ್ ಕಾಪಿ ರೆಡಿ ಆಯ್ತಾ? ನೋಡಿದೆ ನನಗೆ ಸೋಮು ಏನು ಹೇಳೋ ಸೋಮು, ನನ್ನ ಮಗ ದೊಡ್ಡ ಏನು ಮಾಡಿದಂತ ಸೋಮು ಅಂದರು. ನಾನು ಅವ್ರ ಬೆನ್ನಿಂದಗಡೆ ನಿಂತು ಕೂತಿದ್ದೀನಿ, ಅವ್ರು ಕಾಣಿಸ್ತಾ ಇಲ್ಲ ನಾನು ಯಾರು ಅಂತ. ಅವಾಗ ನೋಡಿದ್ರು, ನೋಡಿ ಇಲ್ಲೇ ಕೂತವ್ರೆ ಅಂತಂತಂದ್ರು. ನೋಡಿದ ತಕ್ಷಣ ಯಪ್ಪ ತಪ್ಕೊಂಡು ನೀವು ನಂಬಲ್ಲ ಹೇಳಿದ್ರೆ. ಯಾಕೆಂದರೆ ಇವೆಲ್ಲ ಮರೆಯೋಕ್ಕಾಗದಿಲ್ಲ ಇರೋ ಘಟನೆ. ನನ್ನ ಹತ್ರ ತಡಿ ಅಂತ ಜೋಬಿಂದ ತೆಗೆದುಬಿಟ್ಟು 5,000 ರೂಪಾಯಿ ಕೊಟ್ಟು ನನ್ನ ಹೆಸರು ಇಸ್ಬಿಟ್ಟು ಇವತ್ತು. ಸರ್, ಜೀವನ ಚಂದ ಅಲ್ಲ, ಜೀವನದ ಸವಿ ನೆನಪುಗಳು ಚಂದ. ಅದನ್ನು ಮಾತಾಡೋದಕ್ಕೆ ಒಳ್ಳೆ ಸ್ನೇಹಿತರುಗಳು ಬೇಕಷ್ಟೇ, ಅಷ್ಟೇ ಬೇಕಾಗಿರೋದು, ಇನ್ನೇನು ಇಲ್ಲ. ನಮಸ್ಕಾರ. ನಾನು ಡಾಕ್ಟರ್ ನೇತ್ರಾವತಿ ಅಂತ, ಜ್ಯೋತಿಷಿ. ಒಂದು ಪ್ರಶ್ನೆ ಇತ್ತು, ಏನಂದ್ರೆ ಈಗ ಕೌಟುಂಬಿಕ ಅಂದ್ರೆ ನಿಮ್ಮ ಅಂದ್ರೆ ಅಭಿಜ್ಞಾನ ಶಾಕುಂತಲ ಆಯ್ತು ಕಾಳಿದಾಸಂದು, ಅವಾಗೆಲ್ಲ ಭಾಸನ ನಾಟಕಗಳು ಅವುಗಳನ್ನ ಎಲ್ಲರೂ ಓದ್ತಿದ್ರು, ತುಂಬಾ ಸಂತೋಷ ಪಡ್ತಿದ್ರು. ಅದ್ರ ಜೊತೆಗೆ ನಿಮ್ಮ ಕಾಲದಲ್ಲಿ ನಡೀತಿದ್ದಂತಹ ಚಲನಚಿತ್ರಗಳಾಗ್ಲಿ, ಹಾಸ್ಯ ಪಾತ್ರಗಳಾಗ್ಲಿ ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಿತ್ತು. ಈಗ ಆ ರೀತಿ ಒಂದು ಹಾಸ್ಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಕುಟುಂಬ ಎಲ್ಲ ಕುತ್ಕೊಂಡು. ಇದಕ್ಕೆ ಕಾರಣಕರ್ತರು ಯಾರು? ಅವಾಗ ಒಂದೇ ಒಂದು ವಿಷಯ ಇಲ್ಲ, ತಮಿಳಲ್ಲಿ ಒಂದು ಗಾದಿ ಇದೆ. ತಮಿಳು ಯಾರು ಬರ್ತೀವಿ ಗೊತ್ತಾಗುತ್ತೆ. ಒಂದೇ ಒಂದು ವಿಷಯ ಹೇಳ್ತೀನಿ, ಸ್ವರ್ಗ ನೀನು ನೋಡ್ಬೇಕಾ ಮೊದಲು ನೀನು ಸಾಗಿ ಅಂತ. ಹೌದು, ಇಳಿದ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ವಿಷಯ ಹೇಳ್ತೀನಿ, ಅವಾಗೆಲ್ಲ ಕೆಲಸ ಗೊತ್ತಿರೋದು, ಶಾರ್ಟ್ ಡಿವೈಡಿಂಗ್ ಮಾಡೋರು. ಶಾರ್ಟ್ ಡಿವೈಡಿಂಗ್ ಮಾಡ್ತಾ ಇದ್ರೆ ನಾವು ನಮ್ಮ ಆಪೋನೆಂಟ್ ನಾವು ಕ್ಲೋಸ್ ತೆಗಿಬೇಕಾದ್ರೆ ನಾವು ಕೂತ್ಕೊಂಡು ನಮ್ಮನ್ನು ಫಸ್ಟ್ ಮಾಡಿಬಿಟ್ಟಿರೋರು. ನಮ್ಮ ಆಪೋನೆಂಟ್ ಅವರು ಲೇಡಿನೇ ಆಗಿರ್ಬೋದು, ಬೇರೆ ಇನ್ಯಾರು ಆಗಿರ್ಬೋದು, ನಮಗಿಂತ ಚೆನ್ನಾಗಿ ಮಾತಾಡಿದ್ರೆ ಸರ್ ಐ ವಾಂಟ್ ಒನ್ ಮೋರ್ ಅಂತ ಬೇಕಾದ್ರೆ, ಐ ವಾಂಟ್ ಒನ್ ಮೋರ್ ನಂಗೆ ಬೇಕು ಅಂತ ಇಲ್ಲ ಕೊಡೋ, ಚೆನ್ನಾಗಿ ಬಂದಿದೆ ಪ್ಲೀಸ್, ಕಾಲ್ಗಾರ ಬಿಟ್ಬಿಡ್ತೀವಿ ನಾವು. ಯಾಕೆಂದ್ರೆ ಅವ್ರು ಮಾಡಿರೋದು ನೋಡ್ತೀವಿ. ಇವತ್ತಿನ ಜನ ಹಂಗಲ್ಲ. ಇವತ್ತಿನ ಆರ್ಟಿಸ್ಟ್ಗಳು ಕಟ್ ಅಂದಿದ ತಕ್ಷಣ ಹೋಗಿ ಕ್ಯಾರೋ ಮಾಡ್ಕೊಂಡ್ಬಿಡ್ತಾರೆ. ಏನೋ ಇವ್ರ ಅಪ್ಪನ ಮನೆದು ಸೋದೆ ಹೊಡ್ಬಿಟ್ರೆ ಕರೆಕ್ಟಾಗಿ ಮಾತು ಬರಲ್ಲ ತಾಯಿ. ಯಾವನ್ ಕೆಲಸ ತೆಗಿತಾನಲ್ಲ ಅವನಿಗೆ ಕೆಲಸ ಗೊತ್ತಿಲ್ಲ. ಅರ್ಥ ಆಯ್ತಾ? ನಾವು ಒಬ್ಬ ಪ್ರೊಡ್ಯೂಸರ್ನ ಏನಂತಿದ್ವಿ ಅಂದರೆ ತಂದೆ ಅಂತಿದ್ವಿ. ಯಾಕೆಂದ್ರೆ ವೇಮನಾರಿ ಅದನ್ನ ಹೇಳೋದು, ಅನ್ನಂ ಪೆಟ್ಟಿನ ವಾಡು ತಂಡ್ರಿ ಅವತ ಆಡು. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಹೇಳೋದು. ಅನ್ನ ಹಾಕೋನು ತಂದೆ ಸಮಾನ ಆಗುತ್ತೆ. ಅದಕ್ಕೆ ಅನ್ನತೋ ಪ್ರಾಣತೋ ಪರಬ್ರಹ್ಮ, ಅನ್ನದಾತೋ ಸುಖೀಭವ ಅನ್ನಬೇಕು ಅಂತ ಹೇಳ್ತಾನೆ ವೇಮನಾರ್ಯ. ಯಾವ ಭಾಷೆ ಆದ್ರೇನು ಒಳ್ಳೆದನ್ನ ಹೇಳಿದ್ರೆ ತಗೊಳ್ಳೋಕೆ. ಇವತ್ತವ್ರಿಗೆ ಕೆಲಸ ಗೊತ್ತಿಲ್ಲ, ಸತ್ಯನೂ ಗೊತ್ತಿಲ್ಲ. ನೀನು ಒಂದು ಕತೆ ಆಯ್ಕೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವರಿಗೆ. ಒಬ್ಬ ಪುಟ್ಟಣ್ಣವ್ರ ಮುಂದೆ ನಾನು ತಗೊಂಡೋಗಿ ನಿಲ್ಲಿಸಿದಾಗ, ಸುಬ್ಬಣ್ಣ ಅಂತ ಇದ್ದಾರೆ, ಇವತ್ತು 86 ವರ್ಷ ಪ್ರೊಡ್ಯೂಸರ್.
ಅವ್ರದ್ದು ನಾನು ಸ್ವರ್ಣಮೂರ್ತಿ ಒಳಗೆ ಲಕ್ಷ್ಮಣನ ಪಾತ್ರ ನೋಡಿದ್ದೀನಿ ನಾನು ಹೆಂಗೆ ಹೇಳೋದು ನಿಮಗೆ, ನಾನು ಅವ್ರ ಫ್ಯಾನ್ ಇವತ್ತಿನ ಸಹಿತ, ಅಂತ ಪುಣ್ಯಾತ್ಮರ ಫ್ಯಾನು. ಅದಕ್ಕೆ ಹೇಳೋದು, ಒಬ್ಬ ಒಳ್ಳೆ ನಟನ ನೋಡಿದಾಗ ಏನು ಅನ್ಸುತ್ತೆ ಅಂದರೆ ಒಂದು ಡಾಕ್ಟ್ರೇಟ್ ತಗೊಂಡಷ್ಟು ಅನುಭವ ಬರುತ್ತೆ. ಹಂಗಾಗಿ ಇವತ್ತು ಯಾರು ಕೆಲಸ ತೆಗಿಬೇಕೋ ಅವ್ರಿಗೆ ಕೆಲಸ ಗೊತ್ತಿಲ್ಲ, ಯಾರು ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳೋರು ಅನ್ನ ಹಾಕೋನು ಅವ್ನಿಗೆ ಗೊತ್ತಿಲ್ಲ. ಇವಾಗ ಏನಾಗಿದೆ ಅಂದರೆ ಎಲ್ಲ ರಿಯಲ್ ಎಸ್ಟೇಟ್ನವ್ರು ಬರ್ತಾರೆ, ಬಂದರೆ ಒಂದು ದೇವರು, ಹೋದ್ರೆ ಒಂದು ಸೈಟ್ ಹೋದ್ಮೇಲೆ ಮಾಡ್ತಾರೆ. ಅರ್ಥ ಆಯ್ತೇನಲ್ಲ, ಇಷ್ಟೇ ಆಗ್ತಾ ಇರುತ್ತೆ ಬೇಡಕ್ಕೆ. ಅವಾಗ ಕಾದಂಬರಿ ಆಧಾರಿತ ಕಥೆಗಳನ್ನೇ ಮಾಡೋರು, ನೀವು ನೋಡ್ತಿರ್ಬೋದು. ಅಂತಂತ ಒಳ್ಳೆ ನಟರು ನೋಡಿದ್ವಿ. ಮೊದಲನೇ ದಿವಸ ನನಗೆ ನೀವು ದೇವರಾಣೆ ಇವತ್ತು ಯಾರೂ ಇಲ್ಲ ಗೊತ್ತಾಯ್ತಾ, ಇವನಿದ್ದಾನೆ ಚಂದ್ರಹಾಸ, ಒಬ್ಬ ಇದ್ದಾನೆ, ಚಂದ್ರಹಾಸ ಇದ್ದಾನೆ, ಇವನಿದ್ದಾನೆ, ರಘು ಇದ್ದಾನೆ, ಇಬ್ಬರು ಇದ್ದಾನೆ. ನೀವು ನೋಡಿ ಮಿಕ್ಸರ್ ಕ್ಯಾಮ್ರಾ ನೀವು ನೋಡೇ ಇಲ್ಲ. ನಾವು ಈಗ ಸಿದ್ದರಾಮಯ್ಯನವ್ರಿಗೆ ಲೆಟರ್ ಬರೆದು ನಮ್ಮ ಕಲಾವಿದರ ಸಂಘದಲ್ಲಿ ಇಡ್ತಾ ಇದ್ದೀವಿ. ನಾವು ಅದನ್ನು ಸೌಂಡೇ ಇರಲ್ಲ. ಹ್ಯಾರಿ 3, ಹ್ಯಾರಿ 4, ಆಮೇಲೆ ಏನೇನು ಬೇಕಾದಷ್ಟು ಕ್ಯಾಮ್ರಾಗಳಿಗೆಲ್ಲ ಡಿಜಿಟಲ್ ಕ್ಯಾಮ್ರಾಗಳು. ಅವಾಗ ಹಂಗೆ ತಳ್ಳಿದ್ರೆ ಒಂದು ಮ್ಯಾಗ್ಝೈನ್ ಮಾಡಬೇಕು. ಇವಾಗ 300 ಅಡಿ 400 ಅಡಿ ಮ್ಯಾಗ್ಝೈನು. ಅವಾಗ ಮಿಕ್ಸರ್ ಕ್ಯಾಮ್ರಾದಲ್ಲಿ 1000 ಅಡಿ 16 ನಿಮಿಷದ ಶಾರ್ಟು, ಒಂದೇ ಶಾರ್ಟ್ ಇಟ್ಟು ಹಂಗೆ ಬರುತ್ತೆ. ಏಕೆಂತಂದರೆ ಕ್ಯಾಮ್ರಾ ಹಿಂಗೆ ಮುಂದೆ ಬಂದ ಮೇಲೆ ಏನಾಗುತ್ತೆ ಅಂತಂದರೆ, ಫಸ್ಟ್ ಏನು ಮಾಡ್ತಿರ್ತೀವಿ ಅಂತಂದರೆ ಲೆಫ್ಟ್ ಲುಕ್ಕಲ್ಲಿ ಇರ್ತೀವಿ. ಲುಕ್ ಕೊಡೋದನ್ನು ಭಾಳ ಇಂಪಾರ್ಟೆಂಟು. ಅದನ್ನು ನಮ್ಮ ಗುರುಗಳು ಕಲಿಸಿದ್ರು, ಸಿದ್ದಿಗೇನವರು. ಇಲ್ಲದೆ ನಾವು ಬದುಕಾಗ್ತಾ ಇಲ್ಲ. ಎಡಿಟಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅಲ್ಲಿ ಹೆಂಗೆ ಕಟ್ ಮಾಡ್ತಾರೆ ನೋಡು ಅಂತ ಹೊಡೆಯೋರು ಸಿಕ್ಕೋದು. ಅವರೆಲ್ಲ ಹೊಡೆದಿದ್ದಕ್ಕೆ ಕಣವ ಇವತ್ತು ಈ ಮಡಿಕೆ ಟಣ್ಣನ್ನು ಹೊಡೆದ್ರೆ. ಹೌದು, 1000 ಅಡಿ ಶಾಟ್ ಇರ್ಬೇಕಾದ್ರೆ ಎದುರುಗಡೆ ಇದ್ರು ಪುಟ್ಟಾಡಿ ಯಾರಿಗೂ ಚಪ್ಪಡೆ ಹೊಡೆಯಲ್ಲ ಅವರು. ಆ ಕ್ಯಾಮ್ರಾ ಯಾವಾಗ ಜಯಂತಿಯವ್ರನ್ನ ಇದು ಮಾಡಿ ನೀವು ಇವತ್ತು ಡೌನ್ಲೋಡ್ ಮಾಡ್ಕೊಂಡು ನೋಡಿ, ನೀವು ಅದರಲ್ಲಿ ಮಾತಾಡಿ ಎಲ್ಲ ಒಂದ್ಸತಿ ಯೋಚನೆ ಮಾಡ್ಬೋದು. ಲುಕ್ ಎಕ್ಸ್ಚೇಂಜ್ ಮಾಡಿದ ತಕ್ಷಣ ಹಿಂಗಂದ್ರು ಕ್ಯಾಮ್ರಾ ಇದೆ. ಏನು ಖುಷಿ ಪಡ್ತಾರೆ ಒಬ್ಬ ಒಳ್ಳೆ ಟೆಕ್ನಿಷಿಯನ್ರು, ಒಬ್ಬ ಆರ್ಟಿಸ್ಟ್ ಚೆನ್ನಾಗಿ ಮಾತಾಡಿದ್ರೆ ಅನ್ನೋದಕ್ಕೆ. ಎಲ್ಲ ಆದಮೇಲೆ ಲಾಸ್ಟ್ ಆ ಡೈಲಾಗ್ ಹೋಗಿದ ತಕ್ಷಣನೇ ನಿಮಗೆಲ್ಲ ಯಾಕರು ಕಲೆ ಬಣ್ಣ ಹಚ್ಕೊಂಡು ಮನೆಗೆ ಹೋಗಿ, ನೀನು ನನ್ನ ಮಗ ಅವನು ಅಂಬಿ ಇರಲ್ಲ ಓಡ್ತ ನನ್ನ ಮಗನ. ಅಂಬರೀಷನ್ನ ಬೈತಾ ಇದ್ದಿದ್ದು ನಾನು ನೋಡ್ದಂಗೆ ಅವ್ರು ರೆಸ್ಪೆಕ್ಟ್ ಕೊಡ್ತಾ ಇದ್ದಿದ್ದು ಇಬ್ಬರಿಗೆ, ಒಂದು ಕಡಗಾಲ ಪಟ್ಟಣವ್ರಿಗೆ, ಇನ್ನೊಂದು ಶ್ರೀಕಂಠದತ್ತರಿಗೆ. ನೀವು ನಂಬರ್ ಹೇಳಿದ್ರೆ ಶ್ರೀಕಂಠದತ್ತ ಕ್ಲಾಸ್ಮೇಟ್ ಆದರೂ ಸಹಿತ ಅವ್ರು ಬಂದರೆ ಹಿಂಗೆ ನಿಂತ್ಕೊಳ್ಳೋದು. ಅವ್ರು ಕೊಟ್ಟಂಥ ಕೊಡುಗೆ ಕನ್ನಡ ನಾಡಿಗೆ ಯಾವ ದೊರೆಗಳು ಕೊಟ್ಟಿಲ್ಲ ಕೊಡ್ರಿ ನನ್ನ ಮಗನೇ. ಹಾಸ್ಯಗಳು ನೋಡ್ಲಿಕ್ಕಾಗಲ್ಲ ಈಗಿನ, ಸಾಧ್ಯವೇ ಇಲ್ಲ ಕಣವ. ಇವಾಗೆಲ್ಲ ಏನಂದ್ರೆ ಅಹಂಕಾರ ಕಣವ, ಅದನ್ನೇ ನಿಮ್ಮನ್ನು ಮುಟ್ಟಕ್ಕೆ ಮಾಡ್ತಾ ಇರೋದು. ನಮ್ಮ ಮಕ್ಕಳಿಗೆ ಹೇಳ್ಬೇಕು ನಾವು, ನೀವು ಅಹಂಕಾರ ಪಡಬೇಡಿ. ಒಬ್ಬ ರಾಜ್ಕುಮಾರ ಅಹಂಕಾರ ಪಡ್ತಾ ಇರಲಿಲ್ಲ, ಎಂತೆಂಥವ್ರನ್ನ ನೋಡಿದ್ರು ಅವರು. ಅದಕ್ಕೋಸ್ಕರ ಏರ್ಪೋರ್ಟಲ್ಲಿ ನಾವು ಇಳಿದಾಗ ನಮ್ಮ ಜನಪ್ರಿಯತೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ದೊಡ್ಡ ದೊಡ್ಡ ಬ್ಯಾನರ್ ಆರ್ಟಿಸ್ಟ್ಗಳು ಓಡಿ ಬಂದು ಹಗ್ ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ನಿಮಗೆ ತಮಾಷೆಗಲ್ಲ, ಫೋಟೋ ತಗೊಳ್ತಾರೆ, ಸೆಲ್ಫಿ ತಗೊಳ್ತಾರೆ. ಹಂಗಂತ ಅಂದ್ಬಿಟ್ರೆ ಆಗೋಗ್ಲಿ ಕೆಳಗಡೆ ಬಿದ್ದೋಗ್ಬಿಟ್ಟೆ ನೀನು ಅಷ್ಟೇ. ಈಗಲೂ ಏಕೆಂದರೆ ನೀವು ನಂಬಲ್ಲ ಹೇಳಿದ್ರೆ ಅಂಬರೀಷ ಎಂಥ ಯೋಗ ಅಂತ ಹೇಳ್ತೀನಿ. ಏಕೆಂದರೆ ದುರ್ಯೋಧನನ್ನು ಹೋಲಿಸ್ತೀನಿ ನಾನು. ಯಾಕೆ ಹೋಲಿಸ್ತೀನಿ ಅಂತ ಕೇಳಿ ನೀವು. ಅವನು ಹುಟ್ಟದ ಆರೋಗ್ಯ ಸಾಯೋವರೆಗೆ ಕವಿ ಏನಂತ ಬರೀತಾನೆ ಅಂದರೆ, ಹಲಚಕ್ರಾಂಕುಶ ರೇಖಾ ಪದತಲದವಳು ಶಂಕು ಚಕ್ರ ಗದೆ ತಾವರೆ ಹೂವು, ಇದರಲ್ಲಿ 4 ಯಾವುದಾದ್ರೂ ಒಂದು ಒಬ್ಬ ಮನುಷ್ಯನ ಕಾಲದಲ್ಲಿ ಇದ್ರೆ ಅವನು ಚಕ್ರವರ್ತಿ ಆಗ್ತಾನಂತೆ. ಅವನ ಕಾಲದಲ್ಲಿ ಎಲ್ಲದೂ ಇತ್ತಂತೆ. ಯಾರಿಗೆ ಸುಯೋಧನನ ಕಾಲದಲ್ಲಿ, ಸುಯೋಧನ 2 ಕಾಲಲ್ಲೂ ಇತ್ತಂತೆ. ಅದು ಹೆಂಗೆ ಗೊತ್ತಾಗೋದು ಅಂತಂತಂದ್ರೆ, ಬೋಳುಗಾಲಲ್ಲಿ ರಕ್ತದ ಮಡುವಿನಲ್ಲಿ ನಡ್ಕೊಂಡ್ಬಿಟ್ಟು ಡ್ರೈ ಆಗಿರೋ ಜಾಗ ನಡ್ಕೊಂಡು ಹೋದ್ರೆ ಆ ಫ್ರೆಂಡ್ಸ್ ಕಾಣೋದಂತೆ. ಪಜ್ಜೆ ಅಂತ ಕರೀತಾರೆ. ಹೆಜ್ಜೆ ನೋಡ್ಬಿಟ್ಟು ಇಲ್ಲೇ ಹೋಗಿದ್ದಾನೆ ಅಂತ ಕೊನೆಗೆ ವೈಶಂಪಾಯನ ಸರೋವರದೊಳಗೆ. ನಿಮ್ಗೆ ಹೆಂಗೆ ಹೇಳೋದು, ಹಂಗೆ ಕಣವ ಅದೆಲ್ಲ. ಅವನು ಎಲ್ಲೇ ಇದ್ರು 6-7 ಕ್ಯಾರಿಯರ್ ರೂಟಿಗೆ ಬರೋದು. ನನಗೆ ಆ ವಿಷ್ಣು ಕೈಯೋ ಅವನ ಕೈಯೋ ನನ್ನ ಕೈಯೋ ಎಲ್ಲ ರವಿಚಂದ್ರನ ಕೈಯೋ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ. ಆ ಸುಖ ಇದೆಯಲ್ಲ, ದುಡ್ಡಲ್ಲ, ಅರ್ಥ ಆಯ್ತಾ? ಪ್ರೀತಿ ಅಷ್ಟೇ. ಸರ್, ನನಗೆ ಈಗ ಜ್ಯೋತಿಷ್ಯ ಅಂತ ಹೇಳಿದ್ರು. ನನಗೆ ಮಂಜುನಾಥ್ ಕೂಡ್ಲಿ ಮಂಜುನಾಥ್ ಹೇಳ್ಬೇಕು. ನನಗೆ ರೂಮ್ಮೇಟು. ಹೌದು, ಸತ್ಯವಾದ ಸುಭಾಷ್ ಶಾಸ್ತ್ರಿಗಳ ಮನೆ ಎದುರುಗಡೆ ನಿಂತಿದ್ದು.
ಅವನು ಯಾರು ರೆಕಾರ್ಡ್ ಮಾಡ್ಕೊಬೇಡಿ ಕಣಪ್ಪ, ಚೈನ್ ಸ್ಮೋಕರು. ಹಂಗಾಗಿ ನಾನು ರೂಮಿಗೆ ಕೂತ್ಕೊಂಡ್ಬಂದು ಅವನು ಸಿಗರೇಟ್ ಸೇರಿದ್ರು. ಅವಾಗ ಏನು ಮಾಡ್ತಾರೋ, ಮಂಜಣ್ಣ ಇಲ್ಲಿ ಮೇಲ್ಗಡೆ ಬರ್ಕೊ, ನಾನು ಕೆಳಗಡೆ ಮಾಡ್ಕೊತೀನಿ ಅದು ಮಲ್ಕೊಳ್ತಾ ಇದ್ದರು. ಎಲ್ಲ ಮಾಡಿದಾಗ ಇಷ್ಟು ಕರಾರವಾಗಿ ಹೇಳೋನು ಜಾತಕನ ಅಂದರೆ ನಾನು ಇನ್ನೊಬ್ಬರು ನೋಡಿಲ್ಲ. ಇವಾಗ ನೀವು ಟಿ ವಿ ನೋಡ್ಬೇಕು, ಎಲ್ಲ ಬೆಳಗ್ಗೆ ಮುರಿಯೋಕ್ಕೊಂಟು ನೀವು ಭಾಳ ಬಂಗಾರ ಮಾಡಬೇಕೆ, ನೀವು ಎಲ್ಲರೂ ಹೋಗಿ ಬಟ್ಟೆ ಹೊಡಿಬೇಕೆ, ಅದನ್ನು ನಾನು ಹೇಳ್ತೀನಿ ಹಿಂಗೆ ಮಾಡಿ ಅಂತ. ಇದೆಲ್ಲ ಸುಳ್ಳು. ಅವ್ನು ಒಂದು ರೂಪಾಯಿ ಕೊಡ್ತಾ ಇಲ್ಲ. DC ಆದಿಯಾಗ ಅವ್ನು ಮನೆ ಹೋಗ್ತಾ ಇತ್ತು. ನೀವು ನಂಬರ್ ಹೇಳಿದ್ರೆ ನಾನು ಅನಂತ ಪದ್ಮನಾಭಯ್ಯರನ್ನ ನೋಡಿದ್ದೇನೆ. ಅವರು ಮಲಮೂತ್ರ ತೊಳಿತಿದ್ದ, ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಅವರು. ಅದರಿಂದ ಅವನಿಗೆ ಅದು ಸಿಕ್ತು. ಅವನು ನನಗೆ ಕರ್ಕೊಂಡೋಗಿ ಇದು ಮಾಡಿದ್ದು, ಹನುಮಂತಪ್ಪನವ್ರು ತೋರಿಸಿದ್ದು. ಇವನು ಇಷ್ಟು ಕರಾರವಾದ ಜಾಸ್ತಿ ಹೇಳ್ತಾನೆ, ಜಾಸ್ತಿನೇ ನಾವು ನಂಬ್ತಾ ಇರಲಿಲ್ಲ ಅಂಥದ್ರಲ್ಲಿ ಯಾರು ಇವ್ರನ್ನ ತೋರಿಸ್ತಾರಲ್ಲ ಅಂದಾಗ ನನಗೆ ನಂಬಿಕೆ ಬರಲಿಲ್ಲ ಸರ್. ಫಸ್ಟು ಅರ್ಥ ಆಯ್ತಾ? ಆಮೇಲೆ ಸರಿ ಅವನು ಯಾವನ ಬ್ರಾಹ್ಮಣ ಕೆಲಸಕ್ಕೆ ಬಂದು ಹೇಳ್ಬಿಟ್ಟ, ಇವ್ನು ಕೇಳ್ಬಿಟ್ಟ, ಬಂದ್ಬಿಟ್ಟ, ನಿಮ್ಗೆ ಚಾಕ್ರಿ ಮಾಡೋಕ್ಕಲ್ಲ ನಾನು ಇರೋದು ಎತ್ತಗಲ್ಲ ಅಂದರು. ಬ್ರಾಹ್ಮಣ ಕಳಿಸಂತ ಹಿಂಗೆ ಗೊತ್ತಾಯ್ತು. ಏನು ಇದು ಸಿಕ್ಸ್ ಅಂತಾರಲ್ಲ ಸರ್, ಎಲ್ಲದರಲ್ಲೂ ಸಹಿತ ಅನುಮಾನದಲ್ಲಿ ನೋಡೋದು ನಾನು. ಯಾಕೆಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ನು ಇಷ್ಟೇ ಪ್ರಾಮಿಸ್ನ ಇರೋದನ್ನು ಒಂದು ಕಣ್ಣು ಬರಬೇಕು. ಯಾಕೆಂದರೆ ಒಳ್ಳೊಳ್ಳೆ ಫ್ರೆಂಡ್ಸು ನನಗೆ. ನಾನು ಇದ್ದಿದ್ದು ಕಪಿಲ ಹೋಟ್ಲ್ ಅಂತಲ್ಲ, ಆ ಪನಿಷ್ಮೆಂಟು ಇವರೆಲ್ಲ ಬರೋರು, CODಗೆ ಬರೋ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬರ್ತಾರೆ. ಎಲ್ಲರೂ ನಮ್ಗೆ ರಾತ್ರದ ಫ್ರೆಂಡು, ಎಲ್ಲರನ್ನೂ ಊಟ ಕರ್ಕೊಂಡು ಹೋಗ್ತಿದ್ವಿ ನಾನು. ಹೌದು. ಹಂಗಾಗಿ ನೀವು ಕರ್ನಾಟಕದಲ್ಲಿ ಯಾವ ಮೂಲೆಗೆ ಹೋದ್ರೂ ಸಹಿತ ಒಬ್ಬನೊಬ್ಬ ಪೊಲೀಸ್ ಸ್ನೇಹಿತ ಇದ್ದೇ ಇರ್ತಾರೆ. ಪಟ್ಟಾಸ್ ಊಟ ತಿಂಡಿ ಎಲ್ಲ ಆಗುತ್ತೆ, ಗೊತ್ತಿದೆ. ಹಂಗಾಗಿ ಅವರು ತೋರಿಸ್ದಾಗ ನಾನು ಮಾಡಿದೆ ಗ್ರ್ಯಾಜುವಲ್ ಆಗಿ. ಆದರೆ ಅವ್ರು ಕೊಟ್ಟಿರೋ ಒಂದು ನಿಂಬೆಹಣ್ಣು ನಿಮ್ಗೆ ಹೆಂಗೆ ಹೇಳಬೇಕು ಅಂದರೆ ಏನಾಗಿತ್ತು ಅಂತಂದರೆ, ಬ್ಲೀಡಿಂಗ್ ಜಾಸ್ತಿ ಆಗಿತ್ತು. ಓವರ್ ಬ್ಲೀಡಿಂಗ್ ಆಗಿ ಡಾಕ್ಟರ್ ಹೇಳಿದ್ರು ಇನ್ನು 1 ಅವರಲ್ಲಿ ಹೊರಟೋಗ್ತಾರೆ, ಉಳಿಯಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರನ್ನು ಕರೆಸಿ ಅವ್ರು ಹೇಳಿದೆ, ನೀನು ಹೋಗಿ ಅವ್ರು ಏನು ಕೊಡ್ತಾರೋ ತಗೊಂಡು ಕಟ್ಟು, ಅದನ್ನು ಕೊಡು ಅಂತ. ಸರ್ಜನ್ನೇ ಆಗಲ್ಲ ತಗೊಂಡೋಗು ಬಾಡಿನ ಮನೆಗೆ ಅಂತ ಹೇಳ್ತಾ ಇದ್ದೀನಿ. ನೀನು ಈ ಸಂದರ್ಭ ತಗೋಬಾರ್ತೀಯ. ಅವಾಗ ಅವನು ದೇವ್ರ ಮಾತು ಹೇಳಿದ, ನೀನು ಏನಾದ್ರು ಹೋಗ್ತಾ ಇರಲಿಲ್ಲ ಅನ್ನೋ, ನೀನು ಹೆಂಡತಿ ಒಂದು ಪಕ್ಷ ಹೋಗ್ಬಿಟ್ಲು ಅನ್ನೋ, ಕೊನೆಯವರೆಗೂ ನೀನು ಯಾರು ನೋವು ಕಳಿತೆ. ನಾನು ಅವತ್ತು ಹೋಗಿ ತಗೊಂಡು ಕೊಟ್ಟಿದ್ರೆ ಅವ್ರು ಉಳಿತಾ ಇದ್ದೋ ಏನೋ, ಆ ಆತ್ಮಸಾಕ್ಷಿ ನೀನು ಕೊಡುತ್ತೆ, ಅದಕ್ಕೋಸ್ಕರ ನಾನು ಹೋಗ್ಬೋದು. ಆವಾಗ ನಾನು ಹೊಳಲೂರ್ಗೆ ಕೇಳಿದಾಗ ಅವ್ರೇನು ಮಾಡಿದ್ರು, ಒಂದು 3 ನಿಂಬೆಹಣ್ಣು. ಆ ನಿಂಬೆಹಣ್ಣು ಹೆಂಗೆ ಕೊಟ್ಟರು ಅಂತ ಹೇಳ್ತೀನಿ. ತಲೆದು ಕಾಲಿಟ್ಟು, ಕಾಲಿನ ತಲೆಗೆ ಇಟ್ಬಿಟ್ಟಿಯೋ ಬರ್ಕೋ ಅಂತ ಬರೆಸಿ ಒಂದು ಚೀಟಿ ಒಳಗೆ ಇಟ್ಕೊಂಡು ಎಲ್ಲ ಕೊಟ್ಟು ಎಲ್ಲ ಆಯಿತು. ಆದಮೇಲೆ ಕೊಟ್ಟ, ಹಾಂ ಇನ್ನೇನು ಚಿಂತೆ ಮಾಡಬೇಡ ಬಾ ಅಂತ ಕರ್ಕೊಂಡು ಗುರುಪ್ರಸಾದ್ ಹೋಟ್ಲಲ್ಲಿ ದೋಸೆ ಕೊಡ್ಸಿ ಕರ್ಕೊಂಡು ಹೋಗಿ ನೋಡಿದ್ರೆ ಬೆಡ್ ಇಲ್ಲ, ಬೆಡ್ ಖಾಲಿ ಇತ್ತು. ಹೋಗ್ಬಿಟ್ಟವಳೆ ಅಂತ ನಾನು ನೋಡ್ಕೊಂಡು ಹೋಗಿ ಕೇಳಿದೆ ಅಂತ. ಆಮೇಲೆ ಚೌರಿ ಅಂತ ಒಬ್ಬಳು ಆ ಅಮ್ಮ ನೋಡ್ಕೊತಾ ಇದ್ದಿದ್ದು. ಅದೇನೇ ನೀನು ಹೇಳ್ತಿಲ್ಲ, ಅದೇನು ಕೂರಿಸ್ಬಿಟ್ಟದೆ ನೀನು, ನನಗೆ ಮೈಯೆಲ್ಲ ಬೆವ್ತಾ ಇದ್ದೆ, ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಮನೆಗೆ ಹೋಗೋಳೆ. ಏನೇ ಇದು ಹೋಗಿ ನೋಡ್ತೀನಿ, ಕ್ಲೀನಾಗಿ ಗಂಗಾವರ ಹುಡುಗಿ ಅಡುಗೆ ಮಾಡ್ತಾವ ಇದು. ಎಷ್ಟು ದಿವಸ ಆಗ್ತೀನಿ ಊಟ ಮಾಡಿ, ಅದಕ್ಕೋಸ್ಕರ ನಾನು ಒಂಚೂರು ಅಡುಗೆ ಮಾಡೋಲ್ಲ ಅಂತ. ಅಡುಗೆ ಮಾಡಿ ಎಲ್ಲದನ್ನ ಹೋಗೋದು, ನಾನು ಹೋಗಲ್ಲ. ವೆಂಕಟರಮಣ ಭಟ್ ಅಂತಾರೆ, ನಿಜವಾದ ಆತ್ಮೀಯ ಸ್ನೇಹಿತರು ನನಗೆ. ಗಂಡ ಹೆಂಡತಿ ಇವರು ಡಾಕ್ಟ್ರು. ದೊಡ್ಡಣ್ಣ ಒಂದು ಪೈಸೆ ಕೊಡೋದು ಬೇಡ, ಆ ಅಮ್ಮ ಹೊಡೋದ್ರಲ್ಲ ಅಷ್ಟು ಹಾಕೋದು. ಆವತ್ತಿಂದ ನಮಗೆ ಹನುಮಂತಪ್ಪಗಳಿಗೆ ಇದು. ನಾನು ನನ್ನ ಹತ್ರ ಆವತ್ತಿನ ಕಾಲಕ್ಕೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಾಗ 87ರಲ್ಲಿ 1,65,000 ರೂಪಾಯಿ ಇತ್ತು. ಆದರೆ ದುಡ್ಡು ಯಾರು ಕೊಟ್ಟರು ನೋಡ್ಕೊಂಡು ಹೋದ್ರು. ಬರೀ 300 ರೂಪಾಯಿ ಇಟ್ಕೊಂಡ್ಬಂದಿದ್ರು. ನೀವು 300 ಅವ್ರ ಹೆಸರು ಹೇಳಲ್ಲ ನಾನು. ಅವ್ರು ಫ್ಯಾಕ್ಟ್ರಿ ಕಟ್ಟೋದು, ದೊಡ್ಡ ಫ್ಯಾಕ್ಟ್ರಿ ಕಟ್ಟೋದು ಶಿವಮೊಗ್ಗದಲ್ಲಿ. ನನ್ನ ಕ್ಲೋಸ್ ಫ್ರೆಂಡು, ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ನಾನು ಅವರು ನನ್ನ ಹತ್ರ ಇರೋಷ್ಟು ದುಡ್ಡು ನನ್ನ ಮನೆ ನಿನ್ನ ಹತ್ರ ಇಲ್ಲ, ನೀನು ದೊಡ್ಡ ಫ್ಯಾಕ್ಟ್ರಿ ಓನರ್ ಅದೇ, ನನಗೆ ಮನೆಯೇ ಆಗಲಿಲ್ವಲ್ಲ ಅಂತ ನಾನು ಮಾತಾಡಿದೆ. ಒಂದು ಸತಿ ಸಿಟ್ಕೊಂಡು ಅದು ಕೂತಿದ್ದಾಗ ಅವ್ರು ಹೇಳೋದು, ತಿನ್ಮಾರೋ ಬಿಟ್ಟು ಊಟ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಪಂಕ್ತಿಗೆ ಕೂಸ್ಕೊಂಡು ಊಟ ಮಾಡೋದು ಜೊತೆಗೆ ಇರೋರಿಗೆ. ಆ ನಡೋ ಮಧ್ಯದಲ್ಲಿ ಹುಡ್ತಾ ಇತ್ತಲ್ಲ, ಆ ಹುತ್ತದ ಹತ್ರ ಆ ಬಲ್ಗಡಿಗೆ ಒಂದು ಮನೆ, ಎಡಗಡಿಗೆ ಒಂದು ಮನೆ ಆಗುತ್ತೆ. ನಾನಿನ್ನೂ ಆ ಸಹಿತ ತಿಂದಿಲ್ಲ. ಅದಾಗ 1.5 ವರ್ಷದ ಮೇಲೆ ನನ್ನ ಫ್ರೆಂಡು ಈ ಜನಾರ್ದನ್ ಹೋಟೆಲು, ರಾಮರಾವ್ ಗೊತ್ತಲ್ಲ ನನಗೆ, ಗೊತ್ತಿಲ್ಲ, ಗಾಂಧಿನಗರದಲ್ಲಿ ಜನಾರ್ದನ್ ಅಂತ ಒಂದು ಹೋಟ್ಲಿದೆ. ಆ ಹೋಟ್ಲು ಓನರು ಒಳ್ಳೆ ಫ್ರೆಂಡ್ ನನಗೆ. ಅವನೇ ಮಾಡೋದು, ದೊಡ್ಡಣ್ಣ ನಾನು ಲೇಔಟ್ ಮಾಡಿದ್ದೀನಿ, ಬಂದು ನೀನು ಸೈಟ್ ನೋಡೋದು. ಆಯಿತು, ನೋಡಿದೆ, ನನಗೆ ಯಾಕೋ ಇಷ್ಟ ಆಯಿತು, ತೊಗೊಂಬಿಡೋಣ ಅಂತ.
ಎಷ್ಟು ಇದು 2 ಕುಂಟೆ. 2 ಕುಂಟೆ ನಾನು ಎಷ್ಟು ನೋಡಿದ್ದು ಗೊತ್ತಾ? 20,000 ಹೇಳಿದವರು. ಬೆಲೆ ನನ್ನ ಮಗನಿಗೆ ಯಾವಾಗ ಹೇಳ್ತೀನಿ, 16,000 14,000 ಕೊಡೋದಿದ್ರೆ ಬೇಡ. ಕೊನೆಗೆ ಅವನೇನು ಮಾಡ್ದ, ಆಯಿತು 18,000 ಇದು ಮಾಡಿ ನೀನು ಓಪನಿಂಗ್ ಸೆರೆಮನಿ ಮಾಡೋದು ನಿನ್ನ ಕೈಯಿಂದ ಮೊದಲು ಗೋಣಿ ಆಗಬೇಕು ಅಂತ. ಸರಿ, ಏನು ಮಾಡೋದು, 5,000 ರೂಪಾಯಿ ಬಾರಿ ದೊಡ್ಡ ಅಮೌಂಟು. ನಿಮ್ಗೆ ಹೆಂಗೆ ಹೇಳೋದು, ನಮಗೆ ಒಂದು ಪಿಕ್ಚರ್ ಸಿಗ್ತಾ ಇದ್ದಿದೆ 8,000 9,000. ಸರಿ, ನಾನು ಮಾಡಿದೆ 5,000 ರೂಪಾಯಿ, ₹1 ಕಾಯಿನಿಲ್ಲ ಕೊಡೋಕ್ಕೆ. ಅಲ್ಲ, ಅವ್ನು ಗೊತ್ತೇನ್ರಿ ನಿಮಗೆ 5,000 ರೂಪಾಯಿ ಕೊಟ್ಬಿಟ್ಟು ಅವ್ನು ಹಿಂದೆ ಎಲ್ಲ ಇರ್ತೀರಾ ನೀವು ಗೊತ್ತಾ ಸರ್ ಹೇಳ್ತೀವಿ. ಯಾಕಂದರೆ ಹೆಂಗಸರಿಗಿರೋ ಬುದ್ಧಿ ನಮ್ಗೆ 1 ಪೈಸಾನು ಇರಲ್ಲ. ಆಮೇಲೆ ಇಲ್ಲ ಕಣಮ್ಮ, ನನ್ನ ಆತ್ಮೀಯ, ತುಂಬ ಆತ್ಮೀಯ, ನಾನು ಕೊಡು ಪರವಾಗಿಲ್ಲ, ಯಾವ ಥರ ಕೊಡೋದು ಅಂತ ನೋಡಿದ್ರೆ ಸಣ್ಣ ಹೊತ್ತಾಯಿತು. ಆ ಸಣ್ಣ ಹೊತ್ತಾಯಿದ್ದಾಗ ಸುಬ್ರಹ್ಮಣ್ಯನ ಮುರಿದ್ಬಿಟ್ಟು ನೀನೇ ಸಾಕ್ಷಿ ಅಂತ ಹೇಳ್ಬಿಟ್ಟು ಕೊಟ್ಬಿಡು. ಮುರಿದ ತಕ್ಷಣ ಒಳಗಡೆಯಿಂದ ಯಜಮಾನ್ರು ಹಿಂಗೆ ಎತ್ತರ ಏನಾಗಿ ನೀವು ನಂಬಲ್ಲಿ ಹೇಳಿದ್ರು. ಅವನು ಸೌತ್ ಕೇಂದ್ರದವರು, ನೀವು ನಂಬಲ್ಲಿ ಹೇಳಿದ್ರೆ ಸೌತ್ ಕೇಂದ್ರದವರು ನಾಗ ಪೂಜೆ ಮಾಡ್ದಂಗೆ ಈ ಜಗತ್ತಿನಲ್ಲಿ ಯಾರೂ ಮಾಡಲ್ಲ. ಕರೆಕ್ಟಾ? ಸೌತ್ ಕೇಂದ್ರದವ್ರು ಯಾರಿದ್ದೀರಾ? ಕರೆಕ್ಟಾ? ನಾಗಮಂಡಲ ಅವ್ರು ಮಾಡ್ದಂಗೆ ಮೈ ಮೇಲೆ ಹಾವತ್ತಿದ್ರು ಗೊತ್ತಾಗಲ್ಲ ನಮಗೆ. ಕಿರ್ಚ್ಕೊತೀವಿ ಹೊರತು ಏನು ಮಾಡಲ್ಲ. ಹಂಗೆ ಹೋಗುದು ಮಾರುಗಟ್ಟೆ ನೀವು ನೋಡಿದ್ದು, ನಾನು ಅನುಭವಿಸಿದ್ದೀನಿ. ಆವಾಗ ಅದನ್ನು ತಗೊಂಡಾಗ ಅವನು ಏನು ಹೇಳ್ದೆ ಗೊತ್ತಾ ರಾಮರಾವು, ಇದು ನಮ್ಮ ತಂಗಿಗೆ ಅರ್ಶಿನ ಕುಂಕುಮ ದಾನಪತ್ರ ಅಂತ ನಾನು ಮಾಡಿದ್ದೀನಿ, ನನಗೆ ₹1 ಬೇಡ. ಆದ್ರೂ ನಮಗೆ ರಿಜಿಸ್ಟರ್ ಮಾಡಿಕೊಟ್ಟು ನಾವು ಕೊಟ್ಟದ್ದು ದುಡ್ಡು ಇಸ್ಕೊಂಡ ದೇವರೇ. ಯಾಕೆ ಅಂತಂದರೆ ಹಂಗೆ ಬಂದಿರೋದು ಅವು. ಆವಾಗ ಮನೆ ಕಟ್ಟಿದ್ವಿ. ಮನೆ ಕಟ್ಟಿದಾಗ ಏನೇ ಗೊತ್ತಂದರೆ ಒಳಗಡೆ ಬಂದ್ಬಿಡ್ತು ಗೊತ್ತಾ, ಅರ್ಥ ಆಯ್ತಾ? 2 3 ನಾಗರಾವಿರು. ಇವತ್ತು ನೀವು ನೋಡಬೇಕು ನಮ್ಮ ಮನೇನ, 2 3 ನಾಗರಾವು ಮೊಮ್ಮಕ್ಕಳೆಲ್ಲ ಓಡಾಡ್ತಾರೆ. ನನ್ನ ಹೆಂಡತಿ ಬಂದಿರೋದಿಲ್ಲ. ಅಜ್ಜಾರ ಹತ್ರಕ್ಕೆ ಹೋಗ್ಬಿಟ್ಟು ಕೇಳ್ರಿ, ಇವೆಲ್ಲ ಓಡಾಡ್ತವೆ, ಇವನು ತೊಳೆದು ಬಿಡ್ತಿದ್ದೆ, ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಒಂದು ಸ್ವಲ್ಪ ನೀವು ಹೇಳ್ರಿ. ಸರಿ ನೋಡೋಣ ತಡಿ ಹೋಗೋಣ ಅಂದ್ಬಿಟ್ಟು ಬೆಂಗಳೂರಿಂದ ಬಂದೆ. ಇನ್ನು ಎಂಟ್ರಿ ಹೋಗ್ತಾ ಇದ್ದಂಗೆ, ನಿನಗೆ ದುರಾಂಕಾರ ಕೊಡೋದು ದೊಡ್ಡಪ್ಪ, ನಿನ್ನ ಜನ್ಮದ ಬೆಂಕಿ ಹಾಕ. ನೀನೇನು ತಿಳ್ಕೊಂಡಿದ್ದೆ ಗೊತ್ತಾ, ನನ್ನ ಜಾಗದಲ್ಲಿ ಅವನೇ ಅಂತ ತಿಳ್ಕೊಂಡಿದ್ಯಾ? ಅಯ್ಯೋ ಮೂರ್ಖ, ಅವನ ಜಾಗದಲ್ಲಿ ನೀನಿದ್ಯಾ. ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ಅವನೇ ಅಧಿಪತಿ ಕೊಡೋಣೇ ಹೋಗ ಅಂದ್ರು. ಅದಕ್ಕಿಂತ ಇನ್ನೇನು ದಿವಸ ಅವಾಗ ಬಂದ್ಬಿಟ್ಟು ವೃತ್ತದ ಹತ್ರ ಬಂದು ಆರತಿ ಮಾಡಿ, ನಿನ್ನ ಜಾಗದಲ್ಲಿ ನಾವು ಇದೀವಿ ಕಣೆ, ಸತ್ಯವಾಗಿ ನೀನೇ ಕಾಯ್ಬೇಕು ನಮ್ಮನ್ನ. ಹೌದು ಸರ್, ನೀನು ಹೆಂಗೆ ಹೇಳೋದು, ಇದೇ ಜೀವನ. ಥ್ಯಾಂಕ್ ಯು. ಸವಿ ನೆನಪುಗಳು ಬೇಕು, ಸವಿಲಿ ನೆನಪುಗಳು ಬೇಕು, ಸವಿಲಿ ಬದುಕು. ಇನ್ನು 5 ನಿಮಿಷ ಹಿಂಗೆ ಕೂತ್ಕೊಂಡ್ರೆ ನಾನು ನೆನಪಿ ನೀವು ಸೆನ್ಸರ್ ಆಫೀಸರ್ ಶುರು ಆಗ್ಬಿಡ್ತಾರೆ. ಇಲ್ಲೇ ಇದ್ದೀನಿ ನಮ್ಮ ಗೊತ್ತಾಗಿ. ಸರಿ ಸರಿ ಬಹುಮತಿಗೆ ಒಂದು ಅನಂತ ಧನ್ಯವಾದಗಳು. ಯಾಕೆಂದರೆ ದೊಡ್ಡಣ್ಣನವ್ರನ್ನ ಕೇವಲ ಒಬ್ಬ ಸಿನಿಮಾ ನಟನನ್ನಾಗಿ ಮಾತ್ರ ನೋಡಿದ್ವಿ. ಇವತ್ತು ದೊಡ್ಡಣ್ಣನವರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಜಿ.ಟಿ. ರಾಘವೇಂದ್ರ ನೋಡಿದ್ವಿ, ಓಂಕಾರ ನೋಡಿದ್ವಿ, ಉನ್ನತ ಕವಿಗಳನ್ನು ಕೂಡ ನೋಡಿದ್ವಿ. ಅಂತ ಅವಕಾಶ ಕೊಟ್ಟದಕ್ಕಾಗಿ ಬಹುಮತಿಗೆ ಬಹಳ ದೊಡ್ಡ ನಮಸ್ಕಾರ. ನನ್ನ ಪ್ರಶ್ನೆ ಇಷ್ಟೇನೆ, ಚಿತ್ರರಂಗ ಅನ್ನೋದು ಸಮಾಜದ ದಿಕ್ಕನ್ನು ಬದಲಿಸುವಂತ ಶಕ್ತಿ ಹೊಂದಿದೆ. ಹೇಳಿ ಇನ್ನು ಸರಿ. ಚಿತ್ರರಂಗ ಅಂದ್ರೆ ಸಿನಿಮಾಗಳು ಸಮಾಜದ ದಿಕ್ಕನ್ನೇ ಬದಲಿಸುವಂತ ಶಕ್ತಿ ಹೊಂದಿದೆ. 100% ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಗೋಕಾಕ್ ಚಳವಳಿ. ರಾಜ್ಕುಮಾರ್ ಯಾವಾಗ ದಿಕ್ಕು ಬದಲಾಯಿತು. ಬಂಗಾರದ ಮನುಷ್ಯ. ಹೌದು, ಬಂಗಾರದ ಮನುಷ್ಯ. ಈ ತರ ಸಾಕಷ್ಟು ಉದಾಹರಣೆಗಳು ಕೊಡ್ಬೋದು ನಾವು. ಜೀವನ ಚಿತ್ರ ಸಾಕಷ್ಟು ಉದಾಹರಣೆಗಳಿದೆ. ಅಂದ್ರೆ ಚಿತ್ರರಂಗದಲ್ಲಿ ಯಾವುದು ಒಂದು ನಮ್ಮ ಭಾಷೆ, ದೇಶ, ಸಂಸ್ಕೃತಿ ಇವಕ್ಕೆ ಧಕ್ಕೆ ಬಂದಾಗ ಜಾತ್ಯತೀತವಾಗಿ, ಭಾಷಾತೀತವಾಗಿ ನಾವು ಸಪೋರ್ಟಿವ್ ನಿಲ್ಬೇಕು ಅನ್ನೋಂಥದ್ದು ಅವತ್ತಿನ ಒಂದು ನಟರ ಉದ್ದೇಶವಿತ್ತು. ಇವತ್ತು ಚಿತ್ರರಂಗದ ನಟರುಗಳು ಕೇವಲ ಸಿನಿಮಾ ರಂಗಕ್ಕೆ ಮಾತ್ರ ಸೀಮಿತನ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದು ಇವತ್ತು ನಿನ್ನೆ ಘಟನೆಗಳು ಇದಕ್ಕೆ ಸಾಕ್ಷಿ. ಇದಕ್ಕೆ ಹೀರೋಗಳು ಅಥವಾ ನಾಯಕರುಗಳು ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗ್ತದೆ. ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತ ಒಂದು ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ಅದು ಬೆಳೆಸ್ಕೊಂಡಿಲ್ಲ, ಆ ಒಂದು ಗುಣಗಳು ನಾವು ನೋಡ್ತಾ ಇಲ್ಲ. ಎಲ್ಲ ಚಿತ್ರನಟರು ಅಂತ ಹೇಳ್ತಾ ನಾನು. ಆದ್ರೆ ಇದಕ್ಕೆ
ಇದು ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅದು ಕೇವಲ ಮನರಂಜನೆಗೆ